ಲಾಸ್ಟ್ ಕ್ಲಾಸ್ ಅಲ್ಲಿ ಆಲ್ಮೋಸ್ಟ್ ಸೊ ಯೂನಿಟ್ 3 ಅಲ್ಲಿ 5 ಸೆಷನ್ಸ್ ಮಾಡಿದ್ವಿ. ಯೂನಿಟ್ 3 ಅಲ್ಲಿ ಈಗಾಗಲೇ 5 ಸೆಷನ್ಸ್ ನ ಕಂಪ್ಲೀಟ್ ಮಾಡಿದೀವಿ. 5 ಸೆಷನ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಕಾಂಟ್ರಾಕ್ಟ್ ಮತ್ತೆ ಟೆಂಡರ್ಸ್ ಬಗ್ಗೆ ಇನ್ ಡೀಟೇಲ್ ಡಿಸ್ಕಸ್ ಮಾಡಿದ್ವಿ. ಸೊ ಈ ಟೆಂಡರ್ಸ್ ಮತ್ತೆ ಕಾಂಟ್ರಾಕ್ಟ್ ಬಗ್ಗೆ ಅಗಾಧವಾದ ತಿಳುವಳಿಕೆ ಇದೆ ನಿಮಗೆ. ಸೊ ಕಾಂಟ್ರಾಕ್ಟ್ ಅಂದ್ರೆ ಏನು, ಕಾಂಟ್ರಾಕ್ಟ್ ಸಿಸ್ಟಮ್ ಅಂದ್ರೆ ಏನು, ಟೆಂಡರ್ ಅಂದ್ರೆ ಏನು, ಪ್ರೀ ಟೆಂಡರಿಂಗ್ ಪ್ರೊಸೆಸಸ್ ಏನಿರುತ್ತೆ, ಪೋಸ್ಟ್ ಟೆಂಡರಿಂಗ್ ಪ್ರೊಸೆಸ್ ಏನಿರುತ್ತೆ, ಅಥವಾ ಟೆಂಡರಿಂಗ್ ಪ್ರೊಸೆಸ್ ಏನಿರುತ್ತೆ, ಅದ್ರ ಡೆಫಿನೇಷನ್ ಏನು, ಸೊ ಟೆಂಡರ್ ನೋಟಿಸ್ ಏನ್ ಮಾಡೋದು, ಟೆಂಡರ್ ಡಾಕ್ಯುಮೆಂಟ್ಸ್ ನ ಹೆಂಗೆ ಪ್ರಿಪೇರ್ ಮಾಡೋದು, ಸೊ ಕಾಂಟ್ರಾಕ್ಟ್ ಕಂಡೀಷನ್ಸ್ ಏನೇನಿರುತ್ತೆ, ಸೊ ಟೆಂಡರ್ ಫಾರ್ಮ್ ಹೇಗೆ ಇಶ್ಯೂ ಮಾಡ್ತಾರೆ ಅಥವಾ ಹೇಗೆ ತಗೊಳ್ಳೋದು, ಸೊ EMD ಅಂದ್ರೆ ಏನು, ಸೆಕ್ಯೂರಿಟಿ ಡಿಪಾಸಿಟ್ ಅಂದ್ರೆ ಏನು, ಸೊ ಸ್ಕ್ರೂಟ್ನಿ ಹೇಗ್ ಮಾಡ್ತಾರೆ, ಸೊ ಕಂಪಾರಿಟಿವ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಈ ಟೆಂಡರಿಂಗ್ ಪ್ರೊಸೀಜರ್ಸ್ ಏನು ಅಥವಾ ಈ ಟೆಂಡರಿಂಗ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸೊ ನಾವು ಮಾತಾಡಿ ತಿಳ್ಕೊಂಡಿದೀವಿ. ಸೊ ಇಷ್ಟೆಲ್ಲವೂ ಕೂಡ ಎಕ್ಸಾಮಿನೇಷನ್ಗೂ ಇಂಪಾರ್ಟೆಂಟ್, ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಒಂದ್ಸರಿ ಒಂದು ಕೆಲಸನ ಕಾಂಟ್ರಾಕ್ಟರ್ಗೆ ಅವಾರ್ಡ್ ಮಾಡಿದ್ಮೇಲೆ ಕಾಂಟ್ರಾಕ್ಟರ್ ಸರಿಯಾದ ರೀತಿ ಕೆಲಸ ನಿರ್ವಹಣೆ ಮಾಡ್ಲಿಲ್ಲ ಅಂತಂದ್ರೆ ಆ ಕಾಂಟ್ರಾಕ್ಟರ್ನ ಕ್ಯಾನ್ಸಲ್ ಮಾಡುವಂಥದ್ದು ಅಥವಾ ತೆಗೆದುಹಾಕುವಂಥದ್ದು ಜವಾಬ್ದಾರಿನೂ ಕೂಡ ನಮ್ಮ ಮೇಲೆ ಇರುತ್ತೆ. ನಮ್ಮ ಮೇಲೆ ಅಂತಂದ್ರೆ ಆಸ್ ಎ ಓನರ್, ಆಸ್ ಎ ಡಿಪಾರ್ಟ್ಮೆಂಟ್. ಸೊ ಹಾಗಾಗಿ ಆ ಟರ್ಮಿನೇಷನ್ ಅಂತೀವಿ, ಕಾಂಟ್ರಾಕ್ಟ್ ಟರ್ಮಿನೇಷನ್ ಅಂತೀವಿ. ಸೊ ಇಫ್ ದ ಕಾಂಟ್ರಾಕ್ಟರ್ ಫೇಲ್ಸ್ ಟು ಟೇಕ್ ಅಪ್ ದ ಕನ್ಸ್ಟ್ರಕ್ಷನ್ ವರ್ಕ್ in a proper way as per the agreement is concerned, then we are going to terminate the contractor because our dissatisfaction regarding the work. So we are not satisfied with the work carried by the contractor, then we are going to terminate the contract. ಸೊ ಹಾಗಾಗಿ ಆ ಟರ್ಮಿನೇಷನ್ ಹೆಂಗ್ ಮಾಡೋದು, ಅದು ಯಾಕೆ ಟರ್ಮಿನೇಷನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಸೊ ಅದನ್ನ ಟರ್ಮಿನೇಷನ್ ಆಫ್ ದಿ ಕಾಂಟ್ರಾಕ್ಟ್, ಅದನ್ನ ಫೇಲ್ಯೂರ್ ಆಫ್ ಕಾಂಟ್ರಾಕ್ಟ್ ಅಂತಾನು ಕೂಡ ಹೇಳ್ತೀವಿ. ಫೇಲ್ಯೂರ್ ಆದ್ಮೇಲೆ ಕಾಂಟ್ರಾಕ್ಟ್ ಟರ್ಮಿನೇಷನ್ ಮಾಡೋದು. ಕಾಂಟ್ರಾಕ್ಟರ್ ಫೇಲ್ಯೂರ್ ಆಗದೆ ಟರ್ಮಿನೇಷನ್ ಹೇಗಾಗುತ್ತೆ? ಸೊ ಹಾಗಾಗಿ ನಾವೇನ್ ಹೇಳಿದ್ವಿ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ, ಅದು ಆಗ್ಲಿಲ್ಲ ಅಂದ್ರೆ ಕಾಂಟ್ರಾಕ್ಟ್ ಫೇಲ್ಯೂರ್ ಆಗುತ್ತೆ. ಕಾಂಟ್ರಾಕ್ಟ್ ಫೇಲ್ಯೂರ್ ಆದ್ಮೇಲೆ ಬೇಡ ಬಿಡಪ್ಪ, ನೀನು ಕೆಲಸ ಮಾಡ್ಬೇಡ, ನಾನು ಬೇರೆಯವ್ರ ಕೈಲಾದ್ರೂ ಮಾಡಿಸ್ಕೊಂತೀನಿ ನಾನು ಕೆಲಸನ ಅಂತ ಹೇಳ್ತೀವಿ. ಅದನ್ನ ಟರ್ಮಿನೇಷನ್ ಆಫ್ ದಿ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಂಡ್ ಟೆಕ್ನಿಕಲ್ ಸ್ಯಾಂಕ್ಷನ್ ಅನ್ನೋದ್ರ ಬಗ್ಗೆನೂ ಮಾತಾಡ್ಬೇಕಾಗುತ್ತೆ. ಈ ದಿನಕ್ಕೆ ಇಷ್ಟ ಇಟ್ಕೊಳ್ಳೋಣ, ಸಾಕಾಗತ್ತೆ ಇವತ್ತಿಗೆ. ಸೊ ಫೇಲ್ಯೂರ್ ಆಫ್ ಕಾಂಟ್ರಾಕ್ಟ್ ಹೇಗಾಗುತ್ತೆ, ಫೇಲ್ಯೂರ್ ಆದ್ಮೇಲೆ ಕಾಂಟ್ರಾಕ್ಟ್ ಟರ್ಮಿನೇಷನ್ ಹೇಗ್ ಮಾಡ್ಬೋದು, ಸೊ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಂದ್ರೇನು, ಟೆಕ್ನಿಕಲ್ ಸ್ಯಾಂಕ್ಷನ್ ಅಂದ್ರೆ ಏನು, ಇಷ್ಟನ್ನ ಡಿಸ್ಕಷನ್ ಇಟ್ಕೊಳ್ಳೋಣ. ಸೊ ಹಾಗಾಗಿ ಇದನ್ನ ಇವತ್ತು ನಮ್ಮ ಒಂದು ಡಿಸ್ಕಷನ್ ಅಲ್ಲಿ ಲಾಸ್ಟ್ ಒಂದು ಕ್ಲಾಸ್ ಡಿಸ್ಕಷನ್ಸ್ ಏನು ಮಾಡಿದ್ವಿ, ಅದರಲ್ಲಿ ಪ್ರೀ ಟೆಂಡರಿಂಗ್ ಪ್ರೊಸೆಸಸ್ ಅಥವಾ ಸ್ಟೇಜಸ್, ಟೆಂಡರಿಂಗ್ ಸ್ಟೇಜಸ್, ಸೊ ಪೋಸ್ಟ್ ಟೆಂಡರಿಂಗ್ ಸ್ಟೇಜಸ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಈಗೆಲ್ಲ ತಿಳ್ಕೊಳ್ಳುವಾಗ ಪ್ರಿಪರೇಷನ್ಸ್, ಪ್ರೀ ಟೆಂಡರಿಂಗ್ ಪ್ರೊಸೆಸಸ್ ಅಲ್ಲಿ, ಸ್ಟೇಜಸ್ ಅಲ್ಲಿ ಸೈಟ್ ನಾವು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಅಥವಾ ಸೈಟ್ ಇನ್ಸ್ಪೆಕ್ಷನ್ ಅಥವಾ ಫೈನಲೈಸೇಷನ್ ಮಾಡಿ ಸೈಟ್ ಇದೇ ಸೈಟ್ ಇರ್ಲಪ್ಪ ಕನ್ಸ್ಟ್ರಕ್ಷನ್ ಮಾಡಕ್ಕೆ. ಈಗ ಸರ್ಕಾರಿ ಕೆಲಸಗಳಿದ್ರೆ 2-3 ಸೈಟ್ ಇರುತ್ತೆ. ಈಗ ಹೊಸದಾಗಿ ಯಾವ್ದೋ ಒಂದು ಊರಿಗೆ ಹಾಸ್ಪಿಟಲ್ ಕಟ್ಬೇಕು, ಇಲ್ಲ ಅಂತ ಅಂದ್ರೆ ಈಗ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಕಟ್ಬೇಕು, ಈ ತರದಲ್ಲಿ ಇದ್ದಾಗ ಸರ್ಕಾರಿ ಜಾಗಗಳು ಬೇಕಾದಷ್ಟು ಇರ್ತದೆ. ಅದರಲ್ಲಿ ಯಾವ್ದು ಸೂಕ್ತವಾದ ಜಾಗ ಅಂತ ಹೇಳಿ ನಾವು ಇನ್ಸ್ಪೆಕ್ಷನ್ ಮಾಡಿ ಅದನ್ನ ಫೈನಲೈಸ್ ಮಾಡ್ಬೇಕಾಗತ್ತೆ. ಸೊ ಸೈಟ್ ಇನ್ಸ್ಪೆಕ್ಷನ್ ಇಸ್ ಮಸ್ಟ್ ಟು ಫೈನಲೈಸ್ ದ ಸೈಟ್. ಸೊ ದೆನ್ ಒನ್ಸ್ the site is finalized, we have to acquire the site. So we have to take the site to our control. ಸೊ ಅದನ್ನ ತಗೊಂಡು ಅದ್ರ ಡೈಮೆನ್ಷನ್ಸ್ ಎಲ್ಲ ತಗೊಂಡು ಮತ್ತೆ ಅದಕ್ಕೆ ತಕ್ಕಂತೆ ಎಲ್ಲ ಬೇಕಾದ ಡ್ರಾಯಿಂಗ್ಸ್, ಸ್ಟ್ರಕ್ಚರಲ್ ಡೀಟೇಲಿಂಗ್, ಎಲಿವೇಶನ್ಸ್ ಎಲ್ಲ ನಾವು ಮಾಡ್ತಾ ಹೋಗ್ತೀವಿ. ಅದ್ರದ್ದು ಪ್ರಾಜೆಕ್ಟ್ ಕಾಸ್ಟ್ ಎಸ್ಟಿಮೇಟ್ಸ್ ಎಲ್ಲವೂ ಕೂಡ ವರ್ಕೌಟ್ ಮಾಡ್ತೀವಿ. ಸೊ ವೇರಿಯಸ್ ಪ್ಲಾನಿಂಗ್ ಮಾಡ್ತೀವಿ, ರಿಸೋರ್ಸಸ್ ಪ್ಲಾನಿಂಗ್ ಮಾಡ್ತೀವಿ, ಬಾರ್ ಚಾರ್ಟ್, ಪರ್ ಚಾರ್ಟ್, ಅದನ್ನ ಟೈಮ್ ಎಸ್ಟಿಮೇಟ್ ಮಾಡ್ತೀವಿ, ಜನರಲ್ ಕಂಡೀಷನ್ಸ್ ಆಫ್ ಕಾಂಟ್ರಾಕ್ಟ್ ಅನ್ನ ಲಿಸ್ಟ್ ಮಾಡ್ತೀವಿ, ಟೆಂಡರ್ ಡಾಕ್ಯುಮೆಂಟ್ ನ ತಯಾರು ಮಾಡ್ತೀವಿ. ಇದು ಪ್ರೀ ಟೆಂಡರಿಂಗ್ ಸ್ಟೇಜ್ ಅಲ್ಲಿ ಆಗುವಂಥದ್ದು. ಟೆಂಡರಿಂಗ್ ಸ್ಟೇಜಿಗೆ ಬಂದ್ರೆ ಟೆಂಡರ್ ಏನ್ ಡಾಕ್ಯುಮೆಂಟ್ ತಯಾರು ಮಾಡಿದೀವಿ, ವಿ ಆರ್ ಗೋಯಿಂಗ್ ಟು ಇನ್ವೈಟ್ ದ ಟೆಂಡರ್ ಥ್ರೂ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ, ಟೆಂಡರ್ ಡಾಕ್ಯುಮೆಂಟ್ಸ್ ನ ಇಶ್ಯೂ ಮಾಡ್ತೀವಿ ಇಂಟ್ರೆಸ್ಟೆಡ್ ಕಾಂಟ್ರಾಕ್ಟರ್ಸ್ ಗೆ ಪೇಮೆಂಟ್ ತಗೊಳ್ಳೋದ್ರ ಮೂಲಕ. ಸೊ ಕಂಪ್ಲೀಟೆಡ್ ಟೆಂಡರ್ ಫಾರ್ಮ್ಸ್ ನ ರಿಸೀವ್ ಮಾಡ್ಕೊಂತೀವಿ. ಸೊ ಕಂಪ್ಲೀಟೆಡ್ ಟೆಂಡರ್ ಫಾರ್ಮ್ಸ್ ನ ಟೆಂಡರ್ ಬಾಕ್ಸ್ ಅಲ್ಲಿ ಇರುವಂತದನ್ನ ಯಾವ ದಿನದಲ್ಲಿ ಓಪನ್ ಮಾಡ್ಬೇಕು ಅಂತ ಇರುತ್ತೆ, ಆ ದಿನದಲ್ಲಿ ಓಪನ್ ಮಾಡ್ತೀವಿ. ನೆಕ್ಸ್ಟ್ ಸ್ಕ್ರೂಟ್ನಿ ಮಾಡ್ತೀವಿ. ಅದನ್ನ ಸ್ಕ್ರೂಟ್ನಿ ಮಾಡಿ
ಕಂಪಾರಿಟಿವ್ ಸ್ಟೇಟ್ಮೆಂಟ್ ಮಾಡಿ ಯಾರು ಲೋಯೆಸ್ಟ್ ಇರ್ತಾರೆ ಅವರಿಗೆ ಇಂಟ್ರೆಸ್ಟ್ ಮಾಡ್ತೀವಿ. ಇಂಟ್ರೆಸ್ಟ್ ಮಾಡಿದ್ಮೇಲೆ ಅವ್ರಿಗೆ ಒಂದು ಇನ್ವಿಟೇಷನ್ ಅಥವಾ ನೋಟಿಸ್ ಕೊಡ್ತೀವಿ. ಈ ತರ ನಿಮ್ದು ಕಡಿಮೆ ಇದೆಯಪ್ಪ ಟೆಂಡ್ರು, ಹಂಗಾಗಿ ನೀವು ಕೋಟ್ ಮಾಡೋ ರೇಟ್ ಕಡಿಮೆ ಇದೆ, ನೀವು ಬಂದು ಕೆಲಸ ಮಾಡಿ ಅಂತ ಹೇಳಿ. ಆ ಟೈಮ್ ನಲ್ಲಿ ಅವ್ರು ಬಂದಾಗ ಅವ್ರಿಗೆ ಅವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂತೀವಿ. ಅವ್ನ್ ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಬೇಕಾಗತ್ತೆ. ಆ ಸ್ಟೇಜ್ ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಂತೀವಿ. ವರ್ಕ್ ಆರ್ಡರ್ ಇಶ್ಯೂ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳ್ತೀವಿ. ಇದು ಟೆಂಡರಿಂಗ್ ಸ್ಟೇಜ್ ಅಲ್ಲಿ. ಪೋಸ್ಟ್ ಟೆಂಡರಿಂಗ್ ಸ್ಟೇಜ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕಾಂಟ್ರಾಕ್ಟ್ರು ಸೊ ಒಂದ್ಸರಿ ಅವನಿಗೆ ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ಮೇಲೆ ಅವ್ನ ಸೈಟ್ ಫಸ್ಟ್ ನಾವು ಇನ್ಸ್ಪೆಕ್ಟ್ ಮಾಡಿದ್ವಲ್ಲ ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಪ್ರೀ ಟೆಂಡರಿಂಗ್ ಸ್ಟೇಜ್ ಅಲ್ಲಿ, ಅದೇ ತರ ಅವನು ಸೈಟ್ ಅನ್ನ ಅವ್ನ್ ಕಂಟ್ರೋಲ್ ತಗೊಂತಾನೆ. ಅವ್ನ್ ಕಂಟ್ರೋಲ್ ತಗೊಂಡು ಒಂದು ಜಾಬ್ ಲೇಔಟ್ ಮಾಡಿ ಎಲ್ಲೆಲ್ಲಿ ಏನೇನ್ ಮೆಟೀರಿಯಲ್ ನ ಎಲ್ಲಿ ಶೇಖರಣೆ ಮಾಡ್ಕೋಬೇಕು, ಲೇಬರ್ ಶೆಡ್ ಎಲ್ಲಿ ಕಟ್ಬೇಕು, ಆಫೀಸ್ ಅಲ್ಲಿ ಕಟ್ಕೋಬೇಕು, ಅದನ್ನೆಲ್ಲ ಅವ್ನ್ ಮಾಡ್ತಾನೆ. ಮತ್ತೆ ಅವನೇ ಒಂದು ಬಾರ್ ಚಾರ್ಟ್ ಮಾಡಿ ಪ್ರೋಗ್ರೆಸ್ ನ ಅಸೆಸ್ ಮಾಡಕ್ಕೆ ಅವ್ನ್ ಬಾರ್ ಚಾರ್ಟ್ ಗಳನ್ನ ಮಾಡ್ಕೊಂತಾನೆ. ಸೊ ಅವನ ಒಂದು ಪ್ಲಾನಿಂಗ್ ಅವ್ನ್ ಮಾಡ್ಕೊಂತಾನೆ ಸೈಟ್ ಗೆ ಸಂಬಂಧಪಟ್ಟಂಗೆ. ಮತ್ತೆ ಇನ್ಸ್ಪೆಕ್ಷನ್ ಗೆ ಸೈಟ್ ಅನ್ನ ಪ್ರಿಪರೇಷನ್ಸ್ ಅಥವಾ ಮೆಟೀರಿಯಲ್ ಸ್ಟೋರೇಜ್ ಗೆ ಪ್ರಿಪರೇಷನ್ ಮಾಡ್ಕೊಂತಾನೆ. ಸೊ ಹೀಗೆ ಅದನ್ನ ಪೋಸ್ಟ್ ಟೆಂಡರಿಂಗ್ ಪ್ರೋಸೆಸ್ ಅಲ್ಲಿ ಅವನ್ಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅವ್ನ್ ಮಾಡ್ಕೊಳ್ಳುವಂತ ಕೆಲಸ. ನಾವು ಟೆಂಡರಿಂಗ್ ಪ್ರೋಸೆಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಡೀಟೇಲ್ ಆಗಿ. ಟೆಂಡರಿಂಗ್ ಯಾರು ಕಾಂಟ್ರಾಕ್ಟರ್ಗೆ ಇಂಟ್ರೆಸ್ಟ್ ಇದೆ ಕೆಲಸ ತಗೊಳ್ಳಿಕ್ಕೆ, ಅವನು ನಾವು ಟೆಂಡರಿಂಗ್ ಪ್ರೋಸೆಸಸ್ ನ ಮಾಡಕ್ಕೆ ಮುಂಚೆ ಇನ್ವೈಟ್ ಮಾಡ್ತೀವಿ ಟೆಂಡರ್ಗೆ ಥ್ರೂ ದ ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಮಾಡೋದ್ರ ಮೂಲಕ ಯಾವ ಒಂದು ಲೀಡಿಂಗ್ ನ್ಯೂಸ್ ಪೇಪರ್ಸ್ ಮೂಲಕನೋ, ಇಲ್ಲ ಅಂತ ಅಂದ್ರೆ ಸೊ ಈ ಟೆಂಡರಿಂಗ್ ಅಂತ ಅಂದ್ರೆ ನಮ್ಮ ವೆಬ್ಸೈಟ್ ಮೂಲಕನೋ ಮಾಡ್ತೀವಿ, ಅಂತರ್ಜಾಲದ ಮೂಲಕ. ಸೊ ವಿಜುವಲ್ ಮೀಡಿಯಾದ ಮೂಲಕನೂ ಮಾಡ್ತೀವಿ. ಸೊ ಟಿವಿಗಳಲ್ಲೂ ಕೂಡ ಹಾಕ್ಬೋದು ವಿಜುವಲ್ ಮೀಡಿಯಾ. ಟೆಂಡರ್ ಅಪ್ಲಿಕೇಶನ್ ಅವ್ನು ತಗೊಂಡ್ಮೇಲೆ ಟೆಂಡರ್ನ ಅವನು ಟೆಂಡರ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಟೆಂಡರ್ ಅಪ್ಲಿಕೇಶನ್ ಯಾರು ತಗೊಂತಾನೆ ಅವನು ಕವರ್ ಅಲ್ಲಿ ಹಾಕಿ ಅದ್ರ ಜೊತೆ EMD ಹಾಕ್ಬೇಕಾಗತ್ತೆ. EMD ಜನರಲಿ 1 to 2% ಆಫ್ ದಿ ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್. ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಗೆ 1 ರಿಂದ 2% ಶೇಕಡ ಅಷ್ಟು ಹಣವನ್ನ ಅಪ್ಲಿಕೇಶನ್ ಒಟ್ಟಿಗೆ ಟೆಂಡರ್ ಫಾರ್ಮ್ ಜೊತೆ ಹಾಕ್ಬೇಕಾಗತ್ತೆ ಟೆಂಡರ್ ಅಪ್ಲೈ ಮಾಡುವಾಗ. ಸೊ ಅದು ಕಂಪಲ್ಸರಿ. ಅದು DD ಮತ್ತೆ ಫಿಕ್ಸ್ಡ್ ಡಿಪಾಸಿಟ್ ರೂಪದಲ್ಲಿ ಕೊಡಬಹುದು. ಅದನ್ನ ಅಪ್ಲಿಕೇಶನ್ ಜೊತೆ ಹಾಕ್ಲಿಲ್ಲ ಅಂತ ಅಂದ್ರೆ ಟೆಂಡರ್ ರಿಜೆಕ್ಟ್ ಆಗತ್ತೆ. ಒಂದು ಓಪನ್ ಮಾಡೋ ದಿವಸಕ್ಕೆ ನೋಡ್ತಾರೆ. ನೋಡಿದಾಗ ಆ ಟೆಂಡರ್ ಅಲ್ಲಿ ಫಸ್ಟ್ EMD ಡಿಪಾಸಿಟ್ ಮಾಡಿದಾನೆ ಅಂತ ನೋಡ್ತಾರೆ. ಸೊ EMD ಏನಕ್ಕೆ ತಗೊಂತಾರಪ್ಪ ಅಂತ ಅಂದ್ರೆ ಅನ್ನೆಸರಿ ಕಾಂಪಿಟೇಷನ್ ನ ಅವಾಯ್ಡ್ ಮಾಡಕ್ಕೆ. ಸೊ ಸುಮ್ನೆ ಬೇಕಂತಾನೆ ಯಾರೊಬ್ರು ಕಾಂಟ್ರಾಕ್ಟ್ರು ಕಾಂಪೀಟ್ ಮಾಡಿ ಸೊ ಆಫೀಸ್ ಟೈಮ್ ನ ವೇಸ್ಟ್ ಮಾಡ್ತಾರೆ. ಇದರಿಂದ ನಮ್ಮ ಸಮಯ ವ್ಯರ್ಥ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವರು ವ್ಯಾಲ್ಯೂಯಬಲ್ ಕಾಂಟ್ರಾಕ್ಟರ್ಸ್ ಅಥವಾ ಇಂಟ್ರೆಸ್ಟೆಡ್ ಕಾಂಟ್ರಾಕ್ಟರ್ಸ್ ಓನ್ಲಿ ಪಾರ್ಟಿಸಿಪೇಟ್ ಇನ್ ದಿ ಬಿಡ್ ಅನ್ನೋ ಕಾರಣಕ್ಕೆ ಸೊ ಅವರು EMD ನ ಇಂಪೋಸ್ ಮಾಡ್ತಾರೆ. ಸೊ EMD ಯಾವಾಗ ಇಂಪೋಸ್ ಮಾಡ್ತಾರೆ ಅವಾಗ ಕಾಂಪಿಟೇಷನ್ ಅನ್ನೆಸರಿ ಅಪ್ಲಿಕೇಶನ್ಸ್ ತಪ್ಪುತ್ತೆ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ಅದರ ಸ್ಕ್ರೂಟ್ನಿ ಆಗುತ್ತೆ. ಸೊ ಬಾಕ್ಸ್ ಅಲ್ಲಿ ಯಾವ ದಿನದಲ್ಲಿ ನಿಗದಿ ಮಾಡಿರ್ತಾರೆ ಆ ದಿನದಲ್ಲಿ ನಿಗದಿ ಮಾಡಿರೋ ದಿನದಲ್ಲಿ ಸ್ಕ್ರೂಟ್ನಿ ಮಾಡಿ ಓಪನ್ ಮಾಡ್ತಾರೆ ಟೆಂಡರ್ ಬಾಕ್ಸ್ ಓಪನ್ ಮಾಡಿದ್ಮೇಲೆ ಯಾವ ಟೆಂಡರ್ಗಳು ಬಂದಿರುತ್ತೆ, ಎಷ್ಟು ಟೆಂಡರ್ ಬಂದಿರುತ್ತೆ ಅದನ್ನೆಲ್ಲವನ್ನು ಕೂಡ ಒಂದೊಂದೇ ಟೆಂಡರ್ ನ ಸ್ಕ್ರೂಟ್ನೈಸ್ ಮಾಡ್ತಾರೆ ಅಥವಾ ಸ್ಕ್ರೂಟ್ನಿ ಮಾಡ್ತಾರೆ. ಅಂದ್ರೆ ಸ್ಕ್ರೂಟ್ನಿ ಅಂದ್ರೆ ವೆರಿಫಿಕೇಶನ್ ಮಾಡ್ತಾರೆ. ನಮ್ಮ ಕಾಂಟ್ರಾಕ್ಟ್ ಕಂಡೀಷನ್ಸ್ ಎಲ್ಲ ಅದ್ರಲ್ಲಿ ಕೊಟ್ಟಿರ್ತೀವಲ್ಲ ಪುಸ್ತಕದಲ್ಲಿ, ಕಾಂಟ್ರಾಕ್ಟ್ ಕಂಡೀಷನ್ಸ್ ಹಿಂಗಿದೆ ನಮ್ದು, ಸೊ ಇಷ್ಟೇ ಟೈಮ್ ನಲ್ಲಿ ಕಂಪ್ಲೀಟ್ ಮಾಡ್ಬೇಕು ಪ್ರಾಜೆಕ್ಟ್ ನ, ಈ ತರದ್ದೇ ಸ್ಪೆಸಿಫಿಕೇಶನ್ಸ್ ಈ ತರ ಇದೆ, ಕ್ವಾಂಟಿಟೀಸ್ ಈ ತರ ಇದೆ, ರೇಟ್ಸ್ ಈ ತರ ಇದೆ ಅನ್ನೋದನ್ನೆಲ್ಲ ಅವ್ರು ಬರ್ದಿರ್ತೀವಿ. ಅದಕ್ಕೆಲ್ಲ ಒಪ್ಕೊಂಡು ಅವನು ಸೈನ್ ಮಾಡಿರ್ಬೇಕು ಪ್ರತಿಯೊಂದನ್ನು ಕೂಡ. ಅದ್ರ ಕೆಳಗಡೆ ಇಲ್ಲಿ ಪ್ರತಿ ಪೇಜಲ್ಲೂ ಎಲ್ಲಾ ಕಂಡೀಷನ್ಸ್ಗೂ ನಾನು ಒಪ್ಕೊಂಡಿದೀನಿ ಅಂತಲೋ, ಅಥವಾ ಎಸ್ಟಿಮೇಶನ್ ನಾನು ಒಪ್ಕೊಂಡಿದ್ದೀನಿ, ಸ್ಪೆಸಿಫಿಕೇಶನ್ಸ್ ಒಪ್ಕೊಂಡಿದೀನಿ ಅಂತಲೋ, ಅಥವಾ ಡ್ರಾಯಿಂಗ್ಸ್ ಇದ್ರ ಪ್ರಕಾರ ನಾನು ಕೆಲಸ ಮಾಡ್ತೀನಿ ಅಂತ ಡ್ರಾಯಿಂಗ್ ಮೇಲೆ ಅವನು ಸೈನ್ ಮಾಡುವಂಥದ್ದು. ಸೊ ಸ್ಟ್ರಕ್ಚರಲ್ ಡೀಟೇಲ್ ಮೇಲೆ ಸೈನ್ ಮಾಡುವಂಥದ್ದು ಎಲ್ಲ ತಿಳುವಳಿಕೆಗೆ ಬಂದಿದೆ ಅಂತ, ನನ್ನ ಗಮನಕ್ಕೆ ಬಂದಿದೆ, ನಾನು ಇದ್ರ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ. ಸೊ ಅವನು ಟೆಂಡರ್ ಬಿಡ್ ಫಾರ್ಮ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ಕ್ವಾಂಟಿಟೀಸ್ ಕೊಟ್ಟಿರ್ತಾರೆ, ಸ್ಪೆಸಿಫಿಕೇಶನ್ಸ್ ಇರುತ್ತೆ, ರೇಟ್ ಮತ್ತೆ ಅಮೌಂಟ್ ಕಾಲಮ್ ಖಾಲಿ ಇರುತ್ತೆ. ರೇಟ್ ಕಾಲಮ್ ನ ಅವನು ಪದಗಳಲ್ಲಿ ಅಥವಾ ವರ್ಡ್ಸ್ ಅಲ್ಲಿ ಮತ್ತೆ ಸೊ ನಂಬರ್ಸ್ ಅಲ್ಲಿ ಬರಿಬೇಕಾಗುತ್ತೆ. ಅದನ್ನ ಮಾತಾಡಿದ್ವಿ. ಹೀಗೆಲ್ಲ ವೆರಿಫೈ ಮಾಡಿ ಎಲ್ಲ ಸರಿ ಇದೆ ಅಂತ ಅಂದಾಗ ಫೈನಲ್ ಬಿಡ್ ಎಷ್ಟಿರ್ಬೋದು ಅಂತ ಹೇಳಿ ಅದನ್ನ ರೆಕಾರ್ಡ್ ಮಾಡ್ಕೊಂತಾರೆ. ಆ ಪ್ರತಿಯೊಂದು ಕಾಂಟ್ರಾಕ್ಟರ್ ಮತ್ತೆ EMD ಹಣ ಇರ್ಬೇಕು ಅವನ ಜೊತೆಲಿ, ಅಪ್ಲಿಕೇಶನ್ ಜೊತೆ ನಾನು ಆಗ್ಲೇ ಮಾತಾಡ್ದಂಗೆ, ಇಲ್ಲ ಅಂದ್ರೆ ರಿಜೆಕ್ಟ್ ಆಗುತ್ತೆ. ಸೊ ಇದೆಲ್ಲವೂ ಕೂಡ ವೆರಿಫೈ ಆದ್ಮೇಲೆ ಟೆಂಡರ್ ಫಾರ್ಮ್ ನ ಅಕ್ಸೆಪ್ಟ್ ಮಾಡ್ತಾರೆ. ಇಲ್ಲ ಅಂದ್ರೆ ಆ ಲೆವೆಲ್ ಅಲ್ಲೇ ರಿಜೆಕ್ಟ್ ಮಾಡ್ತಾರೆ.
ಸೊ ನಂತರದಲ್ಲಿ ಎಷ್ಟು ಎಲಿಜಿಬಲ್ ಕಾಂಟ್ರಾಕ್ಟರ್ಸ್ ಟೆಂಡರ್ ಫಾರ್ಮ್ ನ ಫಿಲ್ ಮಾಡಿದ್ದಾರೆ, ಆ ಟೆಂಡರ್ ಫಾರ್ಮ್ಸ್ ನ ಕಂಪಾರಿಟಿವ್ ಸ್ಟೇಟ್ಮೆಂಟ್ ABCDEFGH ಕಾಂಟ್ರಾಕ್ಟರ್ಗಳು ಬೇರೆ ಕಾಂಟ್ರಾಕ್ಟರ್ಗಳು ಬೇರೆ ಕೆಲಸಕ್ಕೆ ಕೊಟ್ ಮಾಡಿರ್ತಾರೆ. ಯಾರ್ದು ಲೋಯೆಸ್ಟ್ ಇದೆ, ಈ ಕೆಲಸಕ್ಕೆ ಒಬ್ರದ್ದು ಲೋಯೆಸ್ಟ್ ಇರ್ಬೋದು, ಇನ್ನೊಂದು ಕೆಲಸಕ್ಕೆ ಇನ್ನೊಬ್ರು ಲೋಯೆಸ್ಟ್ ಇರ್ಬೋದು. ಯಾವ ಕೆಲಸಕ್ಕೆ ಯಾರು ಲೋಯೆಸ್ಟ್ ಇದೆ ಅದ್ರ ಆಧಾರದ ಮೇಲೆ ಆ ಕಾಂಟ್ರಾಕ್ಟರ್ಗೆ ಕೆಲಸ ಕೊಡ್ತಾರೆ ಅಥವಾ ಅಕ್ಸೆಪ್ಟ್ ಮಾಡ್ತಾರೆ ಒಂದು ಟೆಂಡರ್ನ. ಅದನ್ನ ಟೆಂಡರ್ ಅಕ್ಸೆಪ್ಟೆನ್ಸ್ ಅಂತ ಕರಿತೀವಿ. ಅಕ್ಸೆಪ್ಟೆನ್ಸ್ ಆಫ್ ದಿ ಟೆಂಡರ್ ಅಂತ ಅಂದ್ರೆ ಟೆಂಡರ್ ಅಕ್ಸೆಪ್ಟೆನ್ಸ್ ಸಿನ್ಸ್ the rate quoted by the contractor for the particular project is low compared to any other contractor, therefore the department is willing to award the contract to the particular contractor. That is what we call as acceptance of the tender. So ಯಾವುದೇ ಒಬ್ಬ ಕಾಂಟ್ರಾಕ್ಟರ್ ಕಡಿಮೆ ಕೊಟ್ ಮಾಡಿದ್ರೆ ಅವನಿಗೆ ಇಲಾಖೆ ನೀ ತಗೊಳಪ್ಪ ಕೆಲಸ ಮಾಡು ಅಂತ ಹೇಳಿ ಬಯಸುತ್ತೆ. ಸೊ ಅದರಿಂದ ಅದನ್ನ ಅವಾರ್ಡಿಂಗ್ ಆಫ್ ದಿ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ಅಥವಾ ಅಕ್ಸೆಪ್ಟೆನ್ಸ್ ಆಫ್ ದಿ ಟೆಂಡರ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ಕಂಪಾರಿಟಿವ್ ಸ್ಟೇಟ್ಮೆಂಟ್ ಆದ್ಮೇಲೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಅಕ್ಸೆಪ್ಟ್ ಮಾಡಿದ್ಮೇಲೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಗೆ ಎಂಟರ್ ಆಗ್ತೀವಿ. ಸೊ ಒಪ್ಪಂದ ಮಾಡ್ಕೊಳ್ಳೋಣ ನಾವಿಬ್ರು. ಸೊ ವಿಲ್ ಮೇಕ್ ಅನ್ ಅಗ್ರಿಮೆಂಟ್ ಜಾಯಿಂಟ್ಲಿ ಟು ಟೇಕ್ ಅಪ್ ದಿಸ್ ಪ್ರಾಜೆಕ್ಟ್. ಐ ವಿಲ್ ಗಿವ್ ದ ಫೈನಾನ್ಸ್, ಐ ವಿಲ್ ಫೈನಾನ್ಸ್ ಇಟ್ ಫಾರ್ ದಿ ಪ್ರಾಜೆಕ್ಟ್, ಯು ಕನ್ಸ್ಟ್ರಕ್ಟ್ ಇಟ್. ಸೊ ಯು ಮೆಟೀರಿಯಲೈಸ್ ದ ಪ್ರಾಜೆಕ್ಟ್. ಸೊ ನೀನು ಫಿಸಿಕಲ್ ಕನ್ಸ್ಟ್ರಕ್ಷನ್ ತಗೋ, ನಾನ್ ದುಡ್ಡು ಕೊಡ್ತೀನಿ ಅಂತ ಹೇಳುತ್ತೆ ಇಲಾಖೆ. ಸೊ ಅದರಿಂದ ಆ ಕೆಲಸ ಅಗ್ರಿಮೆಂಟ್ ಮಾಡಕ್ಕಿಂತ ಮುಂಚೆ, ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಮಾಡಕ್ಕೆ ಮುಂಚೆ ಅವನು ಸೆಕ್ಯೂರಿಟಿ ಡಿಪಾಸಿಟ್ ನ ಕಟ್ಬೇಕಾಗತ್ತೆ. ಸೆಕ್ಯೂರಿಟಿ ಡಿಪಾಸಿಟ್ 10% ಇರುತ್ತೆ ಸಾಮಾನ್ಯವಾಗಿ. ಇದನ್ನ ನಾವು ಮಾತಾಡಿದ್ವಿ. ಸೊ ಇದನ್ನ 10% ಇರುತ್ತೆ. 10% ಮುಂಚಿತವಾಗಿ ಕಟ್ಬೇಕು. ಕಾಂಟ್ರಾಕ್ಟ್ ಇಲ್ಲ ಅಂದ್ರೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಗೆ ಎಂಟರ್ ಆಗಂಗಿಲ್ಲ. 10% ಆಫ್ ದಿ ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ he has to pay. ಸೊ ಫಾರ್ ದಿ SC/ST it is exempted. ಸೊ ದಿ exemption ಅಂತಂದ್ರೆ ಬಿಟ್ಬಿಡಲ್ಲ, ಬಟ್ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ರನ್ನಿಂಗ್ ಅಕೌಂಟ್ ಬಿಲ್ ದೇ ವಿಲ್ ರಿಕವರ್. ಸೊ ಹಂಗಾಗಿ ಇದನ್ನ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆದ್ಮೇಲೆ ಸೊ ವರ್ಕ್ ಆರ್ಡರ್ ನ ಇಶ್ಯೂ ಮಾಡುತ್ತೆ. ವರ್ಕ್ ಆರ್ಡರ್ ಆದ್ಮೇಲೆ ಫಿಸಿಕಲ್ ಕನ್ಸ್ಟ್ರಕ್ಷನ್ ಒಂದನೇ ಕಾಂಟ್ರಾಕ್ಟ್. ಇದು ಟೆಂಡರ್ ಪ್ರೋಸೆಸ್ ಅಲ್ಲಿ ಆಗುವಂತದ್ದು. ಇದನ್ನ ನಾವು ಮಾತಾಡಿದೀವಿ. ನಂತರದಲ್ಲಿ ಸೊ EMD ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಆಗ್ಲೇ ಡೀಟೇಲ್ ಆಗಿ ಮಾತಾಡಿ. EMD ನ ನಾವು ಅಪ್ಲಿಕೇಶನ್ ಒಟ್ಟಿಗೆ ಹಾಕ್ಬೇಕು, ಸೆಕ್ಯೂರಿಟಿ ಡಿಪಾಸಿಟ್ ನ ಬಿಫೋರ್ ಕಾಂಟ್ರಾಕ್ಟ್ ಅಗ್ರಿಮೆಂಟ್. After the comparative statement, we came to know that this contractor, A contractor, B contractor, C ಅಥವಾ any one of these contractor, among these contractor quoted lowest. So ಅವನಿಗೆ we are going to offer. ಬಪ್ಪ ನೀನ್ ಮಾಡು ಅಂತ ಹೇಳಿ ಅವನ್ನ ಆಫರ್ ಮಾಡ್ತೀವಿ. ಸೊ ಅವಾಗ ನಾವು ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಬೇಕಾಗುತ್ತೆ. ಅದ್ರ ಬಗ್ಗೆ ನಾವು ಮಾತಾಡಿದ್ವಿ. EMD ಅನ್ನೋದ್ರ ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. It is not, EMD should not be applied in the form of a cash or a check. We have to submit only with in the form of a DD or a fixed deposit. Generally it is 2%, and up to 2%, that is 1 to 2%. So suppose if the contractor is why you have to take the EMD in the, so avoid the unnecessary application of tender forms. So ಸುಮ್ನೆ ಕೆಲಸ ಇಲ್ದಾನೆ ಸುಮ್ನೆ ಬೇಕಂತಾನೆ ಸುಮ್ನೆ ತುಂಬಿಸ್ತಾನೆ, ಕಡಿಮೆ ಮಾಡಾಕ್ತಾನೆ ದುಡ್ಡು. ಸೊ ಕೆಲಸ ತಗೊಳ್ಳಲ್ಲ ಬಂದಮೇಲೆ EMD ಇಲ್ಲ ಅಂದ್ರೆ. EMD ಇದ್ರೆ ಹೆದರಿಕೆ ಇರುತ್ತೆ, ನಾನ್ ಕೆಲಸ ತಗೊಳ್ಳಿಲ್ಲ ಅಂತಂದ್ರೆ ಈ ದುಡ್ಡನ್ನ ಹಿಡ್ದಾಕ್ ಕೊಡ್ಬೋದಲ್ಲ. ಈಗ ಸಪೋಸ್ ಈಗ ಕಾಂಟ್ರಾಕ್ಟರ್ ಲೋಯೆಸ್ಟ್ ಇರ್ತಾನೆ, ಅವನು ಕೆಲಸನ ಹೇಳಪ್ಪ ನಿಮ್ದು ಲೋಯೆಸ್ಟ್ ಇದೆ ತಗೊಳ್ಳಿ ಅಂತ ಹೇಳ್ತೀವಿ, ಅವ್ನು ತಗೊಳ್ಳೇ ಇಲ್ಲ ಕೆಲಸ, ಅವ್ನು ಕೋಟ್ ಮಾಡಿರ್ತಾನೆ ಸುಮ್ನೆ. ಈಗ 1 ಕೋಟಿ ರೂಪಾಯಿನ ಕೆಲಸಕ್ಕೆ ಅವನು 90 ಲಕ್ಷ ಅಂತ ಕೋಟ್ ಮಾಡಿದ್ರೆ 10 ಲಕ್ಷ ಬಿಟ್ಬಿಟ್ಟಿರ್ತಾನೆ. ಬೇಡ ನನಗೆ 90 ಲಕ್ಷಕ್ಕೆ ಕೊಡಿ ಮಾಡ್ಕೊಡ್ತೀನಿ. ನಾವು ಬಂದ್ರಪ್ಪ ಆಯ್ತು ನಿಮ್ದು ಕಡಿಮೆ ಇದೆ ಅಂತ ಅಂದಾಗ ಅವ್ನು ಬರೋದಿಲ್ಲ. ಸೊ 2% ಅಂದ್ರೆ 2 ಲಕ್ಷ ರೂಪಾಯಿ ಇರುತ್ತೆ. ಅವ್ನು ಯಾವಾಗ ಕೆಲಸ ತಗೊಳಕ್ ಬರಲ್ಲ ಆಗ ಈ 2 ಲಕ್ಷ ರೂಪಾಯಿ ಸರ್ಕಾರ ಮುಟ್ಕೋಲ್ ಹಾಕೊಳತ್ತೆ ಅಥವಾ ಹಿಡ್ಕೊಳತ್ತೆ, ಫೋರ್ಫಿಟ್ ಮಾಡುತ್ತೆ. ಸೊ ಅದಕ್ಕಾಗಿ ಹೆದರಿಕೆ ಇರುತ್ತೆ ಅವ್ನಿಗೆ 2 ಲಕ್ಷ ರೂಪಾಯಿ ದುಡ್ಡು ಹೋಗ್ಬಿಡುತ್ತೆ ಅಂತ. ಸೊ ಹಂಗಾಗಿ ಅವ್ನ್ ಕೆಲಸ ತಗೊಂತಾನೆ. ಸೊ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಸೊ ನಾವು EMD ಹಣವನ್ನ ನಾವು ತಗೊಂತೀವಿ ಅಂತ ಹೇಳಿ ಮಾತಾಡಿದ್ವಿ. ಸೊ ಅದೇ ರೀತಿ ಸೆಕ್ಯೂರಿಟಿ ಡಿಪಾಸಿಟ್ ಸಹಿತ ನಾವು ಕೆಲಸ ಅವಾರ್ಡ್ ಮಾಡಿದ್ಮೇಲೆ ಕಾಂಟ್ರಾಕ್ಟ್ ಅವಾರ್ಡ್ ಮಾಡ್ಬೇಕಾದ್ರೆ ಒಂದು ಲೋಯೆಸ್ಟ್ ಇದ್ರೆ ಒಂದು ಕಾಂಟ್ರಾಕ್ಟ್ ಬಿಡ್, ಸೊ ಅವ್ನಿಗೆ ಲೋಯೆಸ್ಟ್ ಇದ್ರೆ ಅವ್ನಿಗೆ ಇಲಾಖೆ ಆಫರ್ ಮಾಡುತ್ತೆ, ಬಾರಪ್ಪ ನೀನು ಕೆಲಸ ಮಾಡು, ಅಗ್ರಿಮೆಂಟ್ ಮಾಡ್ಕೊಂಡು ಮಟ್ಟಿಗೆ ನೀನ್ ಕೆಲಸ ಮಾಡು, ವಿ ಆರ್ ವಿಲ್ಲಿಂಗ್ ಟು ಗಿವ್ ದ ಕನ್ಸ್ಟ್ರಕ್ಷನ್ ಜಾಬ್ ಆಕ್ಟಿವಿಟಿ ಫಾರ್ ಯು ಟು ಟೇಕ್ ಅಪ್ ದ ಕನ್ಸ್ಟ್ರಕ್ಷನ್. ಸೊ ಪ್ಲೀಸ್ ಕಮ್ ಫಾರ್ವರ್ಡ್, ವಿ ವಿಲ್ ಹ್ಯಾವ್ ಅನ್ ಅಗ್ರಿಮೆಂಟ್ ಅಂತ ಅನ್ನತ್ತೆ. ಸೊ ಡಿಪಾರ್ಟ್ಮೆಂಟ್ ಅಥವಾ ಇಂಡಿವಿಜುವಲ್ ಕಾಂಟ್ರಾಕ್ಟ್ ಆ ಟೈಮ್ ನಲ್ಲಿ ಹ್ಯಾಸ್ ಟು ಪೇ ದ ಸೆಕ್ಯೂರಿಟಿ ಡಿಪಾಸಿಟ್. ಅದ್ರ ಬಗ್ಗೆ ಮಾತಾಡಿದ್ವಿ. ಸೊ ದಿಸ್ ವಿಲ್ ಬಿ ಪೇ. ಹಂಗಾದ್ರೆ ಇದನ್ನ ಇಟ್ಕೊಂಡ್ಬಿಡ್ತಾರ ಸರ್ ಅಂತಂದ್ರೆ ಇಲ್ಲ, ಈ ಸೆಕ್ಯೂರಿಟಿ ಡಿಪಾಸಿಟ್ ವಿಲ್ ಬಿ ಪೇಯ್ಡ್, ರೀಪೇಯ್ಡ್ ಅಂತಂದ್ರೆ ವಾಪಸ್ ಮಾಡೋದು. ಸೊ ವಿ ಆರ್ ಗೋಯಿಂಗ್ ಟು ರಿಟರ್ನ್ ಟು ದ ಕಾಂಟ್ರಾಕ್ಟರ್ ಓನ್ಲಿ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್. ಆಫ್ಟರ್ 6 months completion of the 6 months after the completion of the project. ಸೊ 6 ತಿಂಗಳು ಆಗ್ಬೇಕು ಪ್ರಾಜೆಕ್ಟ್ ಕಂಪ್ಲೀಷನ್ ಆಗಿ, ಆಗ ಸೆಕ್ಯೂರಿಟಿ ಡಿಪಾಸಿಟ್ ನ ವಾಪಸ್ ಕೊಡೋದು ಕಾಂಟ್ರಾಕ್ಟರ್ಗೆ. EMD ನೂ ಕೊಟ್ಬಿಡಲ್ವಾ ಸರ್? EMD ನಂದು ಒಂದ್ ವೇಳೆ ಕೆಲಸ ಸಿಗ್ಲಿಲ್ಲಪ್ಪ, ನನ್ ರೇಟ್ ಕೋಟ್ ಮಾಡಿರೋದು ಜಾಸ್ತಿ ಇದೆ,
ಹಂಗಾದ್ರೆ EMD ಇಟ್ಕೊಂಡ್ಬಿಡ್ತಾರ? ಇಲ್ಲ. ಸೊ ಬೇಕಿದ್ರೆ EMD ಯಾರು ಫಸ್ಟ್ ಲೋಯೆಸ್ಟ್ ಯಾರಿದ್ದಾನೆ ಅವನು ಮತ್ತೆ ಸೆಕೆಂಡ್ ಲೋಯೆಸ್ಟ್ ಇಬ್ಬರದ್ದು ಇಟ್ಕೊಂಡು ಮಿಕ್ಕವ್ರದೆಲ್ಲ ಅಲ್ಲೇ ಕೊಟ್ಬಿಡ್ತಾರೆ. ಸೊ ಅಲ್ಲೇ ವಾಪಸ್ ಇಸ್ಕೊಬೋದು, ಕೊಡ್ರಪ್ಪ ನನ್ಗೆ ಹೈಯೆಸ್ಟ್ ತಾನೆ, ಕೊಡಿ ವಾಪಸ್ ನಾ ದುಡ್ಡು ಅಂತ ಹೇಳಿ ವಾಪಸ್ ಇಸ್ಕೊಂಡ್ಬಿಡ್ಬೋದು. ಅಲ್ಲೇ ಇಟ್ಕೊಳ್ಳೋದಿಲ್ಲ ಅವ್ರು. ಸೊ 1 ತಿಂಗಳು 2 ತಿಂಗಳು ಏನ್ ಇಟ್ಕೊಳ್ಳೋ ಪ್ರಶ್ನೆ ಇಲ್ಲ. ಸೊ ಅವತ್ತು ಓಪನಿಂಗ್ ಏನ್ ಟೆಂಡರ್ ಓಪನಿಂಗ್ ಡೇ ಇರುತ್ತೆ ಅವತ್ತೇ ಕಂಪಾರಿಟಿವ್ ಸ್ಟೇಟ್ಮೆಂಟ್ ಆಗುತ್ತೆ. ಕಂಪಾರಿಟಿವ್ ಸ್ಟೇಟ್ಮೆಂಟ್ ಆದಾಗ ಯಾರ್ದು ಲೋಯೆಸ್ಟ್ ಇರ್ತದೆ ಅವ್ನಿಗೆ ಕೆಲಸ ಕೊಡ್ಬೇಕಾಗಿರೋ ಕಾರಣ EMD ಕೊಡಲ್ಲ. EMD ಹಂಗೆ ಇಟ್ಕೊಂತಾರೆ. ನೀನ್ ಹೆಂಗಿದ್ರು ಕೆಲಸ ಕೊಡ್ತೀವಲ್ಲ, ಸೆಕ್ಯೂರಿಟಿ ಡಿಪಾಸಿಟ್ ಕೊಟ್ಮೇಲೆ ಇದನ್ನ ತಕೊಂಡೋಗಪ್ಪ ಅಥವಾ ಇದಕ್ಕೆ ಅಡ್ಜಸ್ಟ್ ಮಾಡಿ ಮಿಕ್ಕಿದ್ ಕಟ್ಟಪ್ಪ ಅಂತ ಹೇಳ್ತಾರೆ. ಸೊ ಒಂದ್ ವೇಳೆ ಇವನು ಫಸ್ಟ್ ಲೋಯೆಸ್ಟ್ ಬರ್ದೇ ಹೋಗ್ಬಿಟ್ರೆ ಸೆಕೆಂಡ್ ಲೋಯೆಸ್ಟ್ ಕೆಲಸ ಕೊಡ್ಬೇಕಲ್ಲ, ಅದಕ್ಕೆ ಫಸ್ಟ್ ಲೋಯೆಸ್ಟ್ ಅಂಡ್ ಸೆಕೆಂಡ್ ಲೋಯೆಸ್ಟ್ EMD ನ ಹಂಗೆ ಇಟ್ಕೊಂಡಿರ್ತಾರೆ. ಸೊ ಮಿಕ್ಕವ್ರು ಯಾರು ಕಾಂಪೀಟ್ ಮಾಡಿರ್ತಾರೆ ಅವ್ರದನ್ನ EMD ನ ಅವ್ರು ವಾಪಸ್ ಕೊಟ್ಬಿಡ್ತಾರೆ, ಅವತ್ತೇ ಕೊಟ್ಬಿಡ್ಬೋದು. ಸೊ ಹಾಗಾಗಿ EMD ಮತ್ತೆ ಸೆಕ್ಯೂರಿಟಿ ಡಿಪಾಸಿಟ್ ಬಗ್ಗೆ ಕನ್ಫ್ಯೂಷನ್ಸ್ ಇಲ್ಲ, ನಾವು ಮಾತಾಡಿದೀವಿ. ಸೊ ಈಗ ನಮ್ ವಿಚಾರ ಏನಪ್ಪಾ ಅಂತ ಅಂದ್ರೆ ಟರ್ಮಿನೇಷನ್ ಆಫ್ ದಿ ಕಾಂಟ್ರಾಕ್ಟ್ ಟರ್ಮಿನೇಷನ್. ಅದನ್ನ ಡಿಸ್ಚಾರ್ಜ್ ಅಂತಾನು ಹೇಳ್ತಾರೆ. ಡಿಸ್ಚಾರ್ಜ್ ಆಫ್ ದಿ ಕಾಂಟ್ರಾಕ್ಟ್ ಅಥವಾ ಟರ್ಮಿನೇಷನ್ ಆಫ್ ದಿ ಕಾಂಟ್ರಾಕ್ಟ್ ಅಂತಾನು ಕೂಡ ಹೇಳ್ತಾರೆ. ಸೊ ಇದು ಹೇಗಾಗುತ್ತೆ, ಇದನ್ನ ಹೇಗ್ ಮಾಡೋದು, ಟರ್ಮಿನೇಷನ್ ಆಫ್ ದಿ ಕಾಂಟ್ರಾಕ್ಟ್ ಹೇಗ್ ಮಾಡೋದು ಅಥವಾ ಡಿಸ್ಚಾರ್ಜ್ ಹೇಗ್ ಮಾಡೋದು ಅಂದ್ರೆ, ಯಾವಾಗ ನಮ್ಗೆ ಕಾಂಟ್ರಾಕ್ಟ್ ಒಪ್ಪಿಗೆ ಆಗೋದಿಲ್ಲ, ಇಬ್ಬರಿಗೂ ಮನಸ್ತಾಪ ಬಂತೋ ಅಥವಾ ನಮ್ಮ ಮಧ್ಯೆ ಕಾಂಟ್ರಾಕ್ಟರ್ ಮಧ್ಯೆ ಯಾವಾಗ ಮನಸ್ತಾಪ ಬಂತೋ, ಸೊ ಅದನ್ನ ವಿಲ್ ಕಾಲ್ ಇಟ್ ಆಸ್ so we don't have any good terms in between the contractor. We breach out of the relationships between the contractor and the owner. ಸೊ ಕನ್ಸ್ಟ್ರಕ್ಷನ್ ಅಂದ್ರೆ ಜನರಲ್ ಆಗಿ ನಾವು 3 ಜನ ಇರೋದು. ಓನರ್ ಇರ್ತಾನೆ, ಓನರ್ ಕಾಂಟ್ರಾಕ್ಟರ್ ಅಪಾಯಿಂಟ್ ಮಾಡ್ಕೊಂತಾನೆ, ಕನ್ಸಲ್ಟೆಂಟ್ ಅಪಾಯಿಂಟ್ ಮಾಡ್ಕೊಂತಾನೆ. ಕನ್ಸಲ್ಟೆಂಟ್ ಮೇ ಬಿ ಅನ್ ಆರ್ಕಿಟೆಕ್ಟ್ ಆರ್ ಅನ್ ಇಂಜಿನಿಯರ್. ಸೊ ಇವನು ಟೆಕ್ನಿಕಲ್ ಸಪೋರ್ಟ್ಸ್ ಕೊಡ್ತಾ ಇರ್ತಾನೆ, ಇವನು ಫಿಸಿಕಲ್ ಕನ್ಸ್ಟ್ರಕ್ಷನ್ ಮಾಡ್ತಾನೆ. ಸಮ್ಟೈಮ್ಸ್ ದ ಕಾಂಟ್ರಾಕ್ಟರ್ ಇಟ್ಸ್ ಕನ್ಸಲ್ಟೆಂಟ್ ಮೇ ಬಿ ಅನ್ ಕಾಂಟ್ರಾಕ್ಟರ್, ಅವನು ಒಬ್ಬನೇ ಇರ್ತಾನೆ. ಸೊ ಕನ್ಸಲ್ಟೆಂಟ್ ಅವನೇ ಇರ್ತಾನೆ, ಕಾಂಟ್ರಾಕ್ಟರ್ ಅವನೇ ಇರ್ತಾನೆ. ಸೊ ಇನ್ನೊಂದ್ಸರಿ ಕನ್ಸಲ್ಟೆಂಟ್ ಸಪರೇಟ್, ಕಾಂಟ್ರಾಕ್ಟರ್ ಸಪರೇಟ್. ಇವರು ಓನರ್ ಇವ್ರನ್ನ ಅಪಾಯಿಂಟ್ ಮಾಡಿರ್ತಾರೆ. ದರ್ ಇಸ್ ಅ ಕೋಆರ್ಡಿನೇಷನ್. ಈ ಮೂವರಲ್ಲೂ ಕೋಆರ್ಡಿನೇಷನ್ ಇರ್ಬೇಕು ಒಬ್ರಿಗೊಬ್ರಿಗೆ. ಸೊ ಯಾವಾಗ ಕೋಆರ್ಡಿನೇಷನ್ ತಪ್ಪುತ್ತೆ ಅಥವಾ ನಮ್ಗೆ ವಿಶ್ವಾಸ ಕಡಿಮೆ ಆಗುತ್ತೆ ಅಥವಾ ಬ್ರೀಚ್ ಔಟ್ ಅಂತೀವಿ. ಸೊ ಬ್ರೀಚ್ ಆದ್ರೆ ಹರಿದೋಗೋದು ಅಷ್ಟೇ, ಒಡೆದೋಗೋದು, ಸಂಬಂಧಗಳು ಹಾಳಾಗುವಂಥದ್ದು, ಅದನ್ನ ವಿಲ್ ಕಾಲ್ ಇಟ್ ಆಸ್ ಬ್ರೀಚ್. ಸೊ ಬ್ರೀಚ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ದ ಓನರ್ ಅಂಡ್ ದಿ ಕಾಂಟ್ರಾಕ್ಟರ್ ಆರ್ ಕನ್ಸಲ್ಟೆಂಟ್, ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಎ ಟರ್ಮಿನೇಷನ್ ಅಥವಾ ಸೊ ಬ್ರೀಚಿಂಗ್ ಆಫ್ ಕಾಂಟ್ರಾಕ್ಟ್, ಬ್ರೀಚಿಂಗ್ ಆಫ್ ರಿಲೇಶನ್ಶಿಪ್ಸ್ ಅಂತ ಹೇಳ್ತೀವಿ. ಫೇಲ್ಯೂರ್ ಆಫ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಸೊ ಫೇಲ್ಯೂರ್ ಆಫ್ ರಿಲೇಶನ್ಶಿಪ್ ಮನಸ್ಸೇ ಇಲ್ಲ ಅಂತ ಅಂದ್ಮೇಲೆ ನಮ್ಮ ಒಬ್ರಿಗೊಬ್ಬರಿಗೆ ಸಂಬಂಧಗಳಿಲ್ಲ, ಸಂಬಂಧಗಳು ಒಡೆದೋಯ್ತು ಅಂದ್ಮೇಲೆ, ಅಥವಾ ನಮ್ಗೆ ವಿ ಡೋಂಟ್ ಹ್ಯಾವ್ ಎನಿ ಗುಡ್ ರಿಲೇಶನ್ಶಿಪ್ ಬಿಟ್ವೀನ್ ದ ಕಾಂಟ್ರಾಕ್ಟರ್ ಅಂಡ್ ದಿ ಓನರ್ ಆಫ್ ದಿ ಆರ್ಕಿಟೆಕ್ಟ್ ಆರ್ ಸೊ ಇಂಜಿನಿಯರ್. ಸೊ ಕನ್ಸ್ಟ್ರಕ್ಷನ್ಗೆ ನಾವು ಟೆಕ್ನಿಕಲ್ ಸಪೋರ್ಟ್ ಮಾಡಕ್ ಕೂಡ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ. ಸೊ ನಮ್ಮ ಡೀಟೇಲಿಂಗು ಅಥವಾ ನಮ್ಮ ಒಂದು ಟೈಮ್ಲಿ ಸಪೋರ್ಟ್ಸ್ ಅವನಿಗೆ ಸೂಟ್ ಆಗ್ತಾ ಇಲ್ಲ ಅಂತಂದ್ರೆ ಟರ್ಮಿನೇಟ್ ಮಾಡ್ಬೋದು ನಮ್ಮನ್ನು ಕನ್ಸಲ್ಟೆಂಟ್ ನ. ಸೊ ಅದು ಓನರ್ದು, ಯಾಕಂದ್ರೆ ಅವ್ನ್ ಪ್ರಾಜೆಕ್ಟ್, ಅದು ಓನರ್ಗೆ ಅಧಿಕಾರ ಇದೆ. ಸೊ ಹಿ ಇಸ್ ಹ್ಯಾವಿಂಗ್ ಆಲ್ ದ ಪವರ್ಸ್ ಟು ಟರ್ಮಿನೇಟ್ ಐದರ್ ಕನ್ಸಲ್ಟೆಂಟ್ ಆರ್ ಎ ಕಾಂಟ್ರಾಕ್ಟ್. ಯಾರನ್ನ ಬೇಕಾದ್ರೂ ಟರ್ಮಿನೇಟ್. ಬಟ್ ಟರ್ಮಿನೇಟ್ ಮಾಡ್ಬೇಕು ಅಂತಂದ್ರೆ ನಾವು ಸುಮ್ನೆ ಬಂದಿರಲ್ಲ ಆ ಕೆಲ್ಸಕ್ಕೆ. ಸೊ ವಿ ಆರ್ ಎಂಟರ್ಡ್ ಇನ್ ಟು ಎನ್ ಲೀಗಲ್ ಆಸ್ಪೆಕ್ಟ್ಸ್. ಸೊ ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಲೀಗಲ್ ಪೇಪರ್ಸ್ ಮೇಲೆನೆ ಎಲ್ಲ ಡಾಕ್ಯುಮೆಂಟ್ ಮಾಡಿ ಸೈನ್ ಮಾಡಿ ನಾವು ಈ ಕೆಲಸ ತಗೊಂಡಿರ್ತೀವಿ. ದೇರ್ ಫಾರ್ ಸುಮ್ನೆ ಬಿಡು ಅಂತಂದ್ರೆ ಬಿಡಕ್ಕಾಗಲ್ಲ, ಮತ್ತೆ ಇದನ್ನ ಲೀಗಲ್ ಇಶ್ಯೂ ಆಗತ್ತೆ. ಅಂದ್ರೆ ಕೋರ್ಟಿಗೆ ಹೋಗಿ ಬಿಡ್ಬೇಕು ಅಥವಾ ಒಪ್ಪಂದ ನಮ್ಮ ಒಪ್ಪಿಗೆ ಇರ್ಬೇಕು ಇಬ್ರಲ್ಲಿ. ಒಪ್ಪಿಗೆ ಇಲ್ಲ ಅಂತಂದ್ರೆ ಇಬ್ರು ನಮ್ದು ಕೋರ್ಟಿಗೆ ಹೋಗುತ್ತೆ ವಿಚಾರ. ಹಾಗಾಗಿ ಸೊ ನಮ್ಗೆ ಯಾವಾಗ ಮನಸ್ತಾಪ ಬರುತ್ತೆ ಕನ್ಸ್ಟ್ರಕ್ಷನ್ ಆಗುವಾಗ, ಈ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ಅಲ್ಲಿ ಯಾವಾಗ ನಮ್ಮಿಬ್ರಿಗೆ ಮನಸ್ತಾಪ ಬರುತ್ತೆ, ಆ ಟೈಮ್ ನಲ್ಲಿ ನಾವು ಕೆಲಸ ಮಾಡಲ್ಲಪ್ಪ ಅಂತ ಕಾಂಟ್ರಾಕ್ಟ್ ಹೇಳ್ತಾನೆ. ನನ್ ಕೆಲಸ ಮಾಡಕ್ ಇಷ್ಟ ಇಲ್ಲಪ್ಪ, ನಾನ್ ಮಾಡಲ್ಲ ಅಂತ ಹೇಳ್ತಾನೆ. ಇಲ್ಲಾಂದ್ರೆ ಓನರ್ ನೀವೇನ್ ಕೆಲಸ ಮಾಡ್ಬೇಡ್ರಿ, ನೀವು ನನ್ಗೆ ಸರಿ ಕಾಣಿಸ್ತಾ ಇಲ್ಲ, ನೀವು ಕಾಂಟ್ರಾಕ್ಟ್ ನಮ್ಮನ್ನ ನಮ್ ಸೈಟ್ ಅಲ್ಲಿ ವರ್ಕ್ ಮಾಡ್ಬೇಡಿ, ನೀವು ಆಚೆ ಹೋಗಿಯಪ್ಪ, ನಿಮ್ದೇನಿದೆ ನೀವು ಮೆಟೀರಿಯಲ್ ಇರ್ಬೋದು, ಮ್ಯಾನ್ ಪವರ್ ಎಲ್ಲ ತಗೊಂಡು ವಾಪಸ್ ಹೋಗಿ, ನೀವು ನನ್ ಕೆಲಸ ಮಾಡ್ಬೇಡಿ ಅಂತ ಓನರ್ ಬೇಕಾದ್ರೆ ಹೇಳ್ಬೋದು. ಓನರ್ಗೆ ಇಷ್ಟ ಇಲ್ಲ ಅಂತ. ಸೊ ಇಲ್ಲಾಂದ್ರೆ ಇಬ್ರು ಒಪ್ಕೋಬಹುದು. ಸೊ ಬಿಡ್ರಿ, ಆಯ್ತು, ನನಗೂ ಬೇಡ ನಿಮ್ಗೂ ಬೇಡ, ಆಯ್ತು ನನಗೂ ಬೇಡ ಬಿಡ್ರಿ ನಿಮ್ಗೂ ಬೇಡ ಬಿಡ್ರಿ ಅಂತ ಹೇಳಿ. ಸೊ ಬೋತ್ ದ ಪಾರ್ಟೀಸ್ ಮೇ ಅಗ್ರಿ ಟು ಬ್ರೀಚ್ ಔಟ್ ದ ರಿಲೇಶನ್ಶಿಪ್ಸ್. ಸೊ ಆರ್ ಅದರ್ವೈಸ್ ಒನ್ ಪಾರ್ಟಿ. ಸೊ ಇಲ್ಲ ಓನರ್ ಹೇಳ್ಬೋದು, ಇಲ್ಲ ಕಾಂಟ್ರಾಕ್ಟ್ ಹೇಳ್ಬೋದು. ಸೊ ಹಾಗಾಗಿ ಸೊ ಈ ಸಂದರ್ಭದಲ್ಲಿ ನಾವು ಹೇಗೆ ಈ ಒಂದು ಕಾಂಟ್ರಾಕ್ಟ್ ಅನ್ನ ಟರ್ಮಿನೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಸೊ ಟರ್ಮಿನೇಷನ್ ಅಂತಂದ್ರೇನು, it ends at the end of the contract before ending to end the contract prior to the termination means to end the contract before ending the contract. So prior to the contract, before ending to the contract, so we are going to terminate antandre we are going to terminate
are going to not do the job, the contractor will not willing to carry out the particular activity, construction activity, or otherwise, even though one contractor may carry out the construction activity, the owner may not pay the amount. ಸೊ ಬಿಕಾಸ್ ಆಫ್ ದಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ನೀನ್ ಸರಿಯಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ, ಕಾಂಕ್ರೀಟ್ ಹಿಂಗ್ ಹಾಕಿದ್ಯಾ ಅಥವಾ ಈ ತರ ಮಾಡಿದ್ಯಾ, ಕೆಲಸ ವರ್ಕ್ಮ್ಯಾನ್ಶಿಪ್ ಇಲ್ಲ, ಅದಕ್ಕೆ ನಾನು ಹಣ ಕೊಡೋದಿಲ್ಲ ಅಂತ ಇವನು ಹೇಳ್ಬೋದು. ಅಥವಾ ಅವನು ನೀವು ಸರಿಯಾದ ರೀತಿ ಹಣ ಕೊಡ್ತಾ ಇಲ್ಲ ಅಂತ ಹೇಳಿ ಅವನು ಕೆಲಸ ನಿಲ್ಲಿಸಬಹುದು, ಅಥವಾ ಬೇರೆ ವಿಚಾರಗಳಿಗೂ ನಿಲ್ಲಿಸಬಹುದು. ಸೊ ಹಂಗಾಗಿ ಸೊ ಬಿಫೋರ್ ಕಂಪ್ಲೀಟಿಂಗ್ ದ ಜಾಬ್ there is a litigation between the contractor and the owner. ಸೊ ಆ ಟೈಮ್ದಲ್ಲಿ ನಾವು ಟರ್ಮಿನೇಷನ್ ಬಗ್ಗೆ ಮಾತಾಡ್ತೀವಿ, ಸಂಬಂಧಗಳು ಹಾಳಾಗಿರೋ ಬಗ್ಗೆ ಮಾತಾಡ್ತೀವಿ. ಕೆಲಸ ಕಂಪ್ಲೀಟ್ ಆದ್ಮೇಲೆ ಸಂಬಂಧ ಹಾಳಾದ್ರೆ ಏನಂತೆ ತೊಂದ್ರೆ ಇಲ್ಲ ಅದು. So once the work is completed, suppose if the relationship between the contractor and the owner is breached, so there is no problem because the work is executed. So payments to be made to the contract is also over, then there is no litigation. So ಯಾವುದೇ ಒಂದು ಸಂಬಂಧಗಳು ಹಾಳಾಗಿಲ್ಲ, ಅಲ್ಲಿ ಮುಂದೆ ಹಾಳಾದ್ರೂ ಏನ್ ನಮ್ಗೆ ಪ್ರಾಬ್ಲಮ್ ಇಲ್ಲ. ಬಟ್ ಕೆಲಸ ನಡೆಯುವಾಗ ಹಾಳಾದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಸೊ ಕೆಲಸ ಮುಗಿಯಕ್ಕಿಂತ ಮುಂಚೆ ನಾವು ಫೇಲ್ಯೂರ್ ಆರ್ ದಿ ರಿಫ್ಯೂಸ್ ಬೈ ದಿ ಪಾರ್ಟೀಸ್, ಇಬ್ಬರಿಂದನೂ ಒಪ್ಪಿಗೆ ಇರುತ್ತೆ. ಸೊ ಪರ್ಫಾರ್ಮ್ ಏನಕ್ಕೆ, ಪರ್ಫಾರ್ಮ್ ದ ರೆಸ್ಪೆಕ್ಟಿವ್ ಪ್ರಾಮಿಸಸ್. ನಮ್ಮಲ್ಲಿ ರೆಸ್ಪೆಕ್ಟಿವ್ ಪ್ರಾಮಿಸಸ್ ನಾವು ಒಪ್ಕೊಂಡಿದೀವಲ್ಲ, ಪ್ರಮಾಣ ಮಾಡಿದೀವಲ್ಲ, ಈ ಕೆಲಸ ನಿನ್ಗೆ ಮಾಡ್ಕೊಡ್ತೀನಪ್ಪ ಅಂತ ಕಾಂಟ್ರಾಕ್ಟರ್ ಪ್ರಮಾಣ ಮಾಡೋನೆ, ನೀ ಈ ಕೆಲಸ ಮಾಡ್ಕೊಡು ನಾನು ಹಣ ಕೊಡ್ತೀನಿ ಅಂತಲೂ ಕೂಡ ಓನರ್ ಪ್ರಮಾಣ ಮಾಡಿದಾನೆ. ಅಂದ್ರೆ ನಾವು ಲೀಗಲ್ ಪೇಪರ್ಸ್ ಅಲ್ಲಿ ಸೈನ್ ಮಾಡಿದೀವಿ. ಸೊ ಅದ್ರ ಪ್ರಕಾರ ನಡ್ಕೊಳ್ಳದೆ ಇದ್ದಾಗ ನಮ್ಗೆ ಸಂಬಂಧಗಳು ಹಾಳಾಗೋದು. ಸೊ ಅದನ್ನ ವಿಲ್ ಕಾಲ್ ಇಟ್ ಆಸ್ ಟರ್ಮಿನೇಷನ್. ಆಗ ನಾವು ಒಬ್ರಿಗೊಬ್ರಿಗೆ ಬೇಡ ಅಂತ ಹೇಳ್ತೀವಿ, ನಮ್ಮಿಬ್ರು ಸಂಬಂಧಗಳು ಬೇಡಪ್ಪ ಅಂತ ಹೇಳಿದ್ರೆ ಅದನ್ನ ನಾವುಗೆ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಥವಾ ಟರ್ಮಿನೇಷನ್ ಆಫ್ ದಿ ಕಾಂಟ್ರಾಕ್ಟ್. ಆಗ ಒಬ್ರಿಗೊಬ್ರು ಬೇರೆ ಆಗ್ಲಿಕ್ಕೆ ಮನಸ್ಸು ಮಾಡ್ತೀವಿ, ಅದನ್ನ ವಿಲ್ ಕಾಲ್ ಇಟ್ ಆಸ್ ಡಿಸ್ಚಾರ್ಜ್ ಆರ್ ಟರ್ಮಿನೇಷನ್ ಆಫ್ ದಿ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಹೇಗಿದ್ರೆ ಸೊ ಜನರಲ್ ಆಗಿ ಪ್ರಾಜೆಕ್ಟ್ ನಾವು ನೋಡಿದಾಗ, ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಲ್ಲಿ ಕಾಂಟ್ರಾಕ್ಟರ್ ಮೋಟೋ ಏನು, ಹೆಚ್ಚು ಪ್ರಾಫಿಟ್ ಮಾಡ್ಬೇಕು ಅಂತ ಹೇಳಿ. ಒಂದು ಪ್ರಾಜೆಕ್ಟ್ ನಾವು ಕಾಂಟ್ರಾಕ್ಟ್ ಕೊಟ್ಮೇಲೆ ಕಾಂಟ್ರಾಕ್ಟರ್ಗೆ, ಆ ಕಾಂಟ್ರಾಕ್ಟರ್ ಮೋಟೋ ಏನು, ಪ್ರಾಫಿಟ್ ಮಾಡ್ಕೋಬೇಕು, ನಾನು ಹೆಚ್ಚು ದುಡ್ಡು ಸಂಪಾದಿಸ್ಬೇಕು ಈ ಪ್ರಾಜೆಕ್ಟ್ ಇಂದ. ಮತ್ತೆ ಕೆಲಸ ಮಾಡ್ತಾನೆ ನಾನು, ಪ್ರಾಫಿಟ್ ಮಾಡಕ್ಕೆ ಒಂದು ಕೆಲಸ ತಗೊಂಡಿರೋದು. ಪ್ರಾಫಿಟ್ ಅಂದ್ರೆ 10% ಮಿನಿಮಮ್ ಪ್ರಾಫಿಟ್ ಇದ್ದೇ ಇರುತ್ತೆ, ಅದು ಉಳಿಸ್ಕೋಬೇಕಲ್ಲ ಕಾಂಟ್ರಾಕ್ಟರ್. ಅದನ್ನು ಖರ್ಚು ಮಾಡಿದ್ರೆ ಅವ್ನಿಗೆ ಸುಮ್ನೆ ಕೆಲಸ ಮಾಡಿ ವೇಸ್ಟ್ ಮಾಡ್ಕೊಂಡಂಗಾಗತ್ತೆ. 1 year ಟೈಮ್, 1 year ಪ್ರಾಜೆಕ್ಟ್ ಡ್ಯೂರೇಷನ್ ಇದ್ರೆ 1 year ಸುಮ್ನೆ ಕೆಲಸ ಮಾಡ್ದಂಗಾಗತ್ತೆ. ಅವ್ನ ಸಂಬಳನೂ ಇಲ್ಲ. ಅದಕ್ಕೆ ಅವನ ಇಂಟೆನ್ಷನ್ ಏನು, ಸೊ ಹೆಚ್ಚಿನ ಒಂದು ಪ್ರಾಫಿಟ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್. ಸೊ ಕಾಂಟ್ರಾಕ್ಟರ್ ಇಂಟೆನ್ಷನ್ ಟು ಮೇಕ್ ಪ್ರಾಫಿಟ್, ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್. ಸೊ 10% ಇನ್ನೂ ಜಾಸ್ತಿ ಉಳಿದ್ರೆ ಖುಷಿನೇ ಅವನಿಗೆ. ಸೊ therefore intention is to make profit during the course of construction because he don't like to lose money. ಸೊ ಅವ್ನ ಕೈಯಿಂದ ದುಡ್ಡು ಹಾಕಿ ಬೇರೆ ಪ್ರಾಜೆಕ್ಟ್ ಮಾಡಕ್ ಅವ್ನಿಗೆ ಇಷ್ಟ ಇಲ್ಲ ಕಾಂಟ್ರಾಕ್ಟರ್ಗೆ. therefore ಮತ್ತೆ ಏನಪ್ಪಾ ಅಂತ ಅಂದ್ರೆ ಕಾಂಟ್ರಾಕ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿರುತ್ತೆ ಅಗ್ರಿಮೆಂಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ನಾವು ಇನ್ ಟೈಮ್ ಅಲ್ಲಿ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ಬೇಕು. ಸೊ ಸರಿಯಾದ ಟೈಮ್ ನಲ್ಲಿ ಪ್ರಾಜೆಕ್ಟ್ ನ ಬಿಟ್ಕೊಡ್ಬೇಕು. ಸೊ ಈಗ ಸ್ಟಾರ್ಟ್ ಮಾಡೋದು ಬಿಟ್ಕೊಡೋದು ಎರಡರ ಮಧ್ಯದಲ್ಲಿ ಕಾಲಾವಧಿ ಇದೆಯಲ್ಲ, ಏನ್ ಟೈಮ್ ಇದೆಯಲ್ಲ, ಅದನ್ನ ವಿಲ್ ಕಾಲ್ ಇಟ್ ಆಸ್ ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್ ಅಂತ ಕರಿತೀವಿ. ಆ ಡ್ಯೂರೇಷನ್ ಏನ್ ಹೇಳಿದ್ರೆ ಆ ಡ್ಯೂರೇಷನ್ ಅಲ್ಲೇ ಕಂಪ್ಲೀಟ್ ಮಾಡ್ಬೇಕು. ಸೊ ಡ್ರಾಯಿಂಗ್ಸ್ ಸ್ಪೆಸಿಫಿಕೇಶನ್ಸ್ ಪ್ರಕಾರನೇ ಕೆಲಸ ಮಾಡ್ಬೇಕು. ನಾವು ಡಿಸೈನ್ ಡೀಟೇಲ್ಸ್, ಈ ಡ್ರಾಯಿಂಗ್ಸ್ ಏನ್ ಕೊಟ್ಟಿದ್ದೀವಿ, ಡೀಟೇಲ್ ಡ್ರಾಯಿಂಗ್, ಸ್ಪೆಸಿಫಿಕೇಶನ್ಸ್, ಡಿಸೈನ್ ಡೀಟೇಲ್ಸ್ ಏನ್ ಕೊಡಿ ಅದ್ರ ಪ್ರಕಾರನೇ ಕೆಲಸ ಮಾಡ್ಬೇಕು. ಸೊ ಕ್ವಾಂಟಿಟಿ ಅಥವಾ ಪ್ರೋಗ್ರೆಸ್ ಅನ್ನ ಅಚೀವ್ ಮಾಡ್ಬೇಕು, ಕ್ವಾಲಿಟಿ ಮೇಂಟೆನೆನ್ಸ್ ಇರ್ಬೇಕು, ಕಾಸ್ಟ್ ಎಷ್ಟು ಹೇಳಿದೀವಿ ಅದ್ರೊಳಗಡೆನೆ, ಪ್ರಾಜೆಕ್ಟ್ ಕಾಸ್ಟ್ ಒಳಗಡೆ ಕೆಲಸ ಮಾಡ್ಬೇಕು. ಇವೆಲ್ಲ ಕಂಡೀಷನ್ಸ್ ಇದೆ. ಸೊ ಇದಿಲ್ಲ ಅಂತ ಅಂದ್ರೆ ನಮ್ಗೆ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗುತ್ತೆ. ಡಿಸ್ಪ್ಯೂಟ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದಾಗ ಯಾವ ತರ ಡಿಸ್ಪ್ಯೂಟ್, ಇಲ್ಲ ಕ್ವಾಲಿಟಿ ಸರಿಯಾಗಿ ಮೇಂಟೈನ್ ಮಾಡ್ಲಿಲ್ವಾ, ಇಲ್ಲ ಪ್ರೋಗ್ರೆಸ್ ಸರಿಯಾಗಿ ಮಾಡ್ಲಿಲ್ವಾ, ಅಥವಾ ನಮ್ಗೆ ಡ್ರಾಯಿಂಗ್ಸ್ ಮತ್ತೆ ಸ್ಪೆಸಿಫಿಕೇಶನ್ ಪ್ರಕಾರ ಕೆಲಸ ಮಾಡ್ತಾ ಇಲ್ವಾ, ಅಥವಾ ಹೇಳಿ ಟೈಮ್ಗೆ ಸ್ಟಾರ್ಟ್ ಮಾಡ್ಲಿಲ್ವಾ, ಹೇಳಿ ಟೈಮ್ ಬಿಟ್ಕೊಡ್ಲಿಲ್ವಾ, ಎಲ್ಲದಕ್ಕೂ ಇಲ್ಲ ಹೇಳಿ ದುಡ್ಡು ಕೆಲಸ ಮಾಡ್ಲಿಲ್ವಾ, ಎಲ್ಲದಕ್ಕೂ ಡಿಸ್ಪ್ಯೂಟ್, ಎಲ್ಲದಕ್ಕೂ ಜಗಳ ಸ್ಟಾರ್ಟ್ ಆಗುತ್ತೆ. ಒಂದ್ ತಪ್ಪು ಮಾಡಿದ್ರೆ ಎಲ್ಲ ಅದಕ್ಕೆ ಜಗಳ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಜಗಳಗಳು ಸ್ಟಾರ್ಟ್ ಆಗುತ್ತೆ ನಿಮ್ಮಿಬ್ರಲ್ಲಿ, ಓನರ್ ಮತ್ತೆ ಕಾಂಟ್ರಾಕ್ಟರ್ ಮಧ್ಯೆ. ಸೊ ಹಂಗಾಗಿ ಸೊ ಕಾಂಟ್ರಾಕ್ಟರ್ ಆಗೇನ್ ಮಾಡ್ತಾನೆ, ಓನರ್ ತಪ್ಪು ಮಾಡಿದ್ರೆ, ಕಾಂಟ್ರಾಕ್ಟರ್ ತಪ್ಪು ಮಾಡಿದ್ರೆ, ನನ್ನಡಪ್ಪ ನೀನ್ ಪೆನಾಲ್ಟಿ ಕೊಡು, ಇದನ್ನೆಲ್ಲ ಇಲ್ಲ ಹೊಡೆದಾಕು, ಇಲ್ಲ ಅವನಿಗೆ ಲಾಸ್ ಆಗುತ್ತೆ. ಕಾಂಟ್ರಾಕ್ಟರ್ಗೆ ಪೆನಾಲ್ಟಿ ಕೊಡೋದು ಅಂತ ಅಂದ್ರೆ ಏನು, ಇಲ್ಲ ಇದು ಹೊಡೆದ್ಬಿಟ್ಟು ಕಟ್ಟು ಅಂತ ಹೇಳ್ತಾನೆ, ಯಾವ್ದೋ ಒಂದು ಕಾಲಮ್ ಸರಿ ಇಲ್ಲ, ಗೋಡೆ ಸರಿ ಇಲ್ಲ, ಇದು ಹೊಡಿ ಅಂತ ಹೇಳ್ತಾನೆ, ಆಗ್ಲೂ ಅವನಿಗೆ ಲಾಸ್ ಆಗುತ್ತೆ. ಸೊ ಇಲ್ಲ ನಿನ್ ಕೆಲಸ ಡಿಲೇ ಆಗ್ತಾ ಇದೆ, ನನಗೆ ತೊಂದರೆ ಆಗ್ತಾ ಇದೆ, ನೀನು ಪೆನಾಲ್ಟಿ ಕೊಡು ಅಂತ ಓನರ್ ಕೇಳ್ಬೋದು, ಆ ಟೈಮ್ ನಲ್ಲೂ ಲಾಸ್ ಆಗುತ್ತೆ. ಸೊ ಹಿಂಗಾಗಿ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಅದು ಆರ್ಬಿಟ್ರೇಷನ್ಗೆ ಹೋಗುತ್ತೆ. ಆರ್ಬಿಟ್ರೇಟರ್ ಇರ್ತಾರೆ ಮಧ್ಯದಲ್ಲಿ, ಮಿಡ್ಲ್ ಮ್ಯಾನ್ ಅಂತ ಹೇಳ್ತೀವಿ. ಆರ್ಬಿಟ್ರೇಷನ್ ಅಲ್ಲಿ ಕಾಂಟ್ರಾಕ್ಟರ್ ಮತ್ತೆ ಓನರ್ ಮಧ್ಯದಲ್ಲಿ ಜಗಳಗಳನ್ನ ನಿಭಾಯಿಸ್ಲಿಕ್ಕೆ ಹೋಗ್ತೀವಿ. ಸೊ ಹಾಗಾಗಿ ಈ ಎಲ್ಲಾ ಸಮಸ್ಯೆಗಳು ಏನು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ನಾವೇನ್ ಮಾಡಿದೀವಿ, ಕರೆಕ್ಟ್ ಟೈಮ್ ಸ್ಟಾರ್ಟ್ ಮಾಡ್ಬೇಕು, ಕರೆಕ್ಟ್ ಟೈಮ್ಗೆ ಎಂಡ್ ಮಾಡ್ಬೇಕು, ಡ್ರಾಯಿಂಗ್ ಪ್ರಕಾರನೇ ಕೆಲಸ ಮಾಡ್ಬೇಕು, ಸ್ಪೆಸಿಫಿಕೇಶನ್ ಡೀಟೇಲ್ ಸ್ಪೆಸಿಫಿಕೇಶನ್ ಫಾಲೋ ಮಾಡ್ಬೇಕು, ಕೆಲಸದಲ್ಲಿ ಸ್ಟ್ರಕ್ಚರಲ್ ಡೀಟೇಲ್ ಪ್ರಕಾರನೇ ಕೆಲಸ ಮಾಡ್ಬೇಕು, ಎಷ್ಟು ಸ್ಟೀಲ್ ಹಾಕ್ಬೇಕು, ಕಾಲಮ್ಗೆ ಫುಟಿಂಗ್ ಎಷ್ಟು ಹಾಕ್ಬೇಕು, ಅಷ್ಟೇ ಸ್ಟೀಲ್ ಹಾಕ್ಬೇಕು, ಕ್ವಾಂಟಿಟಿ ಪ್ರೋಗ್ರೆಸ್ ಇಷ್ಟೇ ಇರ್ಬೇಕು, ಈ ದಿನದಲ್ಲಿ ಇಷ್ಟು ಕೆಲಸ ಮಾಡ್ಬೇಕಂದ್ರೆ ಅಷ್ಟೇ ಕೆಲಸ ಮಾಡ್ಬೇಕು, ಕ್ವಾಲಿಟಿ ಮೇಂಟೆನೆನ್ಸ್ ಆಗ್ಬೇಕು. ಸೊ ಹೀಗೆ ಸೊ ಇದೆಲ್ಲವನ್ನು ಕೂಡ ನಾವು ಅಸೆಸ್ ಮಾಡ್ತೀವಿ ಪ್ರತಿಯೊಂದು ಸ್ಟೇಜ್ ಅಲ್ಲಿ. ಯಾವಾಗ ಆಗ್ಲಿಲ್ಲ ಅಂತ ಅಂದ್ರೆ ಗಲಾಟೆ. ಸೊ ದೇರ್ಫೋರ್
ನಮ್ಮಲ್ಲಿ ಈಗ ಟರ್ಮಿನೇಷನ್ ಆಫ್ ದಿ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡ್ತೇವೆ. ಟರ್ಮಿನೇಷನ್ ಆಫ್ ದಿ ಡಿಸ್ಚಾರ್ಜ್, ಇದು ಡಿಸ್ಚಾರ್ಜಿಂಗ್ ಆಫ್ ದಿ ಕಾಂಟ್ರಾಕ್ಟ್, ಡಿಟರ್ಮಿನೇಷನ್ ಆಫ್ ಕಾಂಟ್ರಾಕ್ಟ್ ಬೈ ದಿ ಎಂಪ್ಲಾಯರ್. ಸೊ ಟರ್ಮಿನೇಷನ್ ಅಥವಾ ಡಿಟರ್ಮಿನೇಷನ್ ಆಫ್ ದಿ ಕಾಂಟ್ರಾಕ್ಟ್ ಬೈ ದಿ ಎಂಪ್ಲಾಯರ್ ಅಂತಂದ್ರೆ ಎಂಪ್ಲಾಯರ್ ಅಲ್ಲಿ ನಾವು ಟರ್ಮಿನೇಷನ್ ಮಾಡೋದು, ಕಾಂಟ್ರಾಕ್ಟ್ ನ ಟರ್ಮಿನೇಷನ್ ಮಾಡೋದು ಅಥವಾ ಡಿಸ್ಚಾರ್ಜ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅವ್ನು ಸಾಮಾನ್ಯವಾಗಿ ನಾವ್ ಮಾತಾಡ್ದಂಗೆ ಈಗ ಏನ್ ತಪ್ಪುಗಳು, ಸೊ ಸರಿಯಾದ ಟೈಮ್ ಸ್ಟಾರ್ಟ್ ಮಾಡ್ಲಿಲ್ಲ, ಸರಿಯಾದ ಟೈಮ್ಗೆ ಎಂಡ್ ಮಾಡ್ತಾ ಇಲ್ಲ, ಬಿಟ್ಕೊಡ್ತಾ ಇಲ್ಲ, ಪ್ರಾಜೆಕ್ಟ್ ನ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇಲ್ಲ, ಪ್ರೋಗ್ರೆಸ್ ಕೊಡ್ತಾ ಇಲ್ಲ, ಡ್ರಾಯಿಂಗ್ ಪ್ರಕಾರ ಕೆಲಸ ಮಾಡಿ, ಇವೇ ತಾನೇ ಕಂಪ್ಲೇಂಟ್. ಹೇಳಿದ ದುಡ್ಡು ಕೆಲಸ ಮಾಡ್ತಾ ಇಲ್ಲ, ದುಡ್ಡು ಜಾಸ್ತಿ ಆಯ್ತು, ಪ್ರಾಜೆಕ್ಟ್ ಕಾಸ್ಟ್ ಜಾಸ್ತಿ ಆಗ್ತಾ, ಇವೇ ಪ್ರಾಬ್ಲಮ್. ಇದನ್ನ ಲಿಸ್ಟ್ ಮಾಡೋದು ಅಷ್ಟೇ ಇಲ್ಲಿ. ಯಾಕೆ ಟರ್ಮಿನೇಷನ್, ಯಾಕೆ ಮಧ್ಯದಲ್ಲಿ ಜಗಳ ಬಂತು, ಯಾಕೆ ಟರ್ಮಿನೇಟ್ ಮಾಡ್ಬೇಕು ಅಂದ್ರೆ ಕಾರಣಗಳೇನು ಅಂತ ಕೇಳ್ತಾನೆ. ಇವೇ ಕಾರಣಗಳು. ಸೊ ಪ್ರೋಗ್ರೆಸ್ ನ ಸರಿಯಾಗಿ ಕೊಡ್ತಾ ಇಲ್ಲ ಹೇಳಿದ ಟೈಮಿಗೆ, ಸೊ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಗೆ ಸರಿಯಾದ ರೀತಿ ಕೆಲಸ ಮಾಡ್ತಾ ಇಲ್ಲ, ಸೊ ಕಾಂಟ್ರಾಕ್ಟ್ ಕೊಟ್ಟಿದ್ವಿ ಇವನಿಗೆ, ಅವನು ಬೇರೆಯವನಿಗೆ ಸಬ್ ಕಾಂಟ್ರಾಕ್ಟ್ ಕೊಡ್ತಿದ್ದಾನೆ, ಅದರಿಂದ ಡಿಲೇ ಆಗ್ತಾ ಇದೆ. ಸೊ ಇನ್ಸಾಲ್ವೆಂಟ್ ಅಂತಂದ್ರೆ ಇವ್ನು ಬೇರೆ ಕಡೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇನ್ಸಾಲ್ವೆಂಟ್ ಅಂತಂದ್ರೆ ಅವನು ದುಡ್ಡ ಪೇಮೆಂಟ್ ಮಾಡಕ್ ಆಗ್ತಿಲ್ಲ ಅಂತ, ನಮ್ಮ ಹತ್ರ ದುಡ್ಡು ಇಸ್ಕೊಂಡ್ಬಿಡ್ತಾನೆ ಕೆಲಸ ಮಾಡ್ತೀನಿ ಅಂತ, ಬೇರೆ ಕಡೆ ಎಲ್ಲ ಸಾಲ ಮಾಡ್ಬಿಟ್ಟಿರ್ತಾನೆ, ಈ ತಗೊಂಡೋಗ್ ದುಡ್ಡನ್ನ ಬೇರೆ ಕಡೆ ಎಲ್ಲ ಹಾಕ್ತಾ ಇರ್ತಾನೆ, ಈ ಕೆಲಸಗಳನ್ನ ನಿಲ್ಲಿಸ್ಬಿಡ್ತಾನೆ. ಅದರಿಂದ ಹಿ ಬಿಕಮ್ ಇನ್ಸಾಲ್ವೆಂಟ್ ಅಂತ ಅಂದ್ರೆ ಸೊ ಈಸ್ ನಾಟ್ ಅನೇಬಲ್ ಟು ಪೇ ದ ಲೋನ್ಸ್. ಸೊ ಅವ್ನ್ ಸಾಲಗಳು ಏನ್ ಮಾಡ್ಕೊಂಡವೆ, ಅವನೇ ಸಾಲ ಮಾಡ್ಕೊಂಡ್ಬಿಟ್ಟವನೆ, ಎಂತದ್ರಲ್ಲಿ ನನ್ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಕ್ಕಾಗತ್ತ, ಅವನ ಹತ್ರ ದುಡ್ಡೇ ಇಲ್ಲ ಅವನ ಹತ್ರ. ಸೊ ಅಂತಂದ ಸಪೋಸ್ ಇಫ್ ದ ಕಾಂಟ್ರಾಕ್ಟರ್ ಬಿಕಮ್ ಇನ್ಸಾಲ್ವೆಂಟ್, then at that time also we are going to enter into litigation because it's not possible to give the progress or complete the activity in time. So therefore we are entering into litigation. ಸೊ ಮತ್ತೆ ಬ್ರೈಬ್, ಕೆಲವೊಂದ್ ವೇಳೆ ಇವೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಕಾಂಟ್ರಾಕ್ಟರ್ ಬೇಕು ಅಂತಾನೆ ಸ್ವಲ್ಪ ಬಿಲ್ ಜಾಸ್ತಿ ಬರ್ಕೊಡಿ ಅಂತಲೋ, ಅಥವಾ ಕ್ವಾಲಿಟಿ ಕಳಪೆ ಮಾಡ್ತೀನಿ, ಕಾಂಕ್ರೀಟ್ 1 to 4 ಇದ್ರೆ 1.5 ಇದ್ರೆ 1 to 4 ಕಾಂಕ್ರೀಟ್ ಹಾಕ್ತೀನಿ, ಸ್ವಲ್ಪ ಕಳಪೆ ಕಾಂಕ್ರೀಟ್ ಹಾಕ್ತೀನಿ ಅಂತಲೋ, ಏನೋ ಥಿಕ್ನೆಸ್ ಜಾಸ್ತಿ ಇದ್ರೆ ಈಗ 10 ಸೆಂಟಿಮೀಟರ್ ಇದ್ರೆ ಅದನ್ನ 8 ಸೆಂಟಿಮೀಟರ್ ಕಾಂಕ್ರೀಟ್ ಹಾಕ್ಬಿಟ್ಟು ಬಿಲ್ ಬರಿ ಅಂತಲೋ ಲಂಚ ಕೊಟ್ಟಿರ್ತಾನೆ. ಅದು ಬ್ರೈಬ್ ಅದನ್ನ ಬ್ರೈಬ್ ಅಂತ ಹೇಳ್ತೀವಿ. ಅಥವಾ ಗಿಫ್ಟ್ ಕೊಡ್ತಾನೆ ಯಾರಿಗೆ, ಇನ್ಚಾರ್ಜ್, ಯಾರು ಕೆಲಸ ನೋಡ್ಕೊತಾ ಇರ್ತಾನೆ, ಕಾಂಟ್ರಾಕ್ಟರ್ ಅಥವಾ ಇಂಜಿನಿಯರ್, ಅವನಿಗೆ. ಅದು ಓನರ್ ಗೊತ್ತಾಗ್ಬಿಡುತ್ತೆ, ಓ ಇವ್ರು ಮೋಸ ಮಾಡ್ತಿದ್ದಾರೆ, ಇವ್ನು ಲಂಚ ಕೊಟ್ಟಿದ್ದಾನೆ, ಅದ್ರಿಂದ ಇವನು ಕಾಂಟ್ರಾಕ್ಟರ್ ಪರ ಹೇಳ್ತಿದ್ದಾನೆ, ಕಾಂಟ್ರಾಕ್ಟರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇವನು ಲಂಚ ಕೊಟ್ಟು ಎಲ್ಲ ಅಡ್ಜಸ್ಟ್ ಮಾಡ್ತಿದ್ದಾನೆ ಅಂತೆಲ್ಲ. ಅಂತ ಸಂದರ್ಭದಲ್ಲೂ ಓನರ್ ಕಿತ್ತಾಕ್ಬೋದು, ನೀವ್ ಸರಿ ಇಲ್ಲ ಹೋಗಪ್ಪ ಅಂತ. ಸೊ ಅದರಿಂದ ಯಾವಾಗ ಪ್ರೋಗ್ರೆಸ್ ಸರಿಯಾದ ರೀತಿ ಮಾಡದೇ ಇದ್ರೆ, ಮತ್ತೆ ಹೇಳಿದ ಟೈಮ್ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ, ಅವನು ಬೇರೆಯವ್ರ ಕೆಲಸ ಕೊಡ್ತೀನಿ, ನನ್ ಕೆಲಸ ಒಪ್ಕೊಂಡ್ರೆ ಅವನು ಬೇರೆಯವ್ರ ಕೆಲಸ ಸಬ್ ಕಾಂಟ್ರಾಕ್ಟ್ ಕೊಟ್ಬಿಡ್ತಾನೆ. ಸೊ ಹಂಗಾಗಿ ಅಂತ ಸಂದರ್ಭಗಳಲ್ಲಿ ಅವ್ರು ಸರಿಯಾಗಿ ಬಂದು ಕೆಲಸ ಮಾಡಲ್ಲ, ನಮ್ಗೆ ಅವನ ಮೇಲೆ ಹೋಲ್ಡ್ ಇರಲ್ಲ. ಆ ಸಂದರ್ಭದಲ್ಲಿ ಸಬ್ ಕಾಂಟ್ರಾಕ್ಟರ್ ಮೇಲೆ ಅವಾಗ ನಮ್ಗೆ ಲಿಟಿಗೇಷನ್ ಬರುತ್ತೆ. ಸೊ ಇವನು ಇನ್ಸಾಲ್ವೆಂಟ್ ಆದಾಗ್ಲೂ ಲಿಟಿಗೇಷನ್ ಬರುತ್ತೆ, ಇವನು ಲಂಚ ಕೊಟ್ಟಾಗ್ಲೂ ಒಂದು ತಪ್ಪು ಇರುತ್ತೆ. ಲಂಚ ಕೊಟ್ಟು ಸೈಟ್ ಇಂಜಿನಿಯರ್ ಯಾರು ಇರ್ತಾರೆ, ಅವನ್ಗೆ ಲಂಚ ಕೊಟ್ರು ಕೂಡ ಅದು ತಪ್ಪೇ. ಅಂತ ಸಂದರ್ಭದಲ್ಲಿ ಲಿಟಿಗೇಷನ್ ಬರುತ್ತೆ. ಸೊ ಇವನು ಸರಿಯಾದ ರೀತಿಯಲ್ಲಿ ಇನ್ ನಾಟ್ ಅಕಾರ್ಡೆನ್ಸ್ ವಿತ್ ಕಾಂಟ್ರಾಕ್ಟ್ ಡ್ರಾಯಿಂಗ್ಸ್ ಅಂಡ್ ಸ್ಪೆಸಿಫಿಕೇಶನ್ಸ್, ಏನು ಕಾಂಟ್ರಾಕ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಡ್ರಾಯಿಂಗ್ಸ್ ಸ್ಪೆಸಿಫಿಕೇಶನ್ಸ್ ಏನ್ ಕೊಟ್ಟಿದ್ರು ಅದ್ರ ಪ್ರಕಾರ ಕೆಲಸ ಮಾಡಿಲ್ಲ ಅಂತ ಬರುತ್ತೆ. ಸೊ ಅದರಿಂದ ಎನಫ್ ಸ್ಕಿಲ್ಡ್ ಲೇಬರ್ಸ್, ಸರಿಯಾದ ರೀತಿ ಒಳ್ಳೆ ವರ್ಕರ್ ನ ಕೆಲ್ಸಕ್ಕೆ ಬಿಟ್ಟಿಲ್ಲ ಅಂದ್ರೂ ಜಗಳ ಬರುತ್ತೆ. ಒಳ್ಳೆ ಮೆಟೀರಿಯಲ್ ತಂದಿಲ್ಲ ಅಂತಂದ್ರೂ ಸೈಟ್ಗೆ ಜಗಳ ಬರುತ್ತೆ. ಸೊ ಚೇಂಜ್ ಇನ್ ಪಾಲಿಸೀಸ್, ಏನು ಇದಕ್ಕಿದ್ದಂಗೆ ಪಾಲಿಸಿಗಳು ಚೇಂಜ್ ಆಗ್ಬಿಡುತ್ತೆ. ನಾವು ಟರ್ಮಿನೇಷನ್ ಯಾಕೆ ಬಿಟ್ಟೋಗ್ತೀವಿ ಇಬ್ರು ಅಂತಂದ್ರೆ, ಇದಕ್ಕಿದ್ದಂಗೆ ಸೈಟ್ ಯಾವ್ದೋ ಇಮಿಡಿಯೇಟ್ ಪ್ರಾಜೆಕ್ಟ್, ಈಗ ಕೊರೋನಾ ಬಂತು, ಸೊ ದೇಶದಲ್ಲೇ ಹೆಲ್ತ್ ಎಮರ್ಜೆನ್ಸಿ ಇದೆ. ಸೊ ಆ ಟೈಮ್ ನಲ್ಲಿ ದುಡ್ಡು ಪ್ರಾಜೆಕ್ಟ್ ಮಾಡೋಣ ಅಂತ ಗವರ್ಮೆಂಟ್ ದುಡ್ಡು ಕೊಟ್ಟಿರುತ್ತೆ, ಈಗ ಪ್ರಾಜೆಕ್ಟ್ ಮಾಡ್ಬೇಡಿ ಅನ್ಬಿಡುತ್ತೆ, ಸಡನ್ ಆಗಿ ನಿಲ್ಸ್ಬಿಡಿ ಅಂತ ಹೇಳುತ್ತೆ, ಯಾಕಂದ್ರೆ ನಮ್ಗೆ ಫೈನಾನ್ಷಿಯಲ್ ಇಶ್ಯೂಸ್ ಇದೆ. ಹಂಗಾಗಿ ಆಗೇನಾಗುತ್ತೆ ಅಂತ ಪಾಲಿಸಿ ಚೇಂಜ್ ಆದ ತಕ್ಷಣ ಅಥವಾ ಈ ರೂಲ್ಗಳು ಚೇಂಜ್ ಆದ ತಕ್ಷಣ ಸೊ ಪ್ರಾಜೆಕ್ಟ್ ನ ನಿಲ್ಲಿಸ್ಬಿಡ್ಬೋದು, ಕಾಂಟ್ರಾಕ್ಟರ್ ಹತ್ರ ವಿಡ್ರಾ ಮಾಡ್ಕೋಬಹುದು. ಈ ತರ ಸಂದರ್ಭಗಳಲ್ಲೂ ಮಾಡ್ಕೋಬಹುದು. ಸೊ ಮತ್ತೆ ಫ್ರೀ ಕನ್ಸೆಂಟ್ ಫ್ರಮ್ ದ ಬೋತ್ ದ ಪಾರ್ಟೀಸ್, ಇಬ್ರು ಕೂಡ ಅಯ್ಯೋ ನನ್ಗೂ ನಿನ್ಗೂ ಇಷ್ಟ ಇಲ್ಲಪ್ಪ, ಬೇಡ ಜಗಳ ಬೇಡ, ಇಬ್ರಿಗೂ ನಾವು ಒಟ್ಟಿಗೆ ಮಾಡ್ಕೊಂಬೋಣ ಅಂತ, ಇಲ್ಲಾಂದ್ರೆ ಒಬ್ರೇ ಕೂಡ ಮಾಡ್ಬೋದು. ಸೊ ಕಾಂಟ್ರಾಕ್ಟರ್ ನಾನು ಹೋಗ್ತೀನಪ್ಪ, ನನಗೆ ಇಷ್ಟ ಇಲ್ಲ ಅಂತ ಬೇಕಾದ್ರೆ ಕಾಂಟ್ರಾಕ್ಟರ್ ಇದಕ್ಕಿಂತ ಒಳ್ಳೆ ಪ್ರಾಜೆಕ್ಟ್ ಸಿಕ್ಬಿಟ್ಟು ಈ ಪ್ರಾಜೆಕ್ಟ್ ನಾನು ಮಾಡಲ್ಲ ಅಂತಾನು ಕೂಡ ಹೇಳ್ಬೋದು, ಬಿಟ್ಟು ಹೋಗ್ತೀನಿ, ಬೇರೆಯವ್ರು ಕೊಟ್ಕೊಳ್ಳಿ ನೀವು ಕೆಲಸ ಅಂತ. ಸೊ ಆಗ ಕಾಂಟ್ರಾಕ್ಟರ್ ಫೈನ್ ಕೊಡ್ತಾನೆ. ಸೊ ಏನು ಯಾಕೆ ಬಿಟ್ಟು ಹೋಗ್ತೀನಿ ಅನ್ನೋದಕ್ಕೆ ಪೆನಾಲ್ಟಿ ಕೊಟ್ಟೋಗ್ರಿ, ಯಾಕೆ ಬಿಟ್ಟು ಹೋಗ್ತೀರಾ ಅಂತ ಕೇಳಿದ್ರೆ, ನಾನು ಅದೇನ್ ಫೈನ್ ಬೇಕು ಕಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ ಯಾರು ಕಾಂಟ್ರಾಕ್ಟರ್. ಆ ಸಂದರ್ಭದಲ್ಲಿ ಯಾಕಂದ್ರೆ ಬೇರೆ ಪ್ರಾಜೆಕ್ಟ್ ಸಿಕ್ಕಿರುತ್ತೆ ಇದಕ್ಕಿಂತ ಒಳ್ಳೆ ಪ್ರಾಜೆಕ್ಟ್. ಸೊ ಅಂತ ಸಂದರ್ಭದಲ್ಲಿ ಈ ಪ್ರಾಜೆಕ್ಟ್ ಮಾಡಕ್ ಇಷ್ಟ ಇರಲ್ಲ, ಅಥವಾ ಮ್ಯಾನ್ ಪವರ್ ಮೆಟೀರಿಯಲ್ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕು ಅವನು, ಅಂತ ಸಂದರ್ಭದಲ್ಲೂ ಕಾಂಟ್ರಾಕ್ಟರ್ ಬಿಟ್ಟು ಹೋಗ್ಬೋದು. ಕ್ವಾಲಿಟಿ ಮೇಂಟೈನ್ ಮಾಡಲ್ಲ, ಕ್ವಾಂಟಿಟಿ ಅಂದ್ರೆ ಪ್ರೋಗ್ರೆಸ್ ಸರಿ ಇರಲ್ಲ, ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಅಚೀವ್ ಮಾಡಲ್ಲ. ಸೊ ಇವೆಲ್ಲವೂ ಕೂಡ ಲಿಟಿಗೇಷನ್, ಇವೆಲ್ಲ ಪ್ರಾಬ್ಲಮ್. ಅದನ್ನೇ ಇಲ್ಲಿ ಲಿಸ್ಟ್ ಮಾಡೋದಷ್ಟೇ, ಅದು ಬೇರೆ ಏನು ಇಲ್ಲ ಇಲ್ಲಿ. ಸೊ ಅದನ್ನೆಲ್ಲ ಏನೇನ್ ಸಮಸ್ಯೆಗಳು ಮಾತಾಡಿದ್ವಿ ಅದನ್ನೇ ಇಲ್ಲಿ ಲಿಸ್ಟ್ ಮಾಡಿದೀವಿ ಇಷ್ಟೇ. ಇದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ನ ಎಕ್ಸ್ಪ್ರೆಸ್ ಮಾಡುವಂತದ್ದು ಒಬ್ಬರೇ ಓನರೇ ಮಾಡ್ಬೋದು, ಇಲ್ಲ ಕಾಂಟ್ರಾಕ್ಟರ್ ಮಾಡ್ಬೋದು, ಇಲ್ಲ ಇಬ್ರು ಮಾಡ್ಬೋದು. ಸೊ ಇಬ್ರು ಮಾಡೋದು ಖುಷಿನೇ, ಯಾಕೆಂದ್ರೆ ಕಾಂಟ್ರಾಕ್ಟ್ ಸ್ಮೂತ್ ಆಗ್ಬಿಡುತ್ತೆ. ಸೊ ಡಿಸ್ಚಾರ್ಜ್ ಮಾಡೋದು ಈಸಿ. ಸೊ ಡಿಸ್ಚಾರ್ಜ್ ಮಾಡೋದು ಹೇಗೆ, ಇದನ್ನ ಟರ್ಮಿನೇಟ್ ಮಾಡೋದು ಹೇಗೆ ಕಾಂಟ್ರಾಕ್ಟ್ ಅಂತ ಕೇಳಿದಾಗ,
ಸೊ ಯಾವಾಗ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಓನರ್ಗೆ ಅಥವಾ ಕಾಂಟ್ರಾಕ್ಟರ್ ಸರಿ ಇಲ್ಲ ಅನ್ನತ್ತೆ, ಕಾಂಟ್ರಾಕ್ಟರ್ ಸರಿ ಇದಾನೆ ಅಂತಾನೆ ವಾದ ಮಾಡೋದು ಯಾವಾಗ್ಲೂ. ಕಾಂಟ್ರಾಕ್ಟ್ ನಂದೇನ್ ತಪ್ಪಿದೆ ಅಂತಾನೆ ಹೇಳ್ತಾರೆ ಕಾಂಟ್ರಾಕ್ಟರ್ ಅವ್ರ ತಪ್ಪುಗಳು ಒಪ್ಪೋದೇ ಇಲ್ಲ. ಸೊ ಲೇಬರ್ ಪ್ರಾಬ್ಲಮ್ ಇದೆ, ಲೇಬರ್ ಬರಕ್ ಆಗ್ಲಿಲ್ಲಪ್ಪ ಇನ್ ಟೈಮ್ಗೆ ಅಂತಾನೆ, ಮೆಟೀರಿಯಲ್ ಸಿಗ್ಲಿಲ್ಲ, ಮೆಟೀರಿಯಲ್ ತರಲಿಲ್ಲ ಅಂತಾನೆ, ಸೊ ನೀವ್ ಹಣ ಕೊಡ್ಲಿಲ್ಲ ಅಂತಾನೆ, ಏನೋ ಒಂದು ಕಾರಣಗಳು ಹೇಳ್ತಾ ಇರ್ತಾನೆ. ಕಾಂಟ್ರಾಕ್ಟರ್ ಅವ್ನ ತಪ್ಪುಗಳು ಒಪ್ಕೊಳ್ಳಲ್ಲ ಅವನು. ಸೊ ಅಂತ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ನ ಬಿಡಿಸ್ಬೇಕು ಅಥವಾ ಅವ್ನ ಟರ್ಮಿನೇಟ್ ಮಾಡ್ಬೇಕು. ಸೊ ಯಾವಾಗ ಈ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಓನರ್ಗೆ ಒಪ್ಪಿಗೆ ಇರಲ್ಲ, ಅಂತ ಸಂದರ್ಭದಲ್ಲಿ ಓನರು ಸೊ ಕಾಂಟ್ರಾಕ್ಟರ್ಗೆ ಒಂದು ಲೀಗಲ್ ನೋಟಿಸ್ ಕೊಡಬೇಕು. ಲೀಗಲ್ ನೋಟಿಸ್ ತಿಳುವಳಿಕೆ ನೋಟಿಸ್ ಕೊಡ್ಬೇಕು. ಟರ್ಮಿನೇಟ್ ದ ಕಾಂಟ್ರಾಕ್ಟರ್ ಅಂದಪ್ಪ, ನೀವು ಇನ್ ಮುಂದೆ ನೀವು ನಮ್ ಕೆಲಸ ಮಾಡ್ಬೇಡಿ, ನಮ್ ಸೈಟ್ ಅಲ್ಲಿ ನೀವು ಕೆಲಸ ಮಾಡ್ಬೇಡಿ ಅಂತ ಹೇಳಿ ಒಂದು ಲೀಗಲ್ ಆಗಿ ಒಂದು ನೋಟಿಸ್ ಕೊಡ್ಬೇಕು. ನೋಟಿಸ್ ಅಂದ್ರೆ ತಿಳುವಳಿಕೆ ಪತ್ರ, ತಿಳಿಸೋದು, ಅವರಿಗೆ ತಿಳಿಸ್ಬೇಕು. ತಿಳಿಸಿದ ಮೇಲೆ ಅವರು ಕಾಂಟ್ರಾಕ್ಟರ್ ಆ ಪತ್ರ ತಕೊಂಡು, ಆ ಲೀಗಲ್ ನೋಟಿಸ್ received by the contractor, which is issued by the owner. So contractor should reply that notice within 7 days or 14 days. Within 14 days or 7 days time ಕೊಟ್ಟಿರ್ತಾರೆ ಅಲ್ಲಿ ಲೀಗಲ್ ನೋಟಿಸ್ ಅಲ್ಲಿ. ನೀವು 7 ದಿನ ಇದು ತಲುಪಿದ 7 ದಿನದಲ್ಲಿ ಉತ್ತರ ಬರೀಬೇಕು, 14 ದಿನದಲ್ಲಿ ಉತ್ತರ ಬರೀರಿ ಅಥವಾ 10 ದಿನದಲ್ಲಿ ಉತ್ತರ ಬರೀರಿ, ಏನೋ ಒಂದು ಟೈಮ್ ಕೊಟ್ಟಿರ್ತಾರೆ, ಡೆಡ್ ಲೈನ್. ಸೊ ಅಷ್ಟೊಳಗಡೆ ಕಾಂಟ್ರಾಕ್ಟರ್ ಉತ್ತರ ಬರೀಬೇಕು. ಇಲ್ಲ, ನಾನು ಇಷ್ಟ ಇದೆ, ನನ್ನ ಕಾಂಟ್ರಾಕ್ಟ್ ನಂದಿಂದ ಏನು ತಪ್ಪಿಲ್ಲ, ನಾನು ಕೆಲಸ ಮಾಡ್ತೀನಿ ಅಂತಲೋ, ಅಥವಾ ನನಗೆ ಆಯ್ತು ನನಗೂ ಒಪ್ಪಿಗೆ ಇದೆ ಬಿಡ್ತೀನಿ ಈ ಕೆಲಸನ ಅಂತಲೋ ಏನೋ ಒಂದು ಬರೀಬೇಕು. ಸೊ ಬರ್ದಾದ್ಮೇಲೆ ಅವನು ಒಪ್ಕೊಂಡ್ರೆ ಅದಕ್ಕೆ ನಾನು ಆಯ್ತಪ್ಪ ನೀವೆಲ್ಲ ಮಾಡಿರೋದು ನೀವು ಹೇಳಿದ್ರೆ ಸರಿ ಇದೆ, ಹಂಗಾಗಿ ನನಗೂ ಇಷ್ಟ ಇಲ್ಲ ಅಂತ ಅವನು ಬರ್ಕೊಟ್ರೆ ನೆಕ್ಸ್ಟ್ ವಿ ಹ್ಯಾವ್ ಟು ಟರ್ಮಿನೇಟ್ ದ ಕಾಂಟ್ರಾಕ್ಟ್. ಆರ್ ಅದರ್ವೈಸ್ ವಿ ಹ್ಯಾವ್ ಟು ಆಸ್ಕ್ ದ ಕಾಂಟ್ರಾಕ್ಟರ್ ಟು ಕಮ್ ಫಾರ್ ದಿ ನೆಗೋಸಿಯೇಷನ್. ಸೊ ಆರ್ಬಿಟ್ರೇಟರ್ ಕರಿತಾನೆ, ನಂದೇನು ತಪ್ಪಿಲ್ಲ ಅಂತ ಕಾಂಟ್ರಾಕ್ಟರ್ ಹೇಳಿದ್ರೆ ಆರ್ಬಿಟ್ರೇಟರ್ ಕರೆದು ಇಬ್ಬರಲ್ಲೂ ನ್ಯಾಯ ತೀರ್ಮಾನ ಮಾಡ್ತಾರೆ. ನ್ಯಾಯ ತೀರ್ಮಾನ ಅಂತಂದ್ರೆ ಏನ್ ಲಿಟಿಗೇಷನ್ ಇದೆ ಡಿಸ್ಕಸ್ ಮಾಡಿ, ಸೊ ಅದನ್ನ ಲಿಟಿಗೇಷನ್ ಅನ್ನ ಹೋಗ್ಲಾಡ್ಸಿ, ಇಬ್ಬರಲ್ಲಿ ಮನಸ್ತಾಪ ಇದ್ರೆ ಅದನ್ನ ಸರಿ ಮಾಡಿ ಕೆಲಸ ಮಾಡ್ಕೊಳಕ್ ಹೇಳ್ಬೋದು. ಯಾರು? ಆರ್ಬಿಟ್ರೇಟರ್. ಮಧ್ಯಸ್ಥಿಕೆ ಯಾರು ವಹಿಸಿರ್ತಾನೆ, ಮಿಡ್ಲ್ ಮ್ಯಾನ್ ಯಾರು ಇರ್ತಾನೆ ಅವನು. ಸೊ ಇಲ್ಲದೆ ಇದ್ರೆ ನೀವು ಬ್ರೀಚ್ ಔಟ್ ಮಾಡ್ಕೊಡ್ರಪ್ಪ ಅಂತ ಕೂಡ ಹೇಳ್ಬೋದು. ಸೊ ಅದ್ರಿಂದ ಸೊ ಈ ಕಾಂಟ್ರಾಕ್ಟ್ ನ ನಾವು ಟರ್ಮಿನೇಟ್ ಮಾಡಕ್ಕೆ ಅವನಿಗೆ ನೋಟಿಸ್ ಮಾಡಬೇಕು. ನೋಟಿಸ್ ಕಾರಣಗಳೇನಿದೆ, ಬ್ಯಾಕ್ ಗ್ರೌಂಡ್ ಏನು ಟರ್ಮಿನೇಷನ್ಗೆ ಅನ್ನೋದನ್ನೆಲ್ಲ ಬರೀಬೇಕು. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ವಾಟ್ ಆರ್ ದಿ ಬ್ಯಾಕ್ ಗ್ರೌಂಡ್, ವಾಟ್ ಆರ್ ದಿ ಬ್ಯಾಕ್ ಗ್ರೌಂಡ್ ಅಥವಾ ಡೀಟೇಲ್ಸ್ ಕನ್ಸಿಡರ್ಡ್ ಟು ಟರ್ಮಿನೇಟ್ ದ ಕಾಂಟ್ರಾಕ್ಟರ್ ಅಂತಾನು ಕೂಡ ಕೇಳ್ಬೋದು. ನೆಕ್ಸ್ಟ್ ಇನ್ನೆರಡು ಟಾಪಿಕ್ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಂಡ್ ಟೆಕ್ನಿಕಲ್ ಸ್ಯಾಂಕ್ಷನ್ ಅಂತ ಹೇಳಿದ್ರೆ 2 ಟಾಪಿಕ್ಸ್. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಮತ್ತೆ ಟೆಕ್ನಿಕಲ್ ಸ್ಯಾಂಕ್ಷನ್ ಅಂತಂದ್ರೆ, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಂತ ಅಂದ್ರೆ ವಿ ಆರ್ ಟೇಕಿಂಗ್ ದ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ವಿ ಆರ್ ಟೇಕಿಂಗ್ ದ ಅಪ್ರೂವಲ್ ಫ್ರಮ್ ದಿ ಹೈಯರ್ ಅಥಾರಿಟೀಸ್. ನಮ್ಗೆ ಮೇಲ್ಪಟ್ಟವರಿಂದ ಒಂದು ಅನುಮೋದನೆ ಅಂದ್ರೆ ಪರ್ಮಿಷನ್ ತಗೊಂತೀವಿ. ಸೊ ಯಾವ್ದಾದ್ರು ಒಂದು ನಮ್ಮೂರಲ್ಲಿ ಒಂದು ಹಾಸ್ಪಿಟಲ್ ಕಟ್ಬೇಕು, ನಮ್ಮೂರಲ್ಲಿ ರಸ್ತೆ ಮಾಡ್ಬೇಕು, ನಮ್ಮೂರಲ್ಲಿ ಒಂದು ನೀರಿನ ಒಂದು ಮಾರ್ಗ ಪೈಪ್ ಲೈನ್ ಹಾಕ್ಸ್ಬೇಕು, ಇವಕ್ಕೆಲ್ಲವೂ ಕೂಡ ಒಂದು ಪರ್ಮಿಷನ್ ತಗೊಂತೀವಿ. ನಮ್ಮೂರಲ್ಲಿ ಈ ಕೆಲಸ ಆಗ್ಬೇಕು ಅಂತ ಹೇಳಿ ಮೇಲ್ಪಟ್ಟವರಿಂದ. ಮೇಲ್ಪಟ್ಟವರು ಅಂದ್ರೆ ಸರ್ಕಾರ. ಸೊ ಹೈಯರ್ ಅಥಾರಿಟಿ ಅಂದ್ರೆ ಏನು? ಗವರ್ನಮೆಂಟ್. ಸೊ ಸರ್ಕಾರದಿಂದ ಅನುಮತಿ ತಗೊಂತೀವಿ, ಅನುಮತಿ ತಗೊಂಡು ಆ ಕೆಲಸ ಮಾಡ್ತೀವಿ. ಸೊ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಲ್ಲಿ ಹೈಯರ್ ಅಥಾರಿಟಿಯಿಂದ ಅನುಮತಿ ತಗೊಂತೀವಿ. ಆ ತಗೊಳ್ಳುವಾಗ ನಾವೇನ್ ಮಾಡಿರ್ತೀವಿ, ಒಂದು ಅಪ್ರಾಕ್ಸಿಮೇಟ್ ಎಸ್ಟಿಮೇಟ್ ಸಬ್ಮಿಟ್ ಮಾಡಿರ್ತೀವಿ. ಅಂದಾಜಲ್ಲಿ ಇಷ್ಟು ಖರ್ಚಾಗ್ಬೋದು, ಅದಕ್ಕೆ ಅನುಮತಿ ಕೊಡಿ. ನಮ್ಮೂರಲ್ಲಿ ಒಂದು ರಸ್ತೆ ಮಾಡ್ಬೇಕು, ಅಂದಾಜು ಒಂದು 50 ಲಕ್ಷ ಖರ್ಚಾಗ್ಬೋದು, ನೀವು ರಸ್ತೆ ಮಾಡ್ಕೊಳಕ್ ಅನುಮತಿ ಕೊಡಿ ಅಂತ ಬರಿತೀವಿ. ಸೊ ಆವಾಗ ಅವರು ಆಯ್ತು ಮಾಡಿಸ್ಕೊಳ್ಳಿ ಅಂತ ಬರೀತಾರೆ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ವಿ ಆರ್ ಗೋಯಿಂಗ್ ಟು ಟೇಕ್ ದ ಅಪ್ರೂವಲ್ ಫ್ರಮ್ ದಿ ಫಾರ್ ದಿ ಪ್ರಪೋಸ್ಡ್ ಪ್ರಾಜೆಕ್ಟ್ at anywhere in India or a country, whatever it may be. So at our village, of course. So then we are going to take the permission from the higher authority to take up the proposed project. During in the process of taking the approval from the higher authority for the proposed project, we are going to submit the approximate estimate. We are going to submit only an approximate estimate for the project, for the proposed project. That is what is called as administrative approval. ಸೊ ನಾವು ಅಂದಾಜು ಪಟ್ಟಿ ತಯಾರು ಮಾಡಿರ್ತೀವಿ, ಕರೆಕ್ಟ್ ಆಗಿ ಡೀಟೇಲ್ ಆಗಿ ಮಾಡಿರಲ್ಲ. ನಮ್ಮೂರಲ್ಲಿ ಇಷ್ಟು ಮಾಡ್ಬೇಕು, ಒಂದು ಹಾಸ್ಪಿಟಲ್ ಕಟ್ಬೇಕು, ನಮ್ಮ ಇದನ್ನ ಒಂದು 40 ಲಕ್ಷ ಆಗತ್ತೆ ದುಡ್ಡು, ಅದಕ್ಕೆ ನೀವು ಅನುಮೋದನೆ ಕೊಡಿ ಅಂತ ಬರ್ದಿರ್ತೀವಿ. ಅದಕ್ಕೆ ಒಂದೇನು ಡ್ರಾಯಿಂಗ್ ತೋರಿಸಿ ಅಂದ್ರೆ ಡ್ರಾಯಿಂಗ್ ಇರಲ್ಲ, ಎಸ್ಟಿಮೇಟ್ ತೋರಿಸಿ ಅಂದ್ರೆ ಎಸ್ಟಿಮೇಟ್ ಇರಲ್ಲ, ಏನು ಇರಲ್ಲ, ಸುಮ್ನೆ ಬರ್ದಿರ್ತೀವಿ. ಒಂದು ಅಂದಾಜಲ್ಲಿ 40 ಲಕ್ಷ ಖರ್ಚು ಮಾಡಿದ್ರೆ ಒಂದು ಹಾಸ್ಪಿಟಲ್ ಕಟ್ಕೋಬಹುದು, ಒಂದು ಪರ್ಮಿಷನ್ ಕೊಡಿ, ಅನುಮತಿ ಕೊಡಿ ಅಂತ. ಆಗ ಗವರ್ನಮೆಂಟ್ ಅದಕ್ಕೆ ಪರ್ಮಿಷನ್ ಕೊಡುತ್ತೆ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್. ಬಟ್ ಟೆಕ್ನಿಕಲ್ ಸ್ಯಾಂಕ್ಷನ್ ಅಂದ್ರೆ ಏನು ಅಂತ ಅಂದ್ರೆ, ಈ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆದ್ಮೇಲೆ, ಟೆಕ್ನಿಕಲ್ ಸ್ಯಾಂಕ್ಷನ್ ಮೊದಲಲ್ಲ, ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್. ನಾವು ದುಡ್ಡು ಕೊಡ್ತೀವಿ, ನಿಮ್ಮೂರಲ್ಲಿ ಒಂದು ಹಾಸ್ಪಿಟಲ್ ಮಾಡ್ಕೊಳ್ಳಿ ಅಂತ ಏನಾರು ಅಂದ್ಮೇಲೆ, ನಾವು ಅದಕ್ಕೆ ಬೇಕಾದ ಡೀಟೇಲ್ ಡ್ರಾಯಿಂಗು, ಡೀಟೇಲ್ ಎಸ್ಟಿಮೇಟು, ಸ್ಟ್ರಕ್ಚರಲ್ ಡೀಟೇಲಿಂಗು, ಎಲಿವೇಶನ್ ಎಲ್ಲವನ್ನು ತಯಾರು ಮಾಡಿ ಸರಿಯಾದ ರೀತಿಯಲ್ಲಿ. ಸೊ ಇದನ್ನ ನಾವು ಹೈಯರ್ ಅಥಾರಿಟಿ ಅಂದ್ರೆ ಅದೇ ಹೈಯರ್ ಅಥಾರಿಟಿ ಅಲ್ಲ,
ಟೆಕ್ನಿಕಲ್ ಸ್ಯಾಂಕ್ಷನ್ ಮಾಡೋ ಹೈಯರ್ ಅಥಾರಿಟಿ ಯಾರಿದ್ದಾರೆ, ಈ ತಾಂತ್ರಿಕ ಮಾಹಿತಿಯನ್ನ ಅನುಮೋದನೆ ಮಾಡುವಂತ ಯಾರು ಹೈಯರ್ ಅಥಾರಿಟಿ ಇದ್ದಾರೆ ಅವ್ರಿಗೆ ಕಳಿಸಿ ಇವೆಲ್ಲ ಸರಿ ಇದೆ, ಸೊ ಡ್ರಾಯಿಂಗ್ ಮಾಡ್ರೆ ಸರಿ ಇದೆ, ಎಸ್ಟಿಮೇಟ್ ಮಾಡ್ರೆ ಸರಿ ಇದೆ, ರೇಟ್ಸ್ ಎಲ್ಲ ಶೆಡ್ಯೂಲ್ ಆಫ್ ಆಕ್ಟಿವ್ ರೇಟ್ಸ್ ಪ್ರಕಾರ ಇದೆ, ಕ್ವಾಂಟಿಟೀಸ್ ಎಲ್ಲ ಎಸ್ಟಿಮೇಟ್ ವರ್ಕೌಟ್ ಮಾಡ್ರೆ ಸರಿ ಇದೆ, ಸ್ಟ್ರಕ್ಚರಲ್ ಡೀಟೇಲ್ ಸರಿ ಇದೆ ಅಂತೆಲ್ಲ ಕೂಡ ಇದೆಲ್ಲ ಸರಿ ಇದೆ ಅಂತ ಹೇಳಿ ಟೆಕ್ನಿಕಲ್ ಡೀಟೇಲ್ಸ್ ಅವ್ರು ಹೇಳ್ತಿರೋದು. ಐ ಆಮ್ ಟಾಕಿಂಗ್ ಅಬೌಟ್ ದ ಟೆಕ್ನಿಕಲ್ ಡೀಟೇಲ್ಸ್ ಆಫ್ ದಿ ಪ್ರಾಜೆಕ್ಟ್. ಸೊ ದಟ್ ಶುಡ್ ಬಿ ಅಪ್ರೂವ್ಡ್ ಬೈ ದಿ ಟೆಕ್ನಿಕಲ್ ಸೆಕ್ಷನ್. ಸೊ ದೇರ್ಫೋರ್ ಇಟ್ ಇಸ್ ಕಾಲ್ಡ್ as ಟೆಕ್ನಿಕಲ್ ಸ್ಯಾಂಕ್ಷನ್. ಸೊ ಈ ಒಂದು ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಂತಂದ್ರೆ ನಾವು ಯಾವ್ದಾರ ಒಂದು ಪ್ರಾಜೆಕ್ಟ್ ನ ಪ್ರಪೋಸ್ ಮಾಡಿರ್ತೀವಿ. ಉದಾಹರಣೆ ನಮ್ಮೂರಲ್ಲಿ ಹಾಸ್ಪಿಟಲ್ ಆಗ್ಬೇಕು ಅಂತ, ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅದಕ್ಕೆ ಅಂದಾಜು ಪಟ್ಟಿ ಒಂದ್ 40 ಲಕ್ಷ ಆಗ್ಬೋದು, ದುಡ್ಡು ಕೊಡಿ ಅಂತ ಕೇಳ್ತೀವಿ ಸರ್ಕಾರನ. ಸರ್ಕಾರ ಆಯ್ತು ನಿಮ್ಮೂರಲ್ಲಿ ಒಂದು ಹಾಸ್ಪಿಟಲ್ ಮಾಡ್ಕೊಳ್ಳಿ, 40 ಲಕ್ಷ ದುಡ್ಡು ಕೊಡ್ತೀನಿ ಅನ್ನತ್ತೆ. ಅದನ್ನ ವಿಲ್ ಕಾಲ್ ಇಟ್ as ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್. Once the administrative approval is over, then we will go for the technical sanction. During the process of technical sanction, we are going to prepare the detailed drawings, detailed estimate, details, specifications, detailed structural drawings. Everything is in detail. So then, whatever details in detail are prepared by the technical authority of the department, that will be sent to the higher authority of the technical wing for the approval. ಸೊ ಯಾರು ಇಂಜಿನಿಯರ್ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಎಸ್ಟಿಮೇಟ್ ಸರಿಯಾದ ರೀತಿಯಲ್ಲಿ ಡ್ರಾಯಿಂಗು, ಸ್ಟ್ರಕ್ಚರಲ್ ಡೀಟೇಲಿಂಗು ಎಲ್ಲ ಮಾಡಿರ್ತಾನೆ, ಅವನು ಇಂಜಿನಿಯರ್ ವಿಂಗ್ ಅಲ್ಲಿ ಯಾರು ಹೈಯರ್ ಅಥಾರಿಟಿ ಇರ್ತಾರೆ ಅವ್ರಿಗೆ ಕಳಿಸ್ತಾನೆ. ನೋಡಿ ಸರ್ ನಾವು ಮಾಡಿರೋ ಸರಿ ಇದೆಯಾ ನೋಡಿ ಒಂದ್ಸರಿ ನೋಡ್ಬಿಟ್ಟು ಇದನ್ನ ಸರಿ ಇದೆ ಅಂತ ಅಪ್ರೂವ್ ಮಾಡಿ, ಇಲ್ಲೇ ಯಾವ್ದಾರ ಕರೆಕ್ಷನ್ಸ್ ಇದ್ರೆ ಹೇಳಿ ಸರಿ ಮಾಡ್ತೀನಿ ಅಂತ. ಸರಿ ಇದ್ರೆ ಅದೆಲ್ಲ ಸರಿ ಇದೆ, ಡೀಟೇಲ್ ಸರಿ ಆದ್ಮೇಲೆ ಅವನು ಇದೆಲ್ಲ ಮಾಹಿತಿಗಳು ಏನು ಡ್ರಾಯಿಂಗು, ಸ್ಟ್ರಕ್ಚರಲ್ ಡೀಟೇಲಿಂಗು ಎಲ್ಲ ಸರಿ ಇದೆ, ಇದ್ರ ಪ್ರಕಾರ ಕಟ್ಟಿದ್ರೆ ಬಿಲ್ಡಿಂಗು ಇಂಟ್ಯಾಕ್ಟ್ ಇರುತ್ತೆ, ಸುಭದ್ರವಾಗಿರುತ್ತೆ. ಸಪೋಸ್ ಇಫ್ ಯು ಫಾಲೋ ದ ಪ್ರೊಸೀಜರ್ಸ್, ವಾಟ್ ಎವರ್ ಡ್ರಾಯಿಂಗ್ಸ್ ಈ ಮೇಡ್ by the engineer in charge, whatever the detailed estimations are made, quantities are worked out, or specifications are made, detailed specifications are made, then rates arrived by the engineer as per the schedule of rates, then design details, everything is or in as per the government rules and procedures, or otherwise they followed the code book. So design idre code book prakara irutte, estimates idre rates idre SR prakara irutte, ಸೊ ಡ್ರಾಯಿಂಗ್ಸ್ ಇದ್ರೆ ಬಿಲ್ಡಿಂಗ್ ಕೋಡ್ ಸ್ಟ್ಯಾಂಡರ್ಡ್ ಪ್ರಕಾರ ಇರುತ್ತೆ. ಇದೆಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಿ ನಮ್ಗಿಂತ ಹೈಯರ್ ಅಥಾರಿಟಿ, ಟೆಕ್ನಿಕಲ್ ವಿಂಗ್ ಅಲ್ಲಿ ಇರುವಂತಹ ಹೈಯರ್ ಅಥಾರಿಟಿ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಅಂದ್ರೆ ಅನುಮೋದನೆ ಮಾಡ್ತಾರೆ, ಸೈನ್ ಮಾಡ್ತಾರೆ, ಅಪ್ರೂವ್ ಮಾಡ್ತಾರೆ. ಅದನ್ನ ಟೆಕ್ನಿಕಲ್ ಸ್ಯಾಂಕ್ಷನ್ ಅಂತ. ಇದನ್ನ ಒಂದು ಎಕ್ಸಾಂಪಲ್ ನೋಡ್ಬಿಡೋಣ. ಹೇಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್, ಟೆಕ್ನಿಕಲ್ ಸ್ಯಾಂಕ್ಷನ್ ಅಂದ್ರೆ ಏನು ಅನ್ನೋದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಈಗ ಅರ್ಥ ಆಗಿದೆ. ಅರ್ಥ ಆದ್ರೆ ಒಂದು ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೊಳ್ಬೋದು. ಅದ್ ಹೆಂಗೆ ಅಂತ ನೋಡಿದಾಗ, ಫಾರ್ ಎಕ್ಸಾಂಪಲ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಂತ ಅಂದ್ರೆ ಏನು? ಈಗ ನಮ್ಮೂರಲ್ಲಿ ಒಂದು ಹಾಸ್ಪಿಟಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಸೊ ನಮ್ಮೂರಲ್ಲಿ ಯಾವ್ದೋ ಒಂದು ಊರು. ಸೊ ಫಾರ್ ಎಕ್ಸಾಂಪಲ್ ಪ್ರಾಜೆಕ್ಟ್ ಪ್ರಪೋಸಲ್ ಫಾರ್ ರೂರಲ್ ಹೆಲ್ತ್ ಯೂನಿಟ್. ನಮ್ಮೂರಲ್ಲಿ ಒಂದು ಹಾಸ್ಪಿಟಲ್, ಈ ಒಂದು ಹಳ್ಳಿಗೆ ಒಂದು ಹಾಸ್ಪಿಟಲ್ ನ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ನಮ್ಮೂರ್ ಜನಗಳು, ನಮ್ಮೂರ್ ಹಾಸ್ಪಿಟಲ್ ಬೇಕಪ್ಪ, ಸುತ್ತಲ ಹಳ್ಳಿಯಲ್ಲೆಲ್ಲ ಇಲ್ಲ, ಜನಗಳು ಕಷ್ಟ ಪಡ್ತಾ ಇದೀವಿ, ಆರೋಗ್ಯ ವಿಚಾರಕ್ಕಾಗಿ ಬೇರೆ ಬೇರೆ ದೂರಗಳಿಗೆ ಅಲಿತಾ ಇದೀವಿ, ಆ ಕಾರಣಕ್ಕಾಗಿ ನಮ್ಮೂರಲ್ಲೇ ಒಂದು ಆಸ್ಪತ್ರೆ ಬೇಕು ಅಂತ ಹೇಳಿ ಜನಗಳು ಇಷ್ಟಪಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸೊ ನಾವೇನ್ ಮಾಡ್ಬೇಕು, ಒಂದ್ ಲೆಟರ್ ನ ಸರ್ಕಾರಕ್ಕೆ ಬರೀಬೇಕು, ನಮ್ಮೂರಲ್ಲಿ ಒಂದು ಆಸ್ಪತ್ರೆ ಕಟ್ಸ್ಕೊಡಿ ಅಂತ ಹೇಳಿ. ಸೊ ವಿ ಹ್ಯಾವ್ ಟು ರೈಟ್ ದ ರಿಕ್ವೆಸ್ಟ್ ಲೆಟರ್, ಹ್ಯಾವ್ ಟು ರೈಟ್ ರಿಕ್ವೆಸ್ಟ್ ಲೆಟರ್ ಫ್ರಮ್ ದಿ ವಿಲೇಜರ್ಸ್ ಆರ್ ಅದರ್ ವಿಲೇಜ್ ಪಂಚಾಯತಿಯಿಂದ ನಾವು ಒಂದು ಲೆಟರ್ ನ ಬರೀಬೇಕು ಸರ್ಕಾರಕ್ಕೆ, ನಮ್ಮೂರಲ್ಲಿ ಒಂದು ಹಾಸ್ಪಿಟಲ್ ಬೇಕು ಅಂತ ಹೇಳಿ. ಸೊ ಆ ಒಂದು ಪಂಚಾಯತಿ ಲೆಟರ್ ಯಾರಿಗ ಹೋಗುತ್ತೆ? ಅಥವಾ ನಾವು ಬರೆದ್ರೆ ಪಬ್ಲಿಕ್ ಅಥವಾ ನಾವು ಸಾರ್ವಜನಿಕರು ಬರೆದ್ರೆ ಯಾರಿಗೆ ಕೊಡ್ತೀವಿ? ನಮ್ ರೆಪ್ರೆಸೆಂಟೇಟಿವ್ಸ್ ಕೊಡ್ತೀವಿ. ಯಾರು ರೆಪ್ರೆಸೆಂಟೇಟಿವ್? ಯಾರು? MLA. ನಮ್ಮೂರಲ್ಲಿ MLA ನಾವು ಒಂದ್ ಲೆಟರ್ ಕೊಡ್ತೀವಿ, ನೋಡಿ ಸ್ವಾಮಿ ನಮ್ಮೂರಲ್ಲಿ ಒಂದು ಹಾಸ್ಪಿಟಲ್ ಕಟ್ಸ್ಕೊಳ್ಳಿ ಅಂತೇಳಿ. MLA ಅವ್ರ ದುಡ್ಡಿಂದ ಕಟ್ಸಕ್ ಆಗತ್ತಾ? ಇಲ್ಲ. ಅವ್ರೇನ್ ಮಾಡ್ತಾರೆ, ಸರ್ಕಾರದ ಗಮನಕ್ಕೆ ತರ್ತಾರೆ. ಸರ್ಕಾರ ಅಂತ ಅಂದ್ರೆ ಏನು? PWD ಇಂಜಿನಿಯರ್ಗೆ ಹೇಳ್ತಾರೆ, ನೋಡಪ್ಪ ನಮ್ಮೂರಲ್ಲಿ ಈ ಊರಲ್ಲಿ ಹಾಸ್ಪಿಟಲ್ ಕಟ್ಬೇಕು ಅಂತವ್ರೆ, ನೋಡೋಣ ಎಷ್ಟಾಗ್ಬೋದು ಒಂದ್ ಖರ್ಚು, ಒಂದ್ ಅಂದಾಜಲ್ಲಿ ಒಂದ್ ಪಟ್ಟಿ ಕೊಡಪ್ಪ ಅಂತ ಅಂತಾರೆ ಇಂಜಿನಿಯರ್ಗೆ. ಇಂಜಿನಿಯರ್ PWD ಡಿಪಾರ್ಟ್ಮೆಂಟ್ ಏನಿರುತ್ತೆ ತಾಲೂಕ್ ಲೆವೆಲ್ ಅಲ್ಲಿ, ತಾಲೂಕ್ ಲೆವೆಲ್ ಆಫೀಸರ್ ತಾನೆ. MLA ಇರೋದು ಒಂದ್ ತಾಲೂಕು ಒಬ್ರು MLA. ಅವ್ರ ತಾಲೂಕ್ ಲೆವೆಲ್ ಅಲ್ಲಿ ಯಾರು PWD ಆಫೀಸರ್ ಇರ್ತಾರೆ ಅವ್ರಿಗೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ AWE ಸಬ್ ಡಿವಿಷನ್ ಇರುತ್ತೆ, ಆ ಸಬ್ ಡಿವಿಷನ್ ಅಲ್ಲಿ AWE ಇಸ್ ದ ಹೆಡ್. ಅವ್ರಿಗೆ ಹೇಳ್ತಾರೆ, ನೋಡ್ರಿ ಇದೊಂದು ಪ್ರಪೋಸಲ್ ಕೊಟ್ರಪ್ಪ, ಒಂದು ಹಾಸ್ಪಿಟಲ್ ಬೇಕು ಅಂತಿದ್ದಾರೆ, ಒಂದು ರೂರಲ್ ಹೆಲ್ತ್ ಯೂನಿಟ್ ಇಂತ ಊರಿಗೆ. ಸೊ ಅವ್ರಿಗೆ ಎಷ್ಟಾಗ್ಬೋದು ಒಂದು ಅಂದಾಜ್ ಪಟ್ಟಿ ಕೊಡಿ ಅಂತ. ಅವನು ಪ್ರಾಜೆಕ್ಟ್ ಪ್ರಪೋಸಲ್ ರೆಡಿ ಮಾಡ್ತಾನೆ. ಪ್ರಾಜೆಕ್ಟ್ ಪ್ರಪೋಸಲ್ ರೆಡಿ ಮಾಡುವಾಗ ಇಂಜಿನಿಯರ್ ಏನೇನ ಡಿಸ್ಕಸ್ ಮಾಡ್ತಾನೆ, ಪ್ರಾಬ್ಲಮ್ಸ್, ಹಳ್ಳಿಯಲ್ಲಿ ಏನ್ ಸಮಸ್ಯೆ ಇದೆ, ಈ ಹಳ್ಳಿಲಿ ಹಾಸ್ಪಿಟಲ್ ಕಟ್ಟಿದ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ, ಎಷ್ಟು ಜನಕ್ಕೆ ಬೆನಿಫಿಟ್ ಆಗುತ್ತೆ, ಸೊ ಮತ್ತೆ ಇದನ್ನ ಪ್ಲಾನ್ಸ್ ಯಾವ ತರ ಇರುತ್ತೆ, ಮತ್ತೆ ಕಾಸ್ಟ್ ಎಷ್ಟಾಗತ್ತೆ ಅಂದಾಜಲ್ಲಿ ಅನ್ನೋದನ್ನ ಸುಮ್ಮನೆ ಒಂದು ನೋಟ್, ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತಾನೆ, ಪ್ರಪೋಸಲ್ ರೆಡಿ ಮಾಡ್ತಾನೆ. ಆ ಪ್ರಾಜೆಕ್ಟ್ ಪ್ರಪೋಸಲ್ ನ MLA ಅವ್ರು ಏನ್ ಮಾಡ್ತಾರೆ, ಇದನ್ನ ಸೊ ಇದಕ್ ಕಳ್ಸ್ಕೊಡ್ತಾರೆ, ಕನ್ಸರ್ನ್ ಇಲಾಖೆಗೆ ಕಳ್ಸ್ಕೊಡ್ತಾರೆ. ಯಾವ್ದು ಇಲಾಖೆ? ನಮ್ಗ್ ಬೇಕಿರೋದು ಆಸ್ಪತ್ರೆ. ಯಾವ ಇಲಾಖೆ ಕಳ್ಸ್ಕೊಡ್ಬೇಕು? ಸರ್ಕಾರದಲ್ಲಿ ಬೇಕಾದಷ್ಟು ಇಲಾಖೆಗಳಿದಾವೆ. ಸೊ ಅಗ್ರಿಕಲ್ಚರ್ ಇರ್ಬೋದು, PWD ಇರ್ಬೋದು,
ಸೊ ಎಕ್ಸೈಸ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಹೆಲ್ತ್ ಇರ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸೊ ಹೀಗೆ ಆರ್ಟ್ ಅಂಡ್ ಕಲ್ಚರ್ ಬೇರೆ ಬೇರೆ ಇಲಾಖೆಗಳು ಒಂದು ನಮ್ಮ ಸರ್ಕಾರದಲ್ಲಿ ಇದಾವೆ. ಹಂಗಾಗಿ ಈ ಸರ್ಕಾರದಲ್ಲಿ ಏನಿದಾವೆ ಇಲಾಖೆಗಳು, ಅದರಲ್ಲಿ ನಮ್ಗೆ ಒಂದು ಇಲಾಖೆ ಆರೋಗ್ಯ ಇಲಾಖೆ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್. ಸೊ ಇದಕ್ಕೆ ನಮ್ಮ ಹಳ್ಳಿಲಿ ಹಾಸ್ಪಿಟಲ್ ಆಗಿರೋ ಕಾರಣ ಹೆಲ್ತ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋರು ಸೊ ಲೆಜಿಸ್ಲೇಟಿವ್ಲಿ ಮಿನಿಸ್ಟರ್, ಹೆಲ್ತ್ ಮಿನಿಸ್ಟರ್ ನೋಡ್ಕೊಂತಾರೆ. ಸೊ ನಮ್ಮ ಮೇಲೆ ಹೆಲ್ತ್ ಮಿನಿಸ್ಟರ್ ಡಿಸ್ಕಸ್ ಮಾಡಿ ಫೈನಲ್ ಗೆ ಇದನ್ನೇನ್ ಮಾಡ್ತಾರೆ ಅಂತಂದ್ರೆ, ಸೊ ನಮ್ಮೂರಲ್ಲಿ ಒಂದು ಹಳ್ಳಿಗೆ ಹಾಸ್ಪಿಟಲ್ ಆಗ್ಬೇಕು, ನೀವೊಂದು ಹಾಸ್ಪಿಟಲ್ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಅವ್ರು ಒಪ್ಕೊಂಡಾದ್ಮೇಲೆ, ಒಪ್ಕೋಬೇಕು ಅಂತ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಹೆಲ್ತ್ ಮಿನಿಸ್ಟರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ, ಅಪ್ರೂವ್ ಅಂದ್ರೆ ರೆಕಮೆಂಡ್ ಮಾಡ್ತಾರೆ. ಸೊ ಈ ತರ ಈ ಹಳ್ಳಿಲಿ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ಜನಗಳಿಗೆ, ಆದ್ರಿಂದ ಇದಕ್ಕೆ ತಗೊಳ್ಳುವಂತ ಹಣಗಳು ಇಷ್ಟ ಅಂತ ಆಗತ್ತೆ, PWD ಇಂಜಿನಿಯರ್ ಕೊಟ್ಟವ್ರೆ. ಸೊ ಇದನ್ನ ನೀವು ದುಡ್ಡು ಕೊಡೋದಾದ್ರೆ ಈ ಹಳ್ಳಿಗೆ ಒಂದು ಹಾಸ್ಪಿಟಲ್ ಕಟ್ಸಕ್ಕೆ ನನಗೂ ಒಪ್ಪಿಗೆ ಇದೆ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕರೀತಾರೆ. ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಆಯ್ತು ನಾವು ಕೊಡ್ತೀವಿ ಹಣನ ಅಂತ ಹೇಳಿ ಸೊ ಕೊಟ್ರೆ, ಸೊ ಇವ್ರೇನ್ ಮಾಡ್ತಾರೆ ಅಂತ ಅಂದ್ರೆ, ನಾ ಹಣ ಕೊಡ್ತೀವಪ್ಪ ನೀವು ಕಟ್ಟಿಸ್ಕೊಳ್ಳಿ ಅಂತ MLA ಹೇಳ್ತಾರೆ. MLA ಇಂಟರ್ನ್ ಮತ್ತೆ ಹೇಳ್ತಾರೆ ಯಾರು PWD ಇಂಜಿನಿಯರ್ಗೆನೆ, ಸೊ ನೋಡ್ರಪ್ಪ ಇದಕ್ಕೆ ನಮ್ಗೆ ಅಪ್ರೂವಲ್ ಆಗಿದೆ, ಕನ್ಸೆಂಟ್ ಬಂದಿದೆ ಇಲಾಖೆಯಿಂದ, ನಮ್ಗೆ ಅಪ್ರೂವಲ್ ಸಿಕ್ಕಿದೆ. ಅದನ್ನ ನಮ್ಗೆ ಏನು ಇದನ್ನ ಹೇಳ್ತಾರೆ ಅದನ್ನ ನಾವು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅನ್ನೋದು. ಇವರು ನಮ್ಗೆ ಹೈಯರ್ ಅಥಾರಿಟಿ ಅಂತ ಅಂದ್ರೆ ಯಾರು, ಈ ಮಿನಿಸ್ಟ್ರು, ಆರೋಗ್ಯ ಸಚಿವರು ಅಪ್ರೂವಲ್ ಕೊಟ್ರಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹಣ ಕೊಡ್ತೀನಿ ಅಂತ ಒಪ್ಕೊಂಡಾದ್ಮೇಲೆ MLA ಹೇಳಿದ್ರಲ್ಲ ಲೆಟರ್ ಮೂಲಕ, ಸೊ ನಾವು ನಿಮ್ಮೂರಲ್ಲಿ ನೀವು ಹಾಸ್ಪಿಟಲ್ ಕಟ್ಟಿಸ್ಕೊಳ್ಳಿ, ನಾವು ಹಣ ಕೊಡ್ತೀವಿ ಅಂತ, ಅದನ್ನ ವಿಲ್ ಕಾಲ್ ಇಟ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್. ಸೊ ಅದಾದ್ಮೇಲೆ MLA ಏನ್ ಹೇಳ್ತಾರೆ, ಸೊ ಆಯ್ತಪ್ಪ ಡೀಟೇಲ್ಡ್ ಎಸ್ಟಿಮೇಟ್ ಎಲ್ಲ ತಯಾರು ಮಾಡಿ, ಡ್ರಾಯಿಂಗ್ಸ್ ಅದೇನೋ ರೆಡಿ ಮಾಡ್ಕೊಳ್ಳಿ, ಡಿಸೈನ್ಸ್ ಏನ್ ಬೇಕೋ ಮಾಡ್ಕೊಳ್ಳಿ, ಸ್ಪೆಸಿಫಿಕೇಶನ್ಸ್ ಏನ್ ಬೇಕೋ ನಿಮ್ಗೆಲ್ಲ ಕನ್ಸ್ಟ್ರಕ್ಷನ್ ಏನ್ ಬೇಕೋ ಎಲ್ಲ ರೆಡಿ ಮಾಡ್ರಪ್ಪ ಅಂತ AW ಗೆ ಹೇಳ್ತಾರೆ. AW ಎಲ್ಲಾನು ಕೂಡ ರೆಡಿ ಮಾಡ್ತಾರೆ. ಅದಾದ್ಮೇಲೆ ಟೆಂಡರ್ ಕಾಲ್ ಫಾರ್ ಮಾಡಿ ಕನ್ಸ್ಟ್ರಕ್ಷನ್ ತಗೊಂತಾರೆ. ಈ ಊರಲ್ಲಿ ಒಂದು ಹಾಸ್ಪಿಟಲ್ ಆಗತ್ತೆ. ಸೊ ಅದಕ್ಕೆ ಆರೋಗ್ಯ ಒಂದು ನಮ್ಮ ಊರಲ್ಲಿ ಹಾಸ್ಪಿಟಲ್ ಆಗುತ್ತೆ. ಇದನ್ನ ನಾವು ಈ ತರ ಒಂದು ಪ್ರಾಜೆಕ್ಟ್ ನ ಮಾಡ್ತೀವಿ. ಸೊ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅನ್ನೋದ್ರ ಬಗ್ಗೆ ಗೊತ್ತಾಯ್ತು. ಏನು, ನಮ್ಮ ಸಮಸ್ಯೆಗಳನ್ನ ಹೇಳ್ತೀವಿ, ಸಮಸ್ಯೆಗಳನ್ನ ಕನ್ಸರ್ನ್ ಇಲಾಖೆಗೆ ಬರಿತೀವಿ, ಒಂದು ಪ್ರಾಜೆಕ್ಟ್ ಪ್ರಪೋಸಲ್ ಸಬ್ಮಿಟ್ ಮಾಡ್ತೀವಿ. ಆ ಪ್ರಾಜೆಕ್ಟ್ ಪ್ರಪೋಸಲ್ ಸಬ್ಮಿಟ್ ಮಾಡುವಾಗ ಅಪ್ರಾಕ್ಸಿಮೇಟ್ ಕಾಸ್ಟ್ ಇರುತ್ತೆ, ಅಪ್ರಾಕ್ಸಿಮೇಟ್ ಟೆಂಟೇಟಿವ್ ಡ್ರಾಯಿಂಗ್ಸ್ ಇರ್ಬೋದು, ಅಪ್ರಾಕ್ಸಿಮೇಟ್ ಕಾಸ್ಟ್ ಇರುತ್ತೆ, ಅಂದಾಜು ಪಟ್ಟಿ. ಆ ಅಂದಾಜು ಪಟ್ಟಿ ಪ್ರಕಾರ ಅವರು ಆಯ್ತಪ್ಪ ನಿಮ್ಮೂರಲ್ಲಿ ನೀವು ಹಾಸ್ಪಿಟಲ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕನ್ಸರ್ನ್ ಹೈಯರ್ ಅಥಾರಿಟಿ ಹೇಳ್ತಾರೆ, ಅಥವಾ ಕನ್ಸರ್ನ್ ರಸ್ತೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನೋ ಒಂದು ಪ್ರಾಜೆಕ್ಟ್, ನಮ್ಮೂರಲ್ಲಿ ನೀರಿನ ಪ್ರಾಜೆಕ್ಟ್, ವಾಟರ್ ಸಪ್ಲೈ ಪ್ರಾಜೆಕ್ಟ್ ಇರ್ಬೋದು, ಯಾವ್ದೋ ಒಂದು, ಸೊ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆದ್ಮೇಲೆ ನಾವು ವಿಲ್ ಗೋ ಫಾರ್ ದಿ ಟೆಕ್ನಿಕಲ್ ಸ್ಯಾಂಕ್ಷನ್. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಟೆಕ್ನಿಕಲ್ ಸ್ಯಾಂಕ್ಷನ್ ಅದನ್ನ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ನ ಡಿಫೈನ್ ಮಾಡೋದು ಹೆಂಗೆ ಅಂತ ಕೇಳಿದ್ರೆ, it is actually it is very important for the every work. We have to take the administrative approval for all the works, all the jobs in the government, civil works in the government. ಎಲ್ಲಾ ಕೆಲಸಗಳು ತಗೊಳ್ಳಿ, ಇಟ್ಸ್ ಅ ಮ್ಯಾಂಡೇಟರಿ. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇಸ್ ಅ ಮ್ಯಾಂಡೇಟರಿ. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗ್ಲಿಲ್ಲ ಅಂತಂದ್ರೆ ನಾವು ಕೆಲಸನೇ ಮಾಡಕ್ ಸಾಧ್ಯ ಇಲ್ಲ, ದುಡ್ಡೇ ಕೊಡೋದಿಲ್ಲ ಸರ್ಕಾರದವರು. ಸೊ ಅದರಿಂದ ಕೆಲಸ ಮಾಡಕ್ ಆಗಲ್ಲ. ಅದರಿಂದ ಸೊ ಇದನ್ನ ಫಾರ್ಮಲ್ ಅಕ್ಸೆಪ್ಟೆನ್ಸ್ ಅಂತಂದ್ರೆ ಈ ಹೈಯರ್ ಅಥಾರಿಟಿಯಿಂದ ಇದನ್ನ ಒಂದು ಆಯ್ತು ಅಂತ ಒಪ್ಪಿಗೆ ತಗೊಳ್ಳುವಂತದ್ದು. ಫಾರ್ಮಲ್ ಅಕ್ಸೆಪ್ಟೆನ್ಸ್ ಆಫ್ ದಿ ಪ್ರಪೋಸಲ್ ಬೈ ದಿ ಅಥಾರಿಟಿ is termed as administrative approval. ಇಟ್ಸ್ ಅ ಫಾರ್ಮಲ್ ಅಕ್ಸೆಪ್ಟೆನ್ಸ್. ಆಯ್ತು ಅಪ್ಪ ನಿಮ್ಮೂರಲ್ಲಿ ನೀವು ಹಾಸ್ಪಿಟಲ್ ಮಾಡ್ಕೊಳ್ಳಿ ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದಾರಲ್ಲ ಎಜುಕೇಶನ್ ಮಿನಿಸ್ಟರ್, ಸಾರಿ ಹೆಲ್ತ್ ಮಿನಿಸ್ಟರ್ ಯಾರಿದ್ದಾರೆ ನಮ್ಮ ಸ್ಟೇಟ್ ಅಲ್ಲಿ, ಅವರು ನಮ್ಮ ಹಾಸ್ಪಿಟಲ್ ಪ್ರಪೋಸಲ್ ಕೇಳಿದಾಗ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕನ್ಸೆಂಟ್ ತಗೊಂಡೆ ನಮ್ಗೆ ಹೇಳ್ತಾರೆ, ಹಣಕಾಸು ಬೇಕಲ್ಲ ಅದಕ್ಕಾಗಿ. ಸೊ ಆ ಒಂದು ಫಾರ್ಮಲ್ ಅಕ್ಸೆಪ್ಟೆನ್ಸ್ ಗೆ ಅವ್ರು ಒಪ್ಕೊಂಡಿದಾರಲ್ಲ, ಅದನ್ನ ವಿಲ್ ಕಾಲ್ ಇಟ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವೇನ್ ಮಾಡಿರ್ತೀವಿ, ಇದನ್ನ ಈ ಪ್ರಪೋಸಲ್ ಕೊಡುವಾಗ ನಮ್ಗೆ 40 ಲಕ್ಷ 30 ಲಕ್ಷ ಇಷ್ಟು ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಅಂತ ಮಾಡುವಾಗ ನಾವು ಡೀಟೇಲ್ ಮಾಡಿರಲ್ಲ. ಸೊ ಅಪ್ರಾಕ್ಸಿಮೇಟ್ ಅಥವಾ ಟೆಂಟೇಟಿವ್ ಡ್ರಾಯಿಂಗ್ಸ್, ಟೆಂಟೇಟಿವ್ ಎಸ್ಟಿಮೇಟ್, ಅಪ್ರಾಕ್ಸಿಮೇಟ್ ಎಸ್ಟಿಮೇಟ್ ಮಾಡಿರ್ತೀವಿ. ಸೊ ಇದನ್ನ ಆ ಎಸ್ಟಿಮೇಟ್, ಆ ಡೀಟೇಲ್ ನ ನಾವು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಟೈಮ್ ಅಲ್ಲಿ ಸಬ್ಮಿಟ್ ಮಾಡಿರ್ತೀವಿ. ಅದು ಡೀಟೇಲ್ ಏನು ಇರೋದಿಲ್ಲ, ಅಪ್ರಾಕ್ಸಿಮೇಟ್ ಸ್ಕ್ವೇರ್ ಮೀಟರ್ ಎಷ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್, ಎಷ್ಟು ಒಂದಿಷ್ಟು ಕನ್ಸ್ಟ್ರಕ್ಷನ್, ಎಷ್ಟು 10 ಬೆಡ್ ಹಾಸ್ಪಿಟಲ್ ಬೇಕೋ, 20 ಬೆಡ್ ಹಾಸ್ಪಿಟಲ್ ಬೇಕೋ, ಎಷ್ಟು ಬೆಡ್ ಹಾಸ್ಪಿಟಲ್ ಬೇಕೋ, ಇದಕ್ಕೆ ರಿಕ್ವೈರ್ಮೆಂಟ್ ಏನು, ಅಂದಾಜಲ್ಲಿ ಎಷ್ಟು ಏರಿಯಾ ಆಗುತ್ತೆ ಹಾಸ್ಪಿಟಲ್ದು, ಸೊ ಇಷ್ಟು ಏರಿಯಾ ಇರೋದ್ರಿಂದ, ಪ್ಲಿಂತ್ ಏರಿಯಾ ಇರೋದ್ರಿಂದ ಪ್ಲಿಂತ್ ಏರಿಯಾ ಕಾಸ್ಟ್ ಅಲ್ಲಿ ಇಷ್ಟು ಕಾಸ್ಟ್ ಆಗುತ್ತೆ ಅಂತ ಸುಮ್ನೆ ಬರ್ದಿರ್ತೀವಿ ಅಷ್ಟೇ. ಡೀಟೇಲ್ ಆಗಿ ಡ್ರಾಯಿಂಗ್ ಏನು ಇರೋದಿಲ್ಲ ಅದ್ರಲ್ಲಿ. ಆ ತರದಲ್ಲಿ ನಾವು ಯಾವುದೇ ಡೀಟೇಲ್ ಡ್ರಾಯಿಂಗು ಮತ್ತೆ ಎಸ್ಟಿಮೇಟ್ಸ್ ಸಬ್ಮಿಟ್ ಮಾಡಿರೋದಿಲ್ಲ. ಇಟ್ಸ್ ಅ ಟೆಂಟೇಟಿವ್ ಡ್ರಾಯಿಂಗ್ಸ್ ಅಂಡ್ ಎಸ್ಟಿಮೇಟ್ಸ್ ಆರ್ ಗೋಯಿಂಗ್ ಟು ಬಿ ಸಬ್ಮಿಟೆಡ್ ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ administrative approval. This is a formal acceptance of the proposal submitted by the authority, and submitted by the authority is termed as the administrative approval. So ಯಾರು ನಮ್ಗೆ ಯಾರು ಬೇಕು ಅಂತ ಹೇಳಿ, ಈಗ ನಮ್ಮ ಪಾಲಿಟೆಕ್ನಿಕಲ್ ಯಾವ್ದೋ ಒಂದು ಬಿಲ್ಡಿಂಗ್ ಬೇಕು ಅಂತಂದ್ರೆ ನಾವು ಕನ್ಸರ್ನ್ ಅಥಾರಿಟಿ ಬರಿತೀವಿ. ಅವರು ಆಯ್ತಪ್ಪ ನೀವು ಕಟ್ಟಿಸ್ಕೊಳ್ಳಿ ಅಂತ ಬರೀತಾರೆ, ನೀವು ಮಾಡ್ಕೊಳ್ಳಿ, ನೀವು ಒಂದು ರೂಮ್ ಸಾಲ್ತಾ ಇಲ್ಲ ಕ್ಲಾಸ್ ರೂಮ್ಸ್ ಅಂದ್ರೆ ನೀವು ಕಟ್ಸಿ ಅಂತ ಬರೀತಾರೆ.
ಸೊ ಆಗ ಅದನ್ನು ವಿಲ್ ಕಾಲ್ ಇಟ್ ಆಸ್ ಫಾರ್ಮಲ್ ಅಕ್ಸೆಪ್ಟೆನ್ಸ್ ಆಫ್ ದಿ ಅಪ್ರೂವಲ್ ಅಥವಾ ಪ್ರಪೋಸಲ್. ಅದನ್ನ ವಿಲ್ ಕಾಲ್ ಇಟ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್. ಆಯ್ತು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಅದನ್ನ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಂತ. ಟೆಕ್ನಿಕಲ್ ಸ್ಯಾಂಕ್ಷನ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ಡೀಟೇಲ್ ಆಗಿ ನಾವು ಟೆಕ್ನಿಕಲ್ ಸರಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆದ್ಮೇಲೆ ದಿಸ್ ವಿಲ್ ಬಿ ಕ್ಯಾರಿಡ್ ಔಟ್ ಓನ್ಲಿ ಆಫ್ಟರ್ ದಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್. ಟೆಕ್ನಿಕಲ್ ಸ್ಯಾಂಕ್ಷನ್ ವಿಲ್ ಬಿ ಕ್ಯಾರಿಡ್ ಔಟ್ ಓನ್ಲಿ ಆಫ್ಟರ್ ದಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್. ಸೊ ಇಲ್ಲಿ ಏನ್ ಮಾಡ್ತೀವಿ, ಸೊ ವಾಟ್ ಫಾರ್ ದಿ ಅಪ್ರೂವ್ಡ್ ಪ್ರಾಜೆಕ್ಟ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಡೀಟೇಲ್ ಡ್ರಾಯಿಂಗ್ಸ್, ಎಸ್ಟಿಮೇಟ್ಸ್, ಡಿಸೈನ್ಸ್, specifications, structural, whatever it may be. So all the details for the construction we are going to prepare. So that will be put into a tender. Technical wing ಕಳಿಸ್ತೀವಿ, ಟೆಕ್ನಿಕಲ್ ವಿಂಗ್ ಕಳಿಸ್ತೀವಿ. ಏನ್ ಡೀಟೇಲ್ ಪ್ರಪೋಸಲ್ ಪ್ರಿಪೇರ್ ಮಾಡಿದೀವಿ, ಇಲ್ಲಿ AEE ಆಫೀಸ್ ಏನಿದೆ ಅವರೇ ಪ್ರಿಪೇರ್ ಮಾಡ್ತಾರೆ. ಸರ್ಕಾರದ ಕೆಲಸನೇ ಇರೋದ್ರಿಂದ ಸರ್ಕಾರದ ಇಂಜಿನಿಯರ್ ಮಾಡ್ತಾರೆ. ಸೊ ಇವರು ಟೆಕ್ನಿಕಲ್ ವಿಂಗ್ ಇರುತ್ತೆ. ಟೆಕ್ನಿಕಲ್ ವಿಂಗ್ ಎಲ್ಲ ಇರುತ್ತೆ. AEE ಇವ್ರಿಗಿಂತ ಹೈಯರ್ ಅಪ್ ಯಾರು? ಹೈಯರ್ ಅಥಾರಿಟಿ ಅಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್. AEE ಹೈಯರ್ ಅಥಾರಿಟಿ ಅಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆ ಒಂದು ಆಫೀಸ್ ಅಲ್ಲಿ ಟೆಕ್ನಿಕಲ್ ವಿಂಗ್ ಇರುತ್ತೆ. ಆ ಟೆಕ್ನಿಕಲ್ ವಿಂಗ್ ಗೆ ಇವೆಲ್ಲಾನು ಕಳಿಸ್ತಾರೆ. ನಾವು ಮಾಡಿರೋದು ಈ ತರ ಅಪ್ರೂವಲ್ ಆಗಿದೆ, ಸರ್ಕಾರದಿಂದ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿದೆ, ಅದಕ್ಕಾಗಿ ಈ ಒಂದು ಡೀಟೇಲ್ಡ್ ಡ್ರಾಯಿಂಗ್, ಎಸ್ಟಿಮೇಟ್, ಡಿಸೈನ್ಸ್ ಎಲ್ಲ ಕಳಿಸಿದಿವಿ, ಇದು ಸರಿ ಇದೆಯಾ ಅಂತ ಒಂದ್ಸರಿ ನೋಡಿ, ಸರಿ ಇದೆ ಅನ್ನೋದಾದ್ರೆ ನೀವು ಅದನ್ನ ಸೈನ್ ಮಾಡಿ ವಾಪಸ್ ಕಳಿಸಿ, ಸರಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಪೋಸಲ್ ದೇ ಆರ್ ಗೋಯಿಂಗ್ ಟು ರೈಟ್ ಇಟ್ ಇನ್ ರೈಟಿಂಗ್. ಸೊ ಎವ್ರಿಥಿಂಗ್ ಇಸ್ ಇನ್ ಬ್ಲಾಕ್ ಅಂಡ್ ವೈಟ್. ಸೊ ಎಲ್ಲವನ್ನು ಕೂಡ ಬರೀ ಮಾತಲ್ಲಿ ಇರಲ್ಲ, ಎಲ್ಲವನ್ನು ಕೂಡ ಲೆಟರ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಟೆಕ್ನಿಕಲ್ ವಿಂಗ್ ಕಳಿಸಿದಾಗ ಟೆಕ್ನಿಕಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಅಲ್ಲಿ ಟೆಕ್ನಿಕಲ್ ವಿಂಗ್ ಅವರು, ಟೆಕ್ನಿಕಲ್ ಸ್ಟಾಫ್ ಯಾರಿದ್ದಾರೆ ಅವರು ಇದನ್ನೆಲ್ಲ ಸ್ಕ್ರೂಟ್ನಿ ಮಾಡ್ತಾರೆ. ಸರಿ ಇದೆಯಾ, ಡ್ರಾಯಿಂಗ್ ಮಾಡ್ರೆ ಸರಿ ಇದೆಯಾ, ಆ ಡ್ರಾಯಿಂಗ್ ಪ್ರಕಾರ ಎಸ್ಟಿಮೇಟ್ ಸರಿ ಇದೆಯಾ, ಎಸ್ಟಿಮೇಟ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಸರಿ ಇದೆಯಾ, ಡಿಸೈನ್ ಡೀಟೇಲ್ ಸರಿ ಇದೆಯಾ, ಡಿಸೈನ್ ಪ್ರಕಾರ ಎಸ್ಟಿಮೇಷನ್ ಮಾಡಿದಾರಾ. ಸೊ ಎಲ್ಲವನ್ನು ನೋಡಿ ಅವರು ಅವರ ಕನ್ಸೆಂಟ್ ಕೊಡ್ತಾರೆ, ಅಪ್ರೂವಲ್ ಕೊಡ್ತಾರೆ. ಆಯ್ತು ಇದೆಲ್ಲ ಸರಿ ಇದೆ, ನೀವು ಮುಂದೆ ಹೋಗಿ ಅಂತ ಹೇಳಿ. ಸೊ ಅದನ್ನ ಡಿಸೈನ್ ಡೀಟೇಲ್ ಇಟ್ಕೊಂಡು ಇವೆಲ್ಲ ಅಪ್ರೂವಲ್ ಆದ್ಮೇಲೆ, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆದ್ಮೇಲೆ ನೆಕ್ಸ್ಟ್ ಟೆಕ್ನಿಕಲ್ ಸ್ಯಾಂಕ್ಷನ್ ಆಗುತ್ತೆ. ಅಂದ್ರೆ ಅದನ್ನು ವಿಲ್ ಕಾಲ್ ಇಟ್ ಆಸ್, ಈ ಟೆಕ್ನಿಕಲ್ ಅಪ್ರೂವಲ್ ಏನ್ ಕೊಟ್ರೋ ಇದನ್ನ ನಾವು ಟೆಕ್ನಿಕಲ್ ಸ್ಯಾಂಕ್ಷನ್ ಅಂತ ಹೇಳ್ತೀವಿ. ಸೊ ಅದರಿಂದ ಟೆಕ್ನಿಕಲ್ ವಿಂಗ್ ಅವರು ಈ ಒಂದು ಡಿಸೈನ್ ಡೀಟೇಲ್ ಏನ್ ಕೊಡ್ತೀವಿ, ಆಫ್ಟರ್ ದ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್, ಕನ್ಸರ್ನ್ಡ್ ಅಥಾರಿಟಿ ಗೋಯಿಂಗ್ ಟು ಪ್ರಿಪೇರ್ ದ ಡೀಟೇಲ್ಸ್ ಆಫ್ ದಿ detailed drawings, estimates, etc. for the project which is required for the which are required to take up the project. Therefore that will be submitted to the technical wing of the higher authority. Higher authority ಅಂತಂದ್ರೆ ಇಲ್ಲಿ AEE ಗೆ executive engineer ಗೆ SC is the higher authority, SC ಗೆ chief engineer is the higher authority. ಸೊ ಈ ಸಬ್ಮಿಟ್ ಮಾಡಿದ್ಮೇಲೆ ಆ ಟೆಕ್ನಿಕಲ್ ವಿಂಗ್ ಅವರು ಅದನ್ನ ಸ್ಕ್ರೂಟ್ನಿ ಮಾಡಿ ಸರಿ ಇದೆ ಅಂತ ಹೇಳಿ ಪರ್ಮಿಷನ್ ಕೊಡ್ತಾರೆ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಟೆಕ್ನಿಕಲ್. ಅದನ್ನ ಬರೀಬೇಕು. ಏನ್ ಬರೀಬೇಕು? ಟೆಕ್ನಿಕಲ್ ಸ್ಯಾಂಕ್ಷನ್ ಅಂತ ಕೇಳ್ತಾನೆ. ಟೆಕ್ನಿಕಲ್ ಸ್ಯಾಂಕ್ಷನ್ ಅಂತ ಅಂದ್ರೆ after receipt of the what is that administrative approval, the detailed estimate, drawings, etc. are going to be prepared. That will be submitted to the higher authority for the approval. So the higher authority will scrutinize the whatever details submitted to the regarding with the project. So all the details of the project are going to be checked thoroughly, and they will give the approval for the further proceedings of the project. Therefore that is what we called as technical sanction ಅಂತ ಹೇಳಿ ಬರೀಬೇಕು. So this is about technical sanction. ಇದೆರಡು ಬಹಳ ಮುಖ್ಯ. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್, ಇಲ್ಲಿ ಹೈಯರ್ ಅಥಾರಿಟಿ ಯಾರು? ಸೊ ಹೈಯರ್ ಅಥಾರಿಟಿ ಇಸ್ ದ ಮಿನಿಸ್ಟ್ರೇಟ್. ಸೊ ಹೆಲ್ತ್ ಮಿನಿಸ್ಟ್ರೇಟ್ ಇಸ್ ದ ಹೈಯರ್ ಅಥಾರಿಟಿ ಟು ಅವರ್ MLA. ನಮ್ ತಾಲೂಕು MLA ಯಾರಿದ್ದಾರೆ ಅವ್ರಿಗೆ ಈ ಕನ್ಸರ್ನ್, ಈ ಪ್ರಾಜೆಕ್ಟ್ ಸಂಬಂಧಪಟ್ಟಂಗೆ, ಯಾವ್ದು ಹೆಲ್ತ್ ಪ್ರಾಜೆಕ್ಟ್ಗೆ ರಸ್ತೆ ಬೇಕು ಅಂತ ಅಂದ್ರೆ ಬೇರೆಯವರು ಬರೀತಾರೆ. ಸೊ PWDನೇ ಬರ್ಬೋದು, PWD ಮಿನಿಸ್ಟರ್ ಬರ್ಬೋದು ಅದು. ಸೊ ನಮ್ಮೂರಲ್ಲಿ ಒಂದು ನೀರಾವರಿದು ಸಣ್ಣ ಒಂದು ಕೆರೆ ತೋಡು ಬೇಕು ಅಂತ ಅಂದ್ರೆ ಜನಗಳಿಗೆಲ್ಲ ತೊಂದರೆ ಆಗ್ತಾ ಇದೆ, ಜಾನುವಾರುಗಳಿಗೆ ತೊಂದರೆ ಆಗ್ತಾ ಇದೆ, ದನಕರುಗಳಿಗೆ ನೀರ್ ಕುಡಿಯಕ್ಕೆ ತೊಂದರೆ ಆಗ್ತಾ ಇದೆ, ಕೆರೆ ಬೇಕು ಅಂತ ಅಂದ್ರೆ ಇರಿಗೇಷನ್ ಮಿನಿಸ್ಟರ್ ಬರೀತಾರೆ. ಸೊ ಹಿಂಗಾಗಿ ಬೇರೆ ಬೇರೆ ಇಲಾಖೆಗಳಿದೆ. ಸೊ ಎಲ್ಲಾನು ಒಬ್ಬರಿಗೆ ಬರೆಯಕ್ಕಾಗಲ್ಲ. ಸೊ ಯಾರು ಹೈಯರ್ ಅಥಾರಿಟಿ ಅವರು ಈ ಪ್ರಾಜೆಕ್ಟ್ ಗೆ ರೂರಲ್ ಹೆಲ್ತ್ ಯೂನಿಟ್ ಯಾರು ಇದೆ ಅವರು, ಇವರು ಹೆಲ್ತ್ ಮಿನಿಸ್ಟರ್ ಇಸ್ ಸುಪ್ರೀಂ ಫಾರ್ ದ ಡಿಪಾರ್ಟ್ಮೆಂಟ್, ಅವ್ರಿಗೆ ಬರೀತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಇನ್ ಟರ್ನ್ ದ MLA ವಿಲ್ ಸ್ಪೀಕ್ ಟು ದ so what is that minister of the health department. So ಅವರು in turn they will ask for the financial consent. So finance department ಬರೀತಾರೆ, ಫೈನಾನ್ಸ್ ಅಪ್ರೂವಲ್ ಸಿಕ್ಕ ತಕ್ಷಣ so he will give the consent. ಆಯ್ತಪ್ಪ ನೀವು ಕೇಳಿದ್ರಲ್ಲ ನಿಮ್ಮೂರಲ್ಲಿ ಒಂದು ಹಾಸ್ಪಿಟಲ್ ಕಟ್ಕೋಬೇಕು, 40 ಲಕ್ಷ 50 ಲಕ್ಷ ಖರ್ಚಾಗತ್ತೆ ಅಂತ ಹೇಳಿ, ಹಂಗಾಗಿ ನನ್ಗೆ ಒಪ್ಪಿಗೆ ಇದೆ, ನೀವು ಕಟ್ಕೊಳ್ಳಿ, ಅದಕ್ಕೆ ಬೇಕಾದ ಹಣ ಮತ್ತೆ ಇದನ್ನೆಲ್ಲ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆದ್ಮೇಲೆ ನಾವು ಅದಕ್ಕೆ ಬೇಕಾದ ಡೀಟೇಲ್ ಡ್ರಾಯಿಂಗ್ಸ್, ಎಸ್ಟಿಮೇಟ್ಸ್, ಡಿಸೈನ್ಸ್ ಎಲ್ಲ ಮಾಡ್ತೀವಿ. ಎಲ್ಲಿ AEE ಆಫೀಸ್ ಅಲ್ಲಿ. MLA ಹೇಳಿರೋದು ಯಾರಿಗೆ? ಇಲ್ಲಿ ತಾಲೂಕು, ಅವರ ತಾಲೂಕಲ್ಲಿ MLA AEE ಹೇಳಿರ್ತಾರೆ. AEE ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಹೋಗುವಾಗ ಬರೀ ಟೆಂಟೇಟಿವ್ ಡ್ರಾಯಿಂಗ್ಸ್ ಮಾಡಿರ್ತಾರೆ. ಒಂದು ಇಷ್ಟು ಏರಿಯಾ ಬರ್ಬೋದು, ಒಂದು 100 ಅಥವಾ 80 ಸ್ಕ್ವೇರ್ ಮೀಟರ್ ಪ್ಲಿಂತ್ ಏರಿಯಾ ಇರ್ಬೋದು, 80 ಸ್ಕ್ವೇರ್ ಮೀಟರ್ಗೆ. ಸೊ 1 ಸ್ಕ್ವೇರ್ ಮೀಟರ್ಗೆ 30,000 ತರ. ಸೊ 80 × 824 24 lakhs ಆಗುತ್ತೆ ಕನ್ಸ್ಟ್ರಕ್ಷನ್ ಕಾಸ್ಟ್. ಇದನ್ನ ಕೊಟ್ರೆ ನಾವು ಹಾಸ್ಪಿಟಲ್ ಕಟ್ಕೊಡ್ಬೋದು ಅಂತ ಸುಮ್ಮನೆ ಲೆಟರ್ ಬರ್ದಿರ್ತಾರೆ. ಅದನ್ನ ಡ್ರಾಯಿಂಗ್ ತೋರಿಸಿ ಅಂದ್ರೆ ಡ್ರಾಯಿಂಗ್ ಇರಲ್ಲ ಅದ್ರಲ್ಲಿ, ಬರ್ದಿರ್ತಾರೆ.
ಸೊ ಅದರಿಂದ ಪ್ರಾಜೆಕ್ಟ್ ಪ್ರಪೋಸಲ್ ಅಲ್ಲಿ ಕಾಸ್ಟ್ ಬಡ್ಜೆಟ್ ಇರೋದು ಅಪ್ರಾಕ್ಸಿಮೇಟ್ ಕಾಸ್ಟ್ ಅದೇ ಬರ್ದಿರ್ತಾರೆ. ಬಟ್ ಒಂದ್ಸರಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಯ್ತು ಅಂತಂದ್ಮೇಲೆ ವಿ ಹ್ಯಾವ್ ಟು ಗೋ ವಿತ್ ಡಿಟೇಲ್ ಡ್ರಾಯಿಂಗ್ಸ್ ಎಸ್ಟಿಮೇಟ್ಸ್ ಎಲ್ಲ ಹೋಗ್ಬೇಕಾಗತ್ತೆ. ಆ ಎಸ್ಟಿಮೇಟಿವ್ ಡ್ರಾಯಿಂಗ್ಸ್ ಸರಿ ಇದೆಯಾ ಅಂತ ಹೇಳಿ ಯಾರು ತಯಾರು ಮಾಡೋದೇನೋ ಇವನ್ನೆಲ್ಲಾನು ಎಡಬಲಿ ಸಬ್ ಡಿವಿಷನ್ ಆಫೀಸರ್ ಮಾಡ್ತಾನೆ. ಸಬ್ ಡಿವಿಷನ್ ಆಫೀಸರ್ ಮಾಡಿದ್ಮೇಲೆ ಇದನ್ನೆಲ್ಲ ಸರಿ ಇದೆಯಾ ಅಂತ ಹೇಳಿ ಅವನ್ ಹೈಯರ್ ಅಪ್, ಅವನ ಹೈಯರ್ ಅಥಾರಿಟಿ ಯಾರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವನಲ್ಲಿ ಅವ್ರ ಆಫೀಸ್ ಅಲ್ಲಿ ಒಂದು ಟೆಕ್ನಿಕಲ್ ವಿಂಗ್ ಇರುತ್ತೆ, ಅಲ್ಲಿ ಕಳಿಸ್ತಾರೆ. ಕಳಿಸ್ಬಿಟ್ಟು ಇದೆಲ್ಲ ಸರಿ ಇದೆ ಅಂತ ಹೇಳಿ ಸೈನ್ ಮಾಡಿ ತರಿಸ್ಕೊಂತಾರೆ. ಅದನ್ನ ದ ಕನ್ಸರ್ನ್ ಗಿವನ್ ಬೈ ದಿ ಹೈಯರ್ ಅಥಾರಿಟಿ ಅಂದ್ರೆ ಯಾರು ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ. ಇದು ಕಳಿಸಿದ್ಯಾರು ಎಡಬಲಿ ಯಾರಿಗೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಸ್ ದ ಹೈಯರ್ ಅಥಾರಿಟಿ ಟು ಎಡಬಲಿ. Therefore, it is a consent given by the higher authority regarding with the technical aspects of the project. That is what is called as technical approval. ಅಷ್ಟು ಬೇರೆ ಏನಿಲ್ಲ. So ಹೀಗಾಗಿ we are discussing regarding the administrative approval and technical sanction. I hope that you understood thoroughly. So regarding with the administrative approval and technical sanction, this is very, very important for the examination. They will ask for the 5 marks or otherwise 4 marks like that. So administrative, what is administrative approval and technical sanction, or combinedly they can ask, or otherwise separately what do you write note on administrative approval, separately technical sanction. Okay, so regarding with the termination of the contract we discussed, because we are entering into the litigation because the motto of the contractor is to make a profit. Therefore, if the contractor start the project as per the agreement is concerned, if the contractor is not willing to take up the project within the time and stipulated time and is not going to complete the project within the deadline, so in between he has not followed the construction drawings and specifications or structural detailing, he is not progressing properly in time. So and quality of the material, quality of the labor, the quality of total construction will not be maintained by the contractor. If failed to do that, then and also the cost of the project may increase because of the so many reasons, because of the contractor attitude. So because of the time delay, because of the excessive progress, or otherwise unnecessarily he is wasting the quantities of material for the just to get the excess money from the owner. So idella contractor ಮಾಡ್ತಾ ಇರೋದ್ರಿಂದ, so because his ambition is to make profit, ಅದರಿಂದ ಕೆಲಸ ಜಾಸ್ತಿ ಮಾಡ್ಬಿಟ್ರೆ ಲಾಭ ಜಾಸ್ತಿ ಬರುತ್ತೆ ಅಂತ ಹೇಳಿ ಬೇರೆ ಬೇರೆ ತರ ಅಥವಾ ನಿಧಾನಕ್ಕೆ, ಈಗ ಉದಾಹರಣೆ ಯಾವುದೋ ಒಂದು ಸ್ಕೇರ್ಸಿಟಿ ಸಿಮೆಂಟ್, ಈಗ ಕೊರೋನಾ ಇದೆ, ಸಿಮೆಂಟ್ ಸ್ಕೇರ್ಸಿಟಿ ಇದೆ, ಯಾವ್ದು ವೆಹಿಕಲ್ ಟ್ರಾನ್ಸ್ಪೋರ್ಟ್ ಆಗ್ತಿಲ್ಲ, ಸೊ ಟೈಮ್ ಬಾಂಡ್ ಇರುತ್ತೆ. ಸೊ ಈಗ ಯಾರೋ ರೇಟ್ ಜಾಸ್ತಿ ಮಾಡ್ಬಿಡ್ತಾರೆ ಇದಕ್ಕಿದ್ದಂಗೆ. ಇನ್ ಸ್ವಲ್ಪ ದಿವಸ ಇನ್ನೊಂದು 10 ದಿವಸ ಹೋದ್ರೆ ಎಲ್ಲ ನಾರ್ಮಲ್ ಆಗುತ್ತೆ, ಆಮೇಲೆ ರೇಟ್ ಕಡಿಮೆ ಆಗುತ್ತೆ. ರೇಟ್ ಕಡಿಮೆ ಆದಾಗ ತಗೊಂಡ್ ಮಾಡೋಣ ಅಂತ ಕಾಂಟ್ರಾಕ್ಟರ್ ಒಪ್ಕೊಂಡಿರುತ್ತೆ, ಯೋಚನೆ ಮಾಡ್ತಿರ್ತಾನೆ. ಓನರ್ ಹೇಳ್ತಾನೆ ಇಲ್ಲಪ್ಪ ನಿನ್ ಕೆಲಸ ಸ್ಟಾರ್ಟ್ ಮಾಡು ಅಂತ. ಕಾಂಟ್ರಾಕ್ಟರ್ ಹೇಳ್ತಾನೆ ಇಲ್ಲ ಸರ್ 10 days ಹೋಗ್ಲಿ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾನೆ. ಇವ್ನ್ ಯಾಕೆ 10 days ನಿಲ್ಲಿಸ್ತಾನೆ? ಇವ್ನ್ಗೆ ಯಾಕಂದ್ರೆ ಕಾಂಟ್ರಾಕ್ಟರ್ ಈಗ ಮಾಡಿದ್ರೆ ಲಾಸ್ ಆಗತ್ತಲ್ಲ, ಮೆಟೀರಿಯಲ್ ಕಾಸ್ಟ್ ಈ ಟೈಮ್ನಲ್ಲಿ ಜಾಸ್ತಿ ಇದೆ, ಅದರಿಂದ. ಸೊ ಯಾವ್ದೋ ಲಾರಿ ಸ್ಟ್ರೈಕ್ ಆಯ್ತು, ಮೆಟೀರಿಯಲ್ ಸ್ಟ್ರೈಕ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅಂತ ಸಂದರ್ಭಗಳಲ್ಲಿ ಕಾಂಟ್ರಾಕ್ಟರ್ ಸ್ಲೋ ಮಾಡ್ತಾನೆ, ನಿಧಾನಕ್ಕೆ ಮಾಡ್ತಾನೆ. ಸೊ ಅಂತ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ಮತ್ತೆ ಓನರ್ ಗಳಿಗೆ ಜಗಳ ಸ್ಟಾರ್ಟ್ ಆಗುತ್ತೆ. ಜಗಳ ಸ್ಟಾರ್ಟ್ ಆಗಿರೋ ಕಾರಣವಾಗಿ ನಾವು ಇಬ್ರು ಸಪರೇಟ್ ಆಗ್ಬೇಕಾಗತ್ತೆ, ಅಷ್ಟೇ, ಇನ್ನೇನಿಲ್ಲ ಇಲ್ಲಿ. ಸೊ ಅದನ್ನ ನಾವು ಬ್ರೀಚಿಂಗ್ ಅಂತ ಹೇಳ್ತೀವಿ, ಅಥವಾ ಟರ್ಮಿನೇಷನ್ ಆಫ್ ದಿ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ಕಾಂಟ್ರಾಕ್ಟ್ ನ ಟರ್ಮಿನೇಟ್ ಮಾಡ್ಬೇಕಾದ್ರೆ ಏನೆಲ್ಲ ಕಾರಣ ಅಂದ್ರೆ ನೀವೇನೇನ್ ಮಾತಾಡಿದ್ವಿ ಅದೇನೆ. ಪ್ರೋಗ್ರೆಸ್ ನ ಕಾಂಟ್ರಾಕ್ಟ್ ಮೇಲೆ ಕಂಪ್ಲೇಂಟ್ ಹೇಳ್ತಾನಲ್ಲ ಓನರ್, ಅವನೇ ತಾನೇ ಓನರ್ ಹೇಳೋದು. ಏನ್ ಓನರ್ ಕಂಪ್ಲೇಂಟ್ ಹೇಳೋನು? ಸರ್ ಪ್ರೋಗ್ರೆಸ್ ಮಾಡ್ತಾ ಇಲ್ಲ ಸರ್ ಕೆಲಸನ ಸರಿಯಾಗಿ ಹೇಳಿದ ಟೈಮ್ಗೆ ಅಂತ. ನಾವ್ ಹೇಳಿದ ಟೈಮ್ಗೆ ಅಂದ್ರೆ ಸ್ಟಿಪ್ಯುಲೇಟೆಡ್ ಟೈಮ್ ಮಾಡ್ತಾ ಇಲ್ಲ. ನಾನು ಕಾಂಟ್ರಾಕ್ಟ್ ಕೊಟ್ಟಿದ್ದು ಇವನಿಗೆ, ಅವನು ಯಾರ್ಯಾರಿಗೋ ಸಬ್ ಕಾಂಟ್ರಾಕ್ಟ್ ಕೊಟ್ಕೊಂಡ್ಬಿಟ್ಟು ಕಾಂಟ್ರಾಕ್ಟರ್ ಗಳೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇವನೇ ಸಾಲ ಮಾಡ್ಕೊಂಡ್ಬಿಟ್ಟವನೆ, ಇವ್ನ್ ಸಾಲ ಮಾಡ್ಕೊಂಡ್ಬಿಟ್ಟು ಇವನೇ ಸಾಲ ಕೊಡದೆ ನಮ್ ಸೈಟ್ ಬರ್ತಾ ಇಲ್ಲ, ನನ್ನ ಹತ್ರ ದುಡ್ಡು ಇಸ್ಕೊಂಡು ಆ ಸಾಲ ತೀರಿಸ್ಬಿಟ್ಟು ಈ ಕಳ್ಳ ಕದ್ದು ಓಡಾಡ್ತಾ ಇದ್ದಾನೆ, ಬೇರೆ ಸಾಲಗಾರೆಲ್ಲ ನನ್ ಸೈಟ್ ಹುಡಿಕೊಂಡ್ ಬರ್ತಾ ಇದಾರೆ. ಸೊ ಇನ್ಸಾಲ್ವೆಂಟ್, ಹಿ ಬಿಕಮ್ ಇನ್ಸಾಲ್ವೆಂಟ್. ಸೊ ಯಾಕೆಂತಂದ್ರೆ ಇವನು ದುಡ್ಡು ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾನೆ, ಯಾರಿಗೂ ಕೊಡಕ್ ಆಗಲ್ಲ. ಅಂತ ಸಂದರ್ಭದಲ್ಲಿ ಸೈಟ್ಗೆ ಬರಲ್ಲ ಅವನು. ಸೊ ಅದರಿಂದ ಅಂತ ಸಂದರ್ಭದಲ್ಲಿ ಕಾಂಟ್ರಾಕ್ಟ್ ನಾವು ಬ್ರೀಚ್ ಔಟ್ ಮಾಡ್ಕೋಬೇಕಾಗುತ್ತೆ. ಆ ಕಾಂಟ್ರಾಕ್ಟರ್ ಇಟ್ಕೊಂಡು ನಾವು ಕೆಲಸ ಮಾಡಕ್ ಆಗಲ್ಲ. ಸೊ ಮತ್ತೆ ಇವನು ಕಾಂಟ್ರಾಕ್ಟರ್ ಎಲ್ಲ ಸರಿ ಇರ್ತದೆ, ಕಾಂಟ್ರಾಕ್ಟರ್ ಬೇಕಂತಾನೆ ಲಂಚ ಕೊಟ್ಬಿಡ್ತಾನೆ. ಸೈಟ್ ಇನ್ಚಾರ್ಜ್ ಯಾರು ಇರ್ತಾನೆ, ಕೆಲಸ ನೋಡ್ಕೊಳ್ಳೋರು ಯಾರು ಇರ್ತಾರೆ, ಅವನಿಗೆ ಲಂಚ ಕೊಟ್ಬಿಟ್ಟು ಕಳಪೆ ಕಾಂಕ್ರೀಟ್ ಹಾಕೋದು, ಕಳಪೆ ಕೆಲಸ ಮಾಡೋದು, ಹಿಂಗೆಲ್ಲ ಮಾಡ್ತಿರ್ತಾನೆ. ಅಂತ ಟೈಮ್ ನಲ್ಲೂ ಕೂಡ ಕಾಂಟ್ರಾಕ್ಟರ್ ನ ಬಿಡಿಸ್ಬೋದು. ಸೊ ಕಾಂಟ್ರಾಕ್ಟರ್ ಮತ್ತೆ ಡ್ರಾಯಿಂಗ್ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ, ಸ್ಪೆಸಿಫಿಕೇಶನ್ ಫಾಲೋ ಮಾಡ್ತಾ ಇಲ್ಲ ಅಂದ್ರೂ ಬಿಡಿಸ್ಬೋದು. ಸ್ಕಿಲ್ಡ್ ಲೇಬರ್ಸ್ ಕಳಿಸ್ತಾ ಇಲ್ಲ, ವರ್ಕ್ಮನ್ಶಿಪ್ ಹಾಳಾಗ್ತಾ ಇದೆ, ಮೆಟೀರಿಯಲ್ ಸರಿಯಾಗಿ ತರ್ತಾ ಇಲ್ಲ ಅಂದ್ರೂ ಬಿಡಿಸ್ಬೋದು. ಸೊ ಇದೆಲ್ಲ ಕಾರಣಗಳು ಯಾಕೆ ಅಂತ ಇಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಅವೇ ಕಾರಣಗಳನ್ನ ಇಲ್ಲಿ ಪಟ್ಟಿ ಮಾಡಿರುವಂತದ್ದು. ಸೊ ಮತ್ತೆ ಚೇಂಜ್ ಇನ್ ಪಾಲಿಸಿ ಸಡನ್ ಆಗಿ ಹೇಳದ್ನಲ್ಲ, ಎಕ್ಸಾಂಪಲ್ ಕೊರೋನಾದಲ್ಲಿ ನಾವು ಈಗ ದುಡ್ಡೇ ಇಲ್ಲಪ್ಪ, ಸೊ ಗವರ್ನಮೆಂಟ್ ವಾಪಸ್ ತಗೊಂಡ್ಬಿಡುತ್ತೆ ಕನ್ಸ್ಟ್ರಕ್ಷನ್ ಕೊಟ್ಟಿರುವಂತಹ ಹಣನ. ಹೆಲ್ತ್ ಎಮರ್ಜೆನ್ಸಿ ಇರೋದ್ರಿಂದ ಬೇರೆ ಈಗ ಹೆಲ್ತ್ ಆಸ್ಪೆಕ್ಟ್ಸ್ ಅಲ್ಲಿ ನಾವು ಖರ್ಚು ಮಾಡೋಕಾರದ ಕಾರಣ ದುಡ್ಡನ್ನ ವಾಪಸ್ ತೆಗ್ದಿರುತ್ತೆ, ಆ ಪ್ರಾಜೆಕ್ಟ್ ಕೊಟ್ಟಿರುವಂತ ದುಡ್ಡನ್ನ ವಾಪಸ್ ತಗೊಂಡ್ಬಿಡುತ್ತೆ.
ಅವಾಗ ಆ ಪ್ರಾಜೆಕ್ಟ್ ನಿಂತ್ಕೊಳ್ಳುತ್ತೆ, ಪ್ರಾಜೆಕ್ಟ್ ರನ್ ಆಗಲ್ಲ. ಸೊ ಅಂತ ಸಂದರ್ಭದಲ್ಲೂ ಕಾಂಟ್ರಾಕ್ಟ್ ನ ಬ್ರೀಚ್ ಔಟ್ ಮಾಡ್ಕೋಬಹುದು. ಸೊ ಹೀಗೆ ಸೊ ಮತ್ತೆ ಇಬ್ರಿಗೂ ಕೂಡ ಒಪ್ಪಿಗೆ ಇಲ್ದಾನೆ ಇರ್ಬೋದು ಬೇರೆ ಬೇರೆ ಕಾರಣಕ್ಕೆ, ಆಗ ಇಬ್ರು ಒಪ್ಕೋಬಹುದು. ಇಲ್ಲ ಅಂತಂದ್ರೆ ಒಬ್ಬನಿಗೆ ಒಪ್ಪಿಗೆ ಇಲ್ದೇ ಇರ್ಬೋದು, ಇಲ್ಲ ಕಾಂಟ್ರಾಕ್ಟರ್ಗೆ ಇದಕ್ಕಿಂತ ಒಳ್ಳೆ ಪ್ರಾಜೆಕ್ಟ್ ಸಿಗ್ಬೋದು, ಸೊ ಒಳ್ಳೆ ಪ್ರಾಫಿಟ್ ಇರ್ಬೋದು, ಆ ಪ್ರಾಜೆಕ್ಟ್ ಅನ್ನ ಮಾಡಕ್ ಇಷ್ಟ ಇರ್ತದೆ, ಇದ್ರಲ್ಲಿ ಲಾಸ್ ಆಗ್ತದೆ ಅಂತ ಗೊತ್ತಾದ್ರೆ ಕಾಂಟ್ರಾಕ್ಟರ್ ಬೇಡಪ್ಪ ನಾನು ಬಿಟ್ಬಿಡ್ತೀನಿ ಕೆಲಸ ಅಂತ ಹೇಳ್ಬೋದು. ಸೊ ಅಂತ ಸಂದರ್ಭದಲ್ಲಿ ಅವನು ಫೈನ್ ಕೊಡ್ಬೋದು. ಫೈನ್ ಕೊಟ್ಬಿಟ್ಟು ನಾನೇ ಹೋಗ್ತೀನಿ ಬಿಡಪ್ಪ, 10 ಲಕ್ಷ ಲಾಸ್ ಆಗೋದ್ರ ಬದಲು 1 ಲಕ್ಷ ಫೈನ್ ಕೊಟ್ಟು ಆಚೆ ಹೋಗ್ತೀನಿ, ನಾನು ಸುಮ್ನೆ ಯಾಕೆ ಲಾಸ್ ಮಾಡ್ಕೊಳ್ಳೋದು 10 ಲಕ್ಷ ರೂಪಾಯಿ, ಬೇಡ ನಾನೇ 1 ಲಕ್ಷ ಫೈನ್ ಕೊಟ್ಬಿಡ್ತೀನಿ ಅಂತ ಕಾಂಟ್ರಾಕ್ಟರ್ ಹೇಳಿ ಆಚೆ ಹೋಗ್ಬಿಡ್ತಾನೆ. ಸೊ ಅಂತನೂ ಆಗ್ಬೋದು. ಇಂಥ ಸಂದರ್ಭಗಳಲ್ಲಿ ಓನರ್ ಕಾಂಟ್ರಾಕ್ಟರ್ನ ಬಿಡಿಸ್ಬೇಕು ಅಂತಂದ್ರೆ ಸೊ ನಾವು ಟೆಂಡರ್ ಅಂದ್ರೆ ನೋಟಿಸ್ ಮಾಡ್ಬೇಕಾಗತ್ತೆ. ಸೊ ಓನರ್ ನೋಟಿಸ್ ಮಾಡ್ಬೇಕಾಗತ್ತೆ ಲೀಗಲ್ ಆಗಿ ಕಾಂಟ್ರಾಕ್ಟರ್ಗೆ, ನೋಡಪ್ಪ ನೀನು ಸೈಟ್ಗೆ ಬರ್ತಾ ಇಲ್ಲ, ಆಯ್ತಾ ಕೆಲಸ ಮಾಡ್ತಾ ಇಲ್ಲ, ಅಥವಾ ಸರಿಯಾಗಿ ಮೆಟೀರಿಯಲ್ ಕೊಡ್ತಾ ಇಲ್ಲ, ಇಂಥ ಕಾರಣದಿಂದಾಗಿ ನೀನು ನನ್ನೊಟ್ಟಿಗೆ ಇನ್ ಮುಂದೆ ಕೆಲಸ ಮಾಡೋಣ ಪ್ರಾಜೆಕ್ಟ್ ಅಲ್ಲಿ, ನಿನ್ ಕಾಂಟ್ರಾಕ್ಟ್ ಸರ್ವಿಸ್ ಸಾಕು ನನಗೆ ಅಂತ ಹೇಳಿ ಇವನು ಲೆಟರ್ ಕೊಡ್ತಾನೆ. ಈ ಲೆಟರ್ ಕೊಟ್ಟ ಮೇಲೆ ಓನರ್ ಇವನಿಗೆ ಯಾರಿಗೆ ಕಾಂಟ್ರಾಕ್ಟರ್ ಅದನ್ನ ಏನ್ ಡೇಟ್ ಹೇಳಿರ್ತಾನೆ ಅಷ್ಟು ಡೇಟ್ ಒಳಗಡೆ ಆನ್ಸರ್ ಮಾಡ್ಬೇಕು. 7 ದಿವಸನೋ 14 ದಿವಸನೋ 10 ದಿವಸದಲ್ಲೋ ಎಷ್ಟು ದಿವಸದಲ್ಲಿ ಹೇಳಿರ್ತಾನೆ, ಆ ಲೆಟರ್ ಅಲ್ಲಿ ಹೇಳಿರ್ತೀವಲ್ಲ ನೋಟಿಸ್ ಅಲ್ಲಿ, ಅದರ ಪ್ರಕಾರ ಅವನ ಆನ್ಸರ್ ಮಾಡ್ಬೇಕು. ಆನ್ಸರ್ ಮಾಡಲಿಲ್ಲ ಅಂದ್ರೆ ಅರ್ಥ ಏನೋ ನನ್ಗೆ ಇಂಟ್ರೆಸ್ಟ್ ಇಲ್ಲ ಕೆಲಸ ಮಾಡಕ್ಕೆ ಅಂತ, ಅದು ಆಟೋಮೆಟಿಕ್ ಆಗಿ ಟರ್ಮಿನೇಟ್ ಆಗುತ್ತೆ. ಸೊ ಒಂದ್ ವೇಳೆ ಅವನೇನಾದ್ರೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಆನ್ಸರ್ ಮಾಡಿದ್ರೆ, ನಾನ್ ಯಾಕ್ರಿ ಕೆಲಸ ಬಿಡ್ಲಿ ಅಂತ ಹೇಳಿದ್ರೆ ಆನ್ಸರ್ ಮಾಡಿದ್ರೆ, ಸೊ ಅದು ಲಿಟಿಗೇಷನ್ ಹೋಗುತ್ತೆ. ಮಿಡ್ಲ್ ಮ್ಯಾನ್ ಇರ್ತಾರೆ, ಸೊ ಆರ್ಬಿಟ್ರೇಟರ್ ಇರ್ತಾರೆ, ಅವ್ರ ಹತ್ರ ಹೋಗುತ್ತೆ ನ್ಯಾಯ ಪಂಚಾಯತಿಗೆ. ಅಲ್ಲಿ ಆರ್ಬಿಟ್ರೇಟರ್ ತೀರ್ಮಾನ ಮಾಡ್ತಾರೆ, ಸೊ ನೀವು ಅವನಿಗೆ ಕೆಲಸ ಕೊಡ್ಬೇಕಾ ಇಲ್ಲ ಟರ್ಮಿನೇಟ್ ಮಾಡ್ಬೇಕಾ. ಅಲ್ಲಿ ಇಬ್ರು ಓನರ್ ಮತ್ತೆ ಅವನನ್ನ ಕಾಂಟ್ರಾಕ್ಟರ್ನ ಇಬ್ರು ಸೇರಿಸಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದು ಆ ಒಂದು ಪ್ರಾಜೆಕ್ಟ್ ನ ಟರ್ಮಿನೇಟ್ ಮಾಡ್ಬೇಕಾ, ಕಾಂಟ್ರಾಕ್ಟರ್ನ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ಟರ್ಮಿನೇಷನ್ ಆಫ್ ದಿ ಕಾಂಟ್ರಾಕ್ಟ್. So this is a termination ಅಂತ ಹೇಳ್ತೀವಿ. Termination is nothing but the failure of the contract. So in between, because of the disopinion between the two parties, owner and the contractor, because of the so many reasons like this ಅಂತ ಅದನ್ನ ಪಟ್ಟಿ ಮಾಡ್ಬೇಕು. ಸೊ ಇದರಲ್ಲಿ ಆಗುವಂತದ್ದು ಕನ್ಸಲ್ಟೆಂಟ್ಗೂ ಆಗ್ಬೋದು ಅದೇ ತರ, ಓನರ್ ಮತ್ತೆ ಕನ್ಸಲ್ಟೆಂಟ್, ಓನರ್ ಮತ್ತೆ ಕಾಂಟ್ರಾಕ್ಟರ್ ಎಕ್ಸಾಮಿನೇಷನ್ ಅಲ್ಲಿ ಸೊ ಒಂದು ಹೌ ದ ಟರ್ಮಿನೇಷನ್ ಆಫ್ ದಿ ಕಾಂಟ್ರಾಕ್ಟ್ ಅನ್ನೋದ್ರ ಬದಲು ಕಾಂಟ್ರಾಕ್ಟ್ ಆಫ್ ದಿ ಟರ್ಮಿನೇಷನ್ ಆಫ್ ದ ಟೆಕ್ನಿಕಲ್ ಸಪೋರ್ಟ್ಸ್ ಫ್ರಮ್ ದಿ ಆರ್ಕಿಟೆಕ್ಟ್ ಅಂತಾನು ಹೇಳ್ಬೋದು. ಆಗ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಟರ್ಮಿನೇಷನ್ ಅಂದ್ರೆ ಏನೋ ನಾವು ಒಪ್ಕೊಂಡಿರೋದು ಮಾಡಕ್ ಆಗ್ತಾ ಇಲ್ಲ ಅದಕ್ಕೆ ಬಿಟ್ಬಿಡ್ಬೇಕು ಅಂತ ಅಷ್ಟೇ, ಆ ಟರ್ಮಿನೇಟ್ ಕಿತ್ತಾಕೋದವನ್ನ ಅಂತ. ಸೊ ಯಾರನ್ನ ಕಿತ್ತಾಕದಿಲ್ಲಿ, ಓನರ್ ಕಾಂಟ್ರಾಕ್ಟರ್ನ ಇಲ್ಲ ಆರ್ಕಿಟೆಕ್ಟ್ ನ, ಯಾರನ್ನಾರು ಕಿತ್ತಾಕ್ಬೋದು. ಅವನು ಆರ್ಕಿಟೆಕ್ಟ್ ಸರಿಯಾಗಿ ಡ್ರಾಯಿಂಗ್ ಕೊಡ್ತಾ ಇಲ್ಲ, ಸರಿಯಾಗಿ ಸೈಟಿಗೆ ಬರ್ತಾ ಇಲ್ಲ ಅಂತಂದ್ರೆ ಅವ್ರನ್ನ ಚೇಂಜ್ ಮಾಡ್ಕೋಬೋದಲ್ಲ ಅವನು. ಸೊ ಅದರಿಂದ ಟರ್ಮಿನೇಷನ್ ಆಫ್ ದಿ ಆರ್ಕಿಟೆಕ್ಟ್ ಆಗ್ಬೋದು, ಟರ್ಮಿನೇಷನ್ ಆಫ್ ದಿ ಕಾಂಟ್ರಾಕ್ಟ್ ಆಗ್ಬೋದು. ಬಟ್ ಅವ್ನ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಏನು ಆರ್ಕಿಟೆಕ್ಟ್ ಆದ್ರೆ ನಾ ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ, ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ನಾ ಪ್ಲಾನ್ ಏನ್ ಬೇಕೋ ಅದೆಲ್ಲ ನಾನು ಕೊಡ್ತೀನಿ, ಡಿಸೈನ್ ಏನ್ ಬೇಕೋ ನಾನು ಎಲ್ಲ ಕೊಡ್ತೀನಿ, ಎಲಿವೇಶನ್ ಏನ್ ಬೇಕೋ ನಾನು ಕೊಡ್ತೀನಿ, ಸೈಟ್ ಬಂದು ಸೂಪರ್ವಿಷನ್ ಮಾಡ್ತೀನಿ. ಇದು ಟರ್ಮ್ಸ್ ಅಂಡ್ ಕಂಡೀಷನ್ ಇದ್ರಲ್ಲಿ ಇರೋದು, ಯಾವ್ದ್ರಲ್ಲಿ ನಮ್ಮ ಅಗ್ರಿಮೆಂಟ್ ಅಲ್ಲಿ. ಅದ್ರ ಪ್ರಕಾರ ನಡ್ಕೊಂತ ಇಲ್ಲ ಅಂದ್ರೆ ಅಗ್ರಿಮೆಂಟ್ ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ ನು ಕಿತ್ತಾಕ್ಬೋದು ಅವನು ಓನರ್, ಅಥವಾ ಟರ್ಮಿನೇಟ್ ಮಾಡ್ಬೋದು, ಬೇರೆ ಇಂಜಿನಿಯರ್ ನ ಅಪಾಯಿಂಟ್ ಮಾಡ್ಕೋಬಹುದು ಅವನು. ಕನ್ಸಲ್ಟೆಂಟ್ ಕಾಂಟ್ರಾಕ್ಟರ್ ಅವನೇ ಇರ್ತಾನೆ, ಸೊ ಬೇರೆ ಇಂಜಿನಿಯರ್ ಅಪಾಯಿಂಟ್ ಮಾಡ್ಕೋಬಹುದು. ಅದರಿಂದ ಟರ್ಮಿನೇಷನ್ ಅನ್ನೋ ವಿಚಾರ ಬಂದಾಗ, ಸೊ ಐದರ್ ಈಗ ಓನರ್ ಮೇ ಟರ್ಮಿನೇಟ್ ಅಂಡ್ ಕನ್ಸಲ್ಟೆಂಟ್ ಆರ್ ಅದರ್ವೈಸ್ ಕಾಂಟ್ರಾಕ್ಟರ್. ಸೊ ಕಾಂಟ್ರಾಕ್ಟರ್ ಟರ್ಮಿನೇಷನ್ ಮಾಡಿದ್ರೆ ಈ ಕಾರಣಗಳು, ಸೊ ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ ನ ಟರ್ಮಿನೇಟ್ ಮಾಡಿದ್ರೆ ಈ ಕಾರಣಗಳು, ಬೇರೆ ಬೇರೆ ಕಾರಣಗಳಿರುತ್ತೆ, ಅದನ್ನ ಬರೀಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಟರ್ಮಿನೇಷನ್ ಆಫ್ ದಿ ಕಾಂಟ್ರಾಕ್ಟ್ ಆರ್ ಅದರ್ವೈಸ್ ಕನ್ಸಲ್ಟೆಂಟ್. ಸೆಕ್ಯೂರಿಟಿ ಡಿಪಾಸಿಟ್ ಮತ್ತೆ ಅರ್ನೆಸ್ಟ್ ಮನಿ ಡಿಪಾಸಿಟ್ ಅನ್ನೋದ್ರ ಬಗ್ಗೆ ಹೆಚ್ಚು ನಾವು ತಿಳ್ಕೊಂಡಿದೀವಿ, ಟೆಂಡರ್ ಪ್ರೊಸೆಸಸ್ ಬಗ್ಗೆ ಹೆಚ್ಚು ತಿಳ್ಕೊಂಡಿದೀವಿ. ಸೊ ಹಂಗಾಗಿ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್, ಪೋಸ್ಟ್ ಕನ್ಸ್ಟ್ರಕ್ಷನ್, ಪೋಸ್ಟ್ ಟೆಂಡರಿಂಗ್, ಪ್ರೀ ಟೆಂಡರಿಂಗ್ ಅಂಡ್ ಟೆಂಡರಿಂಗ್ ಸ್ಟೇಜ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದೀವಿ. ಸೊ ನಾಳೆಯಿಂದ ಇದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ, ಇನ್ನು ಮಾತಾಡದೇ ಇಲ್ಲ. ನಾಳೆಯಿಂದ ಬೇರೆ ಡಿಪಾರ್ಟ್ಮೆಂಟ್ ಪ್ರೊಸೀಜರ್ ಅಂತಂದ್ರೆ ಬಿಲ್ಲಿಂಗು, ಮಾಡಿರೋ ಕೆಲ್ಸಕ್ಕೆ ಈಗ ಕಾಂಟ್ರಾಕ್ಟರ್ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಟೆಂಡರ್ ಕೊಟ್ಮೇಲೆ, ಅದನ್ನ ನಾವು ಹೇಗೆ ಬಿಲ್ ಮಾಡ್ಕೊಡ್ಬೇಕು, ಆ ಬಿಲ್ ಮಾಡೋ ಪ್ರೊಸೀಜರ್ ಏನು ಅನ್ನೋದ್ರ ಬಗ್ಗೆ ನಾವು ನೋಡೋಣ ನಾಳೆಯಿಂದ. ಇವತ್ತಿಗೆ ಇಲ್ಲಿ ತನಕ ಪ್ರೊಸೀಜರ್ಸ್, ದ ಕಾಂಟ್ರಾಕ್ಟ್ ಅಂದ್ರೆ ಟೆಂಡರ್ ಅಂದ್ರೆ ಟೆಂಡರ್ ಅವಾರ್ಡ್ ಮಾಡೋದು ಹೆಂಗೆ, ಒಂದ್ ವೇಳೆ ಕಾಂಟ್ರಾಕ್ಟರ್ ಕೆಲಸ ಮಾಡಿಲ್ಲ ಅಂದ್ರೆ ಟರ್ಮಿನೇಟ್ ಮಾಡೋದು ಹೆಂಗೆ, ಒಂದ್ ಕೆಲಸನ ಹೊಸ ಕೆಲಸದ ಅಪ್ರೂವಲ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಮಾಡ್ಕೊಳ್ಳೋದು ಹೇಗೆ, ಟೆಕ್ನಿಕಲ್ ಸ್ಯಾಂಕ್ಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡಿದೀವಿ. ಇಷ್ಟ ಹೇಳ್ತಾ ಇವತ್ತಿಗೆ ಎಂಡ್ ಮಾಡೋಣ. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಂದ್ರೆ ನಾವು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಂತಂದ್ರೆ ಹೈಯರ್ ಅಥಾರಿಟಿಯಿಂದ ಅಪ್ರೂವಲ್ ಗಳನ್ನ ತಗೊಳ್ಳೋದು ಕನ್ಸ್ಟ್ರಕ್ಷನ್. ಆ ಟೈಮ್ ನಲ್ಲಿ ಏನ್ ಮಾಡಿರ್ತೀವಿ ಮಗ, ಹೈಯರ್ ಅಥಾರಿಟಿ ಅಪ್ರೂವಲ್ ಕೊಡ್ಬೇಕಾದ್ರೆ ಅವ್ರಿಗೆ ಏನ್ ತಿಳುವಳಿಕೆ ಕೊಟ್ಟಿರ್ತೀವಿ ನಾವು, ಪ್ರಾಜೆಕ್ಟ್ ಇನ್ಫಾರ್ಮೇಶನ್ ಏನಿರುತ್ತೆ ನಮ್ದು ಕನ್ಸ್ಟ್ರಕ್ಷನ್ ಟೈಮು ಮತ್ತೆ ಅದರ ರೇಟು, ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಇರುತ್ತೆ ಅಷ್ಟೇ ಕಣ ಮಗ. ನಮ್ಮೂರಲ್ಲಿ ಒಂದು ಹಾಸ್ಪಿಟಲ್ ಕಟ್ತೀವಿ, ಅದ್ರ ವೆಚ್ಚ ಇಷ್ಟಾಗತ್ತೆ ಅಂತ ಇರುತ್ತೆ ಅಷ್ಟೇ. ಅದ್ರದ್ದು ಡ್ರಾಯಿಂಗ್ ಆಗ್ಲಿ ಅಥವಾ ಪ್ಲಾನ್ ಆಗ್ಲಿ ಎಸ್ಟಿಮೇಟ್ ಆಗ್ಲಿ ಇರೋದಿಲ್ಲ ಅಲ್ವಾ.
ಹೈಯರ್ ಅಥಾರಿಟಿಗೆ ಲೆಟರ್ ಬರೆಯುವಾಗ ಅದನ್ನೆಲ್ಲ ಕೊಟ್ಟಿರೋದಿಲ್ಲ ಅಂತಂದ್ರೆ ವಿ ಆರ್ ನಾಟ್ ಗಿವಿಂಗ್ ದ ಎನಿ ಇದು ಡಿಸೈನ್ ಡೀಟೇಲ್ಸ್ ಆರ್ ಡೀಟೇಲ್ಡ್ ಎಸ್ಟಿಮೇಟ್ ಎಕ್ಸೆಟ್ರಾ ವಿ ಆರ್ ಗಿವಿಂಗ್ ಓನ್ಲಿ ಅನ್ ರಫ್ ಎಸ್ಟಿಮೇಟ್ ಅಲ್ವಾ. ಸೊ ಡ್ಯೂರಿಂಗ್ ದಿ ಪ್ರೋಸೆಸ್ ಸೊ ಅದೇ ಇಂಪಾರ್ಟೆಂಟ್. ಹೈಯರ್ ಅಥಾರಿಟಿ ಇಂದಾನೆ ಪರ್ಮಿಷನ್ ತಗೊಳ್ಳೋದು. ನಮ್ಗೆ ಹೈಯರ್ ಅಥಾರಿಟಿ ಅಂದ್ರೆ ಯಾವ್ದು ಡಿಪಾರ್ಟ್ಮೆಂಟ್ ಹೈಯರ್ ಅಥಾರಿಟಿ ಇರುತ್ತೆ ಅವರಿಂದಾನೆ ತಗೊಳ್ಳೋದು, ಇಲಾಖೆ ಮುಖ್ಯಸ್ಥರಿಂದಾನೆ ತಗೊಳ್ಳೋದು. ಹೈಯರ್ ಅಥಾರಿಟಿ ಅಂದ್ರೇನು, ಇಲಾಖೆ ಮುಖ್ಯಸ್ಥರು ಅಂತ. ಇಲಾಖೆ ಮುಖ್ಯಸ್ಥರಿಂದ ತಗೊಳ್ಳೋದು. ಆದ್ರೆ ಆ ಮುಖ್ಯಸ್ಥರಿಗೆ ನಾವು ಯಾವುದೇ ಮಾಹಿತಿ ಕೊಟ್ಟಿರೋದಿಲ್ಲ. ಡ್ರಾಯಿಂಗ್ ಈ ತರ ಇದೆ ನೋಡಿ, ಎಸ್ಟಿಮೇಟ್ ಈ ತರ ಇದೆ, ಡಿಸೈನ್ ಕಂಬಗಳು ಈ ತರ ಹಾಕ್ತಿವಿ, ಕಾಲಮ್ಗಳು ಹಿಂಗ್ ಆಗ್ತಾ ಇವಿ, ಅವೆಲ್ಲ ಹೇಳಲ್ಲ ನಾವು. ಸುಮ್ನೆ ಒಂದ್ ಡ್ರಾಯಿಂಗ್ ಒಂದು ಇಷ್ಟು ಏರಿಯಾ ಕಟ್ತೀವಿ ನಾವು, ಪ್ಲಿತ್ ಏರಿಯಾ ಎಷ್ಟಿದೆ ನಮ್ ಬಿಲ್ಡಿಂಗ್ದು, ಇಷ್ಟು ದುಡ್ಡು ಖರ್ಚಾಗತ್ತೆ, ಅದರಿಂದ ಇಷ್ಟು ದುಡ್ಡಲ್ಲಿ ನಾವು ಕಟ್ಕೊಳಕ್ಕೆ ನಿಮ್ಮ ಅನುಮತಿ ಕೊಡಿ ಅಂತ ಬರ್ದಿರ್ತೀವಿ ಅಷ್ಟೇ. ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಹೇಳಿರ್ತೀವಿ ನಾವು ಅಷ್ಟೇ, ಅದ್ರಲ್ಲಿ ಬೇರೆ ಇನ್ನೇನು ಕೊಟ್ಟಿರೋದಿಲ್ಲ ಅಲ್ವಾ. ಅದನ್ನ ನಾವು ಅಡ್ಮಿನಿಸ್ಟ್ರೇಟಿವ್. ಟೆಕ್ನಿಕಲ್ ಸ್ಯಾಂಕ್ಷನ್, ಟೆಕ್ನಿಕಲ್ ಸ್ಯಾಂಕ್ಷನ್ ಅಂದ್ರೆ ಏನಪ್ಪಾ? ಟೆಕ್ನಿಕಲ್ ಸ್ಯಾಂಕ್ಷನ್ ಅಂತಂದ್ರೆ ಸರ್ ಯಾವ್ದು ಯಾವ ಡೀಟೇಲ್ಸ್ ಇದೆ ಎಲ್ಲಾನು ಕೊಟ್ಟು ನಮ್ಮ ಫುಲ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಎಲ್ಲ ಬರ್ದು ಸ್ಯಾಂಕ್ಷನ್ ತಕೊಳ್ಳೋದು. ಅಂದ್ರೆ ಫಂಡ್ಸ್ ರಿಲೀಸ್ ಹೈಯರ್ ಅಥಾರಿಟಿ ಯಾರು ಇಲ್ಲಿ? ಹೈಯರ್ ಅಥಾರಿಟಿ PWD ಆಫೀಸರ್.